ಮ್ಯಾಮ್ ಕೇಳಿಸ್ತೀರಾ ಮ್ಯಾಮ್? ಕೇಳಿಸ್ತಿದೆ ಸರ್. ಹಾಂ ಓಕೆ ಥ್ಯಾಂಕ್ ಯು. ಸೊ ಓಕೆ ನೋಡಿ, ಇಂಟಿಗ್ರಲ್ ಸರ್ಫೇಸ್ ಫಾರ್ ದ ಕೌಶಿ ಪ್ರಾಬ್ಲಮ್ dou z by dou x plus dou z by dou y equal circle z equal to 0 x square plus y square equal to 1. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಇಂಟಿಗ್ರಲ್ ಸರ್ಫೇಸ್ ಕಂಡುಹಿಡಿಬೇಕಲ್ವಾ? ಸೊ ಅಂದ್ರೆ ಇವಾಗ ಏನು ಮಾಡ್ಬೇಕು, ರಿಲೇಷನ್ ಬಿಟ್ವೀನ್ C1 and C2 ಮಾಡಬೇಕು. ಸೊಲ್ಯೂಷನ್, ಸೊ ಆಕ್ಸಿಲರಿ ಈಕ್ವೇಶನ್ ಬರ್ಕೊಳ್ಳಿ ಇಲ್ಲಿ. ಸೊ dx ಡಿವೈಡೆಡ್ ಬೈ 1 ಇದೆ ಇಲ್ಲಿ ಈಕ್ವಲ್ ಟು, ಸೊ dy ಡಿವೈಡೆಡ್ ಬೈ 1 ಈಕ್ವಲ್ ಟು, ಸೊ z ಕೊಟ್ಟಿದ್ದಾರೆ dz ಡಿವೈಡೆಡ್ ಬೈ ಅದು ಕೂಡ 1. ಸೊ ಇವಾಗ ಎರಡು ಸಾಲ್ವ್ ಮಾಡಿ, dx ಈಕ್ವಲ್ ಟು dy ಆಗುತ್ತೆ. ಸೊ dx ಈಕ್ವಲ್ ಟು dy ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಏನಾಗುತ್ತೆ ಹೇಳಿ, x ಈಕ್ವಲ್ ಟು y ಪ್ಲಸ್ c1. ನೆಕ್ಸ್ಟ್ dy ಈಕ್ವಲ್ ಟು dz ಆಗುತ್ತೆ, dy ಈಕ್ವಲ್ ಟು dz. ಸೊ ಇವಾಗ ಏನು ಮಾಡ್ತೀರಾ, ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ z ಈಕ್ವಲ್ ಟು y ಪ್ಲಸ್ c2. ಓಕೆನಾ? ಇವಾಗ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಕಂಡೀಷನ್, ಅದನ್ನ ಯೂಸ್ ಮಾಡ್ಕೋಬೇಕು. z ಈಕ್ವಲ್ ಟು 0 ಕೊಟ್ಟಿದ್ದಾರೆ. ಸೊ z ಆಫ್ t ಈಕ್ವಲ್ ಏನಾಗುತ್ತೆ 0 ತಗೋಬೇಕು ನೀವು. ನೆಕ್ಸ್ಟ್ ಎಕ್ಸ್ ಆಫ್ ಟಿ ಅಲ್ಲಿ ಕೊಟ್ಟಿಲ್ಲ, ಬಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು 1 ಕೊಟ್ಟಿದ್ದಾರೆ. ಅದಕ್ಕೆ ಏನು ಮಾಡ್ತೀರಾ ಅಂದ್ರೆ ಎಕ್ಸ್ ಆಫ್ ಟಿ ಅನ್ನ ಟಿ ಅಂತ ತಗೊಳ್ಳಿ, ಎಕ್ಸ್ ಆಫ್ ಟಿ ಅಂತ ತಗೊಳಿದ್ರೆ ಟಿ ಅಂತ ತಗೊಳ್ಳಿ. ಸೊ ವೈ ಸ್ಕ್ವೇರ್ ಏನಾಗ್ಬಿಡುತ್ತೆ, ವೈ ಸ್ಕ್ವೇರ್ ಆಫ್ ಟಿ ಏನಾಗುತ್ತೆ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಟಿ ಸ್ಕ್ವೇರ್, 1 ಮೈನಸ್ ಟಿ ಸ್ಕ್ವೇರ್ ಆಯ್ತು. ಓಕೆನಾ? ವೈ ಸ್ಕ್ವೇರ್ ಈಕ್ವಲ್ ಟು 1 ಮೈನಸ್ ಟಿ ಸ್ಕ್ವೇರ್. ಇವಾಗ ಇಲ್ಲಿ ಏನು ಮಾಡ್ಬೇಕಂದ್ರೆ ನೋಡಿ, ಎಕ್ಸ್ ಮೈನಸ್ ವೈ ಈಕ್ವಲ್ ಏನಾಗುತ್ತೆ C1 ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ z ಮೈನಸ್ ವೈ ಈಕ್ವಲ್ ಟು C2. ಓಕೆನಾ? ಇವಾಗ ಒಂದು ಕೆಲಸ ಮಾಡಿ, ನೀವು ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ, ಇಲ್ಲಿ ನೋಡಿ ಎಕ್ಸ್ ಆಫ್ ಟಿ ಈಕ್ವಲ್ ಟು ಟಿ ತಗೊಂಡಿದೀವಿ, ಬಟ್ ವೈ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಗ್ಬಿಡುತ್ತೆ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಏನ್ ಮಾಡ್ತೀರಾ ಅಂದ್ರೆ, ಇದಕ್ಕೂ ಬೆಟರ್ ಯಾವ್ದಂದ್ರೆ ನೋಡಿ ಇಲ್ಲಿ ಒಂದು ಇದು ತಗೊಳ್ಳಿ, ಯಾವುದು z ಈಕ್ವಲ್ ಟು ಓಕೆ ಎಕ್ಸ್ ಈಕ್ವಲ್ ಟು, ಇದು ಬೇಡ, ಇದ್ರ ಬದಲು ಇನ್ನು ತಗೊಳ್ಳಿ, ಡಿ ಎಕ್ಸ್ ಈಕ್ವಲ್ ಟು ಡಿ ಝಡ್ ಮಾಡಿ. ಡಿ ಎಕ್ಸ್ ಈಕ್ವಲ್ ಟು ಡಿ ಝಡ್ ಮಾಡೋದು ಏನಾಗುತ್ತೆ, ಒಂದು ಸೆಕೆಂಡ್ ನೋಡಿ, ಇದೇನಂತಂದ್ರೆ ಸೊ dx divided by 1 equal to dy divided by 1 dz by 1 ಆಗುತ್ತೆ. ಸೊ ಇವಾಗ ಏನು ಮಾಡ್ತೀರಾ ಅಂದ್ರೆ dx ಮತ್ತು dz ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, z equal to x plus c1. ನೆಕ್ಸ್ಟ್ ಇವೆರಡು ಸಾಲ್ವ್ ಮಾಡಿ, dy equal to dz ಮಾಡಿ, ಅವಾಗ ಏನಾಗುತ್ತೆ z equal to y plus c2. ಕರೆಕ್ಟ್ ಅಲ್ವಾ ಇದು? ಇವಾಗ ಏನು ಮಾಡ್ತೀರಾ ಅಂದ್ರೆ z ಆಫ್ t equal to 0 ತಗೊಳ್ಳಿ, x ಆಫ್ t equal to ಏನು ತಗೊಳ್ತೀರಾ t ತಗೊಳ್ಳಿ, y ಸ್ಕ್ವೇರ್ ಆಫ್ t ಏನಾಗುತ್ತೆ 1 ಮೈನಸ್ ಟಿ ಸ್ಕ್ವೇರ್ ಆಗುತ್ತೆ ಅಲ್ವಾ? ಇವಾಗ ಏನ್ ಮಾಡ್ತೀರಾ, ಇಲ್ಲಿ c1 ಈಕ್ವಲ್ ಟು z ಮೈನಸ್ ಎಕ್ಸ್ ಆಗುತ್ತೆ. ಸೊ c1 ಏನಾಗುತ್ತೆ ನೋಡೋಣ, z ಅಂದ್ರೆ 0 ಮೈನಸ್ ಎಕ್ಸ್ ಅಂದ್ರೆ ಟಿ, c1 ಏನ್ ಬರ್ತಿದೆ ಮೈನಸ್ ಟಿ ಬರ್ತಿದೆ. ನೆಕ್ಸ್ಟ್ ಇಲ್ಲಿ ನೋಡಿ z ಮತ್ತೆ ಇಲ್ಲಿ ಕೊಡಿ, z ಈಕ್ವಲ್ ಟು 0 ಈಕ್ವಲ್ ಟು y ಅಂತಂದ್ರೆ ಗೊತ್ತಿಲ್ಲ, ಸೊ ಹಂಗೆ ಬರ್ಕೊಳ್ಳಿ ನೀವು, y ಪ್ಲಸ್ c2 ತಗೊಳ್ಳಿ. ಸೊ ಇವಾಗ ಏನಾಗುತ್ತೆ c2 ಈಕ್ವಲ್ ಟು ಮೈನಸ್ y ಆಗುತ್ತೆ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ c2 ಸ್ಕ್ವೇರ್ ಈಕ್ವಲ್ ಟು y ಸ್ಕ್ವೇರ್ ಆಗುತ್ತೆ. ಬಟ್ ವೈ ಸ್ಕ್ವೇರ್ ಏನಿದೆ ನೋಡಿ 1 ಮೈನಸ್ ಟಿ ಸ್ಕ್ವೇರ್ ಇದೆ. ಓಕೆನಾ? ಇವಾಗ c2 ಸ್ಕ್ವೇರ್ ಈಕ್ವಲ್ ಟು 1 ಮೈನಸ್, ಇಲ್ಲಿ ನೋಡಿ c1 ಈಕ್ವಲ್ ಟು ಮೈನಸ್ ಟಿ ಬಂದಿದೆ, ವಿಚ್ ಇಂಪ್ಲೈಸ್ ದಟ್ c1 ಸ್ಕ್ವೇರ್ ಏನಾಗುತ್ತೆ ಟಿ ಸ್ಕ್ವೇರ್. ಇವಾಗ ಇಲ್ಲಿ ಏನ್ ಮಾಡ್ತೀರಾ, ಟಿ ಸ್ಕ್ವೇರ್ ಬದಲಿ c1 ಸ್ಕ್ವೇರ್ ತಗೊಳ್ಳಿ, ಅವಾಗ ಏನಾಗುತ್ತೆ ಹೇಳಿ, c1 ಸ್ಕ್ವೇರ್ ಪ್ಲಸ್ c2 ಸ್ಕ್ವೇರ್ ಈಕ್ವಲ್ ಟು 1. ಬಟ್ c1 ಅಂದ್ರೆ ಏನ್ ಬಂದಿದೆ ಸೊಲ್ಯೂಷನ್, z ಮೈನಸ್ ಎಕ್ಸ್ ಬಂದಿದೆ ಅಲ್ವಾ? ಸೊ ಇಲ್ಲಿ ಕೊಡಿ, ಅವಾಗ ಏನಾಗುತ್ತೆ z ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ c2 ಅಂದ್ರೆ ಏನು ಬಂದಿದೆ, ಇಲ್ಲಿದೆ ನೋಡಿ z ಮೈನಸ್ ವೈ ಬಂದಿದೆ. ಸೊ z ಮೈನಸ್ ವೈ ಹೋಲ್ ಸ್ಕ್ವೇರ್ ಈಕ್ವಲ್ ಟು 1. ಇವಾಗ ಇಲ್ಲಿ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದೆ, ಏನಾಗ್ಬಿಡುತ್ತೆ ಹೇಳಿ, z ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2zx ಪ್ಲಸ್ z ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2zy ಈಕ್ವಲ್ ಟು 1. ಓಕೆನಾ? ಇವಾಗ ಏನಾಗುತ್ತೆ ನೋಡಿ, ಎಕ್ಸ್ ಸ್ಕ್ವೇರ್ ಇದೆ, ವೈ ಸ್ಕ್ವೇರ್ ಇದೆ, 2z ಸ್ಕ್ವೇರ್ ಆಗುತ್ತೆ, ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಪ್ಲಸ್ 2z ಸ್ಕ್ವೇರ್ ಮೈನಸ್ 2zx ಮೈನಸ್ 2zy ಮೈನಸ್ 2zx ಮೈನಸ್ 2zy ಎಲ್ಲಿದೆ ನೋಡಿ, ಮೈನಸ್ 2zx ಮೈನಸ್ 2yz ಅಲ್ವಾ? ಸೊ 1 ಈ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ 1 ಆಗುತ್ತೆ, ಅಲ್ಲಿ 0 ಆಗುತ್ತೆ. ಸೊ ಮೈನಸ್ 1 ಇಲ್ಲಿದೆ ನೋಡಿ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಕರೆಕ್ಟ್ ಇದೆ ಅಲ್ವಾ? ಆಪ್ಷನ್ 3 ಕರೆಕ್ಟ್ ಇದೆ.
ಓಕೆ, ಇದು ನೀವು ಮಾಡ್ಕೊಂತೀರಿ. ಇದು ನೋಡಿ, ದ ಇಂಟಿಗ್ರಲ್ ಸರ್ಫೇಸ್ ಸ್ಯಾಟಿಸ್ಫೈಂಗ್ ದ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಷನ್, ಸೇಮ್ ಪ್ರಾಬ್ಲಮ್. ಹೇಳ್ಬಿಡ್ತೀನಿ ನೋಡಿ, ಗೇಟ್ ಎಕ್ಸಾಮು ಸೊಲ್ಯೂಷನ್. ಇಲ್ಲಿ ಏನಾಗುತ್ತೆ ನೋಡಿ, dx ಡಿವೈಡೆಡ್ ಬೈ 1 dy ಡಿವೈಡೆಡ್ ಬೈ z ಸ್ಕ್ವೇರ್ dz ಬೈ 0. ಸೊ ಡೈರೆಕ್ಟ್ z ಕೂಡ ಏನಾಗುತ್ತಪ್ಪ c1, ಕರೆಕ್ಟ್ ಅಲ್ವಾ? ಇವಾಗ ಇವೆರಡು ಸಾಲ್ವ್ ಮಾಡಿ. ಏನಾಗುತ್ತೆ, dx ಬೈ 1 ಈಕ್ವಲ್ ಟು dy ಡಿವೈಡೆಡ್ ಬೈ z ಸ್ಕ್ವೇರ್ ಇದೆ, ಅಲ್ಲಿಗೆ c1 ಸ್ಕ್ವೇರ್. ಸೊ dy ಈಕ್ವಲ್ ಟು c1 ಸ್ಕ್ವೇರ್ dx ಆಗ್ಬಿಡುತ್ತೆ. ಇಂಟಿಗ್ರೇಟಿಂಗ್ ಅನ್ನು ಬೋತ್ ಸೈಡ್ ಮಾಡಿದ್ರೆ ಏನಾಗುತ್ತೆ, y ಈಕ್ವಲ್ ಟು c1 ಸ್ಕ್ವೇರ್ x ಪ್ಲಸ್ c2, ಕರೆಕ್ಟ್ ಅಲ್ವಾ? ಇವಾಗ ಏನಾಗುತ್ತೆ, y ಈಕ್ವಲ್ ಟು c1 ಅಂದ್ರೆ ಏನಿದೆ ನೋಡಿ, c1 ಏನ್ ಬಂದಿದೆ, z ಸ್ಕ್ವೇರ್ ಬಂದಿದೆ, x z ಸ್ಕ್ವೇರ್ ಪ್ಲಸ್ c2 ಅಲ್ವಾ? ಇವಾಗ ಏನ್ ಮಾಡ್ಬೇಕು, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, x ಆಫ್ t ಏನ್ ಕೊಟ್ಟಿದ್ದಾರೆ, ಕಾನ್ಸ್ಟೆಂಟ್, ದಟ್ ಈಸ್ 1. ನೆಕ್ಸ್ಟ್ ಈಗ y ಈಕ್ವಲ್ ಟು z ಕೊಟ್ಟಿದ್ದಾರೆ, ಅದಕ್ಕೆ ಏನ್ ಮಾಡ್ತೀರಾ ಅಂದ್ರೆ y ಆಫ್ t ಈಕ್ವಲ್ ಟು z ಆಫ್ t ಈಕ್ವಲ್ ಟು t ತಗೊಳ್ಳಿ. ಓಕೆನಾ? t ತಗೊಂಡು ಇವಾಗ z ಈಕ್ವಲ್ ಟು c1 ಇದೆ, z ನಾವೇನ್ ತಗೊಂಡು t ತಗೊಂಡಿದ್ವಿ ಅಂದ್ರೆ t ಈಕ್ವಲ್ ಏನಾಗುತ್ತೆ ನೋಡಿ, c1 ಆಗ್ತಿದೆ. t ಈಕ್ವಲ್ ಟು c1 ಆಯ್ತು. ನೆಕ್ಸ್ಟ್ ಈಗ ಇಲ್ಲಿಗೆ ಬರ್ರಿ. ಸೊ y ಈಕ್ವಲ್ ಟು x z ಸ್ಕ್ವೇರ್ ಇದೆ, y ಅಂದ್ರೆ ಏನ್ ತಗೊಂಡಿದೀವಿ, t ತಗೊಂಡಿದೀವಿ. t ಈಕ್ವಲ್ ಟು x z ಸ್ಕ್ವೇರ್, x ಅಂದ್ರೆ 1 ಇದೆ, z ಸ್ಕ್ವೇರ್ ಅಂದ್ರೆ ಏನಾಗ್ಬಿಡುತ್ತೆ, z ಈಸ್ ಆಲ್ಸೋ t, ಅವಾಗ ಏನಾಗ್ಬಿಡುತ್ತೆ t ಸ್ಕ್ವೇರ್ ಆಗುತ್ತೆ ಪ್ಲಸ್ c2. ಬಟ್ ನೋಡಿ, ಇವಾಗ ನಾವು ರಿಲೇಷನ್ ಬಿಟ್ವೀನ್ c1 ಮತ್ತೆ c2 ಕಂಡುಹಿಡಿಯಬೇಕು. ಬಟ್ c1 ಅಂದ್ರೆ t ಇದೆ, ಸೊ t ಬಲ್ಲಿ ಏನ್ ಮಾಡ್ತೀರಾ, c1 ಮಾಡಿ, ಈಕ್ವಲ್ ಟು t ಸ್ಕ್ವೇರ್ ಏನಾಗುತ್ತೆ, c1 ಸ್ಕ್ವೇರ್ ಆಗುತ್ತೆ ಪ್ಲಸ್ c2. ಇವಾಗ ಏನಾಗ್ಬಿಡುತ್ತೆ ಹೇಳಿ, ಹೆಂಗಾರೆ ಇದು c1 ಸ್ಕ್ವೇರ್ ಪ್ಲಸ್ c2 ಮೈನಸ್ c1 ಈಕ್ವಲ್ ಟು 0. c1 ಅಂದ್ರೆ ಏನ್ ಬಂದಿದೆ, z ಸ್ಕ್ವೇರ್ ಬಂದಿದೆ, ಪ್ಲಸ್ c2 ಏನ್ ಬಂದಿದೆ, c2 ಇಲ್ಲಿ ಬಂದಿದೆ ನೋಡಿ, y ಮೈನಸ್ ಎಕ್ಸ್ z ಸ್ಕ್ವೇರ್, y ಮೈನಸ್ ಎಕ್ಸ್ z ಸ್ಕ್ವೇರ್, c1 ಅಂದ್ರೆ z ಬಂದಿದೆ, ಈಕ್ವಲ್ ಟು 0. ಓಕೆ, ಈಗ ಆಪ್ಷನ್ ನೋಡಿ, ಆಪ್ಷನ್ ಏನಿದೆ, x ಮೈನಸ್ 1 ಇಂಟು z ಅಂತ ತಗೊಂಡಿದಾರಲ್ವಾ. ಓಕೆ, ಈಗ ಒಂದು ಕೆಲಸ ಮಾಡಿ, ಇಲ್ಲಿ ನೋಡಿ z ಸ್ಕ್ವೇರ್ ಮತ್ತೆ ಎಕ್ಸ್ z ಸ್ಕ್ವೇರ್ ಇದೆ ಅಲ್ವಾ, ಇಲ್ಲಿ ಏನ್ ಕಾಮನ್ ತಗೋಬಹುದು ನಾವು, z ಸ್ಕ್ವೇರ್ ಕಾಮನ್ ತಗೋಬಹುದು. ಅವಾಗ ಏನಾಗುತ್ತೆ, 1 ಮೈನಸ್ ಎಕ್ಸ್ ಇಂಟು z ಸ್ಕ್ವೇರ್, ನೆಕ್ಸ್ಟ್ ಇಲ್ಲಿ ಪ್ಲಸ್ y ಮೈನಸ್ z ಈಕ್ವಲ್ ಟು 0. ಸೊ y ಮೈನಸ್ z ಈಕ್ವಲ್ ಟು 0 ಆಗುತ್ತೆ ಅಲ್ವಾ? ಈಗ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ನೋಡಿ, ಸೊ y ಯಾವ ಆಪ್ಷನ್ ಇದೆ ಅಂದ್ರೆ, ಇಲ್ಲಿ y ಸ್ಕ್ವೇರ್ ಇದೆ, ತಗೊಳಕ್ ಬರಲ್ಲ. ಇಲ್ಲಿ y ಇಲ್ಲ, y ಸ್ಕ್ವೇರ್ ಇದೆ, ಇಲ್ಲೂ ತಗೊಳಕ್ ಬರಲ್ಲ. y ಇಲ್ಲಿದೆ, ಆಪ್ಷನ್ 4 ಕರೆಕ್ಟ್ ಇದೆ. ಈಗ ಏನಾಗುತ್ತೆ ಅಂದ್ರೆ ನೋಡಿ, ಸೊ y ಇಲ್ಲೇ ಬಿಟ್ಕೊಳ್ಳಿ, ಇನ್ ಮಿಕ್ಕಿದೊಂದು ಆ ಕಡೆ ತಗೊಳ್ಳಿ. ಅವಾಗ ಏನಾಗುತ್ತೆ, ಮೈನಸ್ 1 ಮೈನಸ್ ಎಕ್ಸ್ z ಸ್ಕ್ವೇರ್ ಪ್ಲಸ್ z ಆಗುತ್ತೆ. ಇವಾಗ ಏನಾಗುತ್ತೆ, ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, ಎಕ್ಸ್ ಮೈನಸ್ 1 z ಸ್ಕ್ವೇರ್ ಪ್ಲಸ್ z ಈಕ್ವಲ್ ಟು y. ಕರೆಕ್ಟ್ ಇದೆಯಲ್ಲ ಆಪ್ಷನ್ 4? ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಇವಾಗ ಕರೆಕ್ಟ್ ಅಲ್ವಾ? ಎಕ್ಸ್ ಮೈನಸ್ 1 z ಸ್ಕ್ವೇರ್ z ಈಕ್ವಲ್ ಟು y. ಓಕೆ, ಇದು ಸೊ ABCD ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ರಿಯಲ್ಸ್ ಸಚ್ ದಟ್ c ಸ್ಕ್ವೇರ್ ಪ್ಲಸ್ d ಸ್ಕ್ವೇರ್ ನಾಟ್ ಈಕ್ವಲ್ ಟು 0. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, c ಸ್ಕ್ವೇರ್ ಪ್ಲಸ್ d ಸ್ಕ್ವೇರ್ ನಾಟ್ ಈಕ್ವಲ್ ಟು 0. ಸೊ ದೆನ್ ದ ಕೌಶಿ ಪ್ರಾಬ್ಲಮ್, aux plus buy equal to e power x plus y, xy belongs to R, u of x comma y equal to 0 ಆಗುತ್ತೆ. ಸೊ ಆನ್, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೊ ಆನ್, ಸೊ ಒಂದು ಲೈನ್ ಕೊಟ್ಟಿದ್ದಾರೆ, cx plus dy equal to 0 as a unique solution if ಅಂತ ಕೊಟ್ಬಿಟ್ಟು ಯಾವ ಕಂಡೀಷನ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿದೆ ಯೂನಿಕ್ ಸೊಲ್ಯೂಷನ್ ಅಂದ್ರೆ, ಸೊ ಡೆಲ್ಟಾ ನಾಟ್ ಈಕ್ವಲ್ ಟು 0 ತಗೊಂಡ್ರೆ ಆಯ್ತಲ್ವಾ ಡೈರೆಕ್ಟ್ ಆಗಿ. ಓಕೆನಾ? ಸೊ ಲೆಟರ್ ತಗೊಳ್ಳಿ, ಆ ಥರ ಏನು ಸಮಸ್ಯೆ ಇಲ್ಲ. ಸೊ ಏನ್ ಮಾಡ್ತೀರಾ ಅಂದ್ರೆ, ಡೆಲ್ಟಾ ನಾಟ್ ಈಕ್ವಲ್ ಟು 0 ಅಂತ ತಗೊಂಡು ಚೆಕ್ ಮಾಡಿ ಅಷ್ಟೇ. ಇವಾಗ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ, cx ಪ್ಲಸ್ dy ಈಕ್ವಲ್ ಟು 0 ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ನೀವೇನ್ ಮಾಡ್ತೀರಾ ಅಂದ್ರೆ, x ಈಕ್ವಲ್ ಟು t ತಗೊಳ್ಳಿ, x ಕೂಡ ಏನ್ ತಗೊಳ್ತೀರಾ, t ತಗೊಳ್ಳಿ. ಇವಾಗ y ಬೇಕು ನನಗೆ, ಸೊ dy ಈಕ್ವಲ್ ಟು ಏನಾಗುತ್ತೆ, ಮೈನಸ್ cx ಆಗುತ್ತೆ. ಸೊ y ಈಕ್ವಲ್ ಟು ಏನಾಗುತ್ತೆ, ಮೈನಸ್ c, x ಅಂದ್ರೆ ಏನ್ ತಗೊಂಡಿದ್ದೀವಿ ನೋಡಿ, ಇನಿಷಿಯಲ್ ಕರ್ವ್ x ನಾಟ್. ಸೊ ಇಲ್ಲಿ ಏನಾಗ್ಬಿಡುತ್ತೆ, dy ನಾಟ್ ಈಕ್ವಲ್ ಟು x ನಾಟ್ ಆಗುತ್ತೆ. x ನಾಟ್ ಅಂದ್ರೆ t ತಗೊಳ್ಳಿ, ಡಿವೈಡೆಡ್ ಬೈ ಈ ಕಡೆ ಬಂದ್ರೆ d ಆಗುತ್ತೆ. ಸೊ ಇವಾಗ ಏನ್ ಬರ್ತಿದೆ ಅಂದ್ರೆ, ಇನಿಷಿಯಲ್ ಕರ್ವ್ ನೋಡಿ, ಇನಿಷಿಯಲ್ ಕರ್ವ್ ಏನ್ ಬರ್ತಿದೆ ಅಂತಂದ್ರೆ, ದಟ್ ಈಸ್ ಇನಿಷಿಯಲ್ ಕರ್ವ್, x ನಾಟು t ಬರ್ತಿದೆ, y ನಾಟು ಮೈನಸ್ ct ಬೈ d ಬರ್ತಿದೆ. ಸೊ ಈ ಲೈನ್ ತಗೊಂಡಾಗ u ಏನಾಗಿದೆ, 0 ಆಗಿದೆ, ಅಂದ್ರೆ ಇಲ್ಲಿ u ನಾಟ್ 0 ಆಗುತ್ತೆ. ಓಕೆನಾ? ಇನಿಷಿಯಲ್ ಕರ್ವ್ ಸಿಕ್ತು ನಮಗೆ. ಇವಾಗ ಏನ್ ಮಾಡ್ತೀರಾ, ಡೆಲ್ಟಾ ನಾಟ್ ಈಕ್ವಲ್ ಟು 0 ತಗೋಬೇಕು. ಇಲ್ಲಿ ನೋಡಿ, ಫಸ್ಟ್ ಏನ್ ತಗೊಳ್ತೀರಾ, p ತಗೊಳ್ತೀರಾ. ಇಲ್ಲಿ ಏನ್ ತಗೊಳ್ತೀರಾ, p ಆಫ್ t ಕಾಮ ಮೈನಸ್ ct ಬೈ d ಕಾಮ 0. ನೆಕ್ಸ್ಟ್ ಇಲ್ಲಿ q ಆಫ್ x ನಾಟ್ y ನಾಟ್ z ನಾಟ್ ತಗೊಳ್ತೀರಾ.
ಸೊ ಟಿ ಕಾಮ ಮೈನಸ್ ಸಿ ಟಿ ಬೈ ಡಿ ಕಾಮ 0 ಡಿವೈಡೆಡ್ ಬೈ ನೆಕ್ಸ್ಟ್ ಏನು ಮಾಡ್ತೀರಿ ಹೇಳಿ ಡಿ ಎಕ್ಸ್ ನಾಟ್ ಡಿವೈಡೆಡ್ ಬೈ ಡಿ ಟಿ. ಸೊ ಇಲ್ಲಿ ಎಕ್ಸ್ ನಾಟ್ ಏನಾಗಿದೆ ಟಿ ಆಗಿದೆ, ಎಕ್ಸ್ ನಾಟ್ ಟಿ ಅಂದ್ರೆ ಡೈರೆಕ್ಟ್ ಡಿ. ನೆಕ್ಸ್ಟ್ ಡಿ ವೈ ನಾಟ್ ಮಾಡ್ತೀರಾ, ಸೊ ಡಿ ಬೈ ಡಿ ಟಿ ಆಫ್ ವೈ ನಾಟ್ ಇಲ್ಲಿದೆ ನೋಡಿ ಮೈನಸ್ ಸಿ ಟಿ ಬೈ ಡಿ. ಸೊ ನಾಟ್ ಈಕ್ವಲ್ ಟು 0 ತಗೊಂಬಿಡಿ. ಇವಾಗ ಏನಾಗುತ್ತೆ ಹೇಳಿ, ಸೊ ಪಿ ಆಫ್ ಟಿ ಕಾಮ ಮೈನಸ್ ಇಲ್ಲಿ ಫಸ್ಟ್ ಆಫ್ ಆಲ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಪಿ ಡಿ. ಪಿ ಏನಾಗುತ್ತೆ ಎ ಆಗುತ್ತೆ, ಕ್ಯೂ ಏನಾಗುತ್ತೆ ಬಿ ಆಗುತ್ತೆ, ಕರೆಕ್ಟ್ ಅಲ್ವಾ ಇಲ್ಲಿ ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ ಅವೆರಡು ಕಾನ್ಸ್ಟೆಂಟ್ ಆಗಿರೋದ್ರಿಂದ ಇಲ್ಲೂ ಎ ಬರುತ್ತೆ ಇಲ್ಲಿ ಬಿ ಬರುತ್ತೆ. ನೆಕ್ಸ್ಟ್ ಡಿಫ್ರೆನ್ಸಿಯೇಷನ್ ಆಫ್ ಟಿ ವಿತ್ ರೆಸ್ಪೆಕ್ಟ್ ಟು ಟಿ ಏನಾಗ್ಬಿಡುತ್ತೆ ಹೇಳಿ 1 ಆಗುತ್ತೆ. ನೆಕ್ಸ್ಟ್ ಡಿಫ್ರೆನ್ಸಿಯೇಷನ್ ಆಫ್ ಮೈನಸ್ ಸಿ ಟಿ ಬೈ ಡಿ ವಿತ್ ರೆಸ್ಪೆಕ್ಟ್ ಟು ಟಿ ಏನಾಗುತ್ತೆ ಹೇಳಿ ಮೈನಸ್ ಸಿ ಬೈ ಡಿ ಆಗುತ್ತೆ, ಕರೆಕ್ಟ್ ಅಲ್ವಾ. ಮೈನಸ್ ಸಿ ಬೈ ಡಿ ನಾಟ್ ಈಕ್ವಲ್ ಟು 0. ಸೊ ಇವಾಗ ನೋಡಿ ಡೆಲ್ ಮಾಡಿ, ಸೊ ಮೈನಸ್ ಎ ಸಿ ಬೈ ಡಿ ಮೈನಸ್ ಬಿ ನಾಟ್ ಈಕ್ವಲ್ ಟು 0. ಇವಾಗ ಮೈನಸ್ ಎ ಸಿ ಇಲ್ಲಿ ನೋಡಿ ಮೈನಸ್ ಎ ಸಿ ಇಲ್ಲಿ ಮೈನಸ್ ಬಿ ಡಿ ನಾಟ್ ಈಕ್ವಲ್ ಟು 0 ಆಗುತ್ತೆ. ಸೊ ಡಿ ಆ ಕಡೆ ತಗೊಂಬಿಡಿ ನಾಟ್ ಈಕ್ವಲ್ ಟು 0. ಇಲ್ಲಿ ಆಪ್ಷನ್ ಏನ್ ಕೊಟ್ಟಿದ್ದಾರೆ ನೋಡಿ, ಸೊ ಮೈನಸ್ ಎ ಸಿ ಮೈನಸ್ ಬಿ ಡಿ ನಾಟ್ ಈಕ್ವಲ್ ಟು 0. ಓಕೆ ಮೈನಸ್ ಕಾಮನ್ ತಗೊಂಬಿಡಿ, ಎ ಸಿ ಪ್ಲಸ್ ಬಿ ಡಿ ನಾಟ್ ಈಕ್ವಲ್ ಟು 0 ಆಗ್ಬಿಡುತ್ತೆ. ಅವಾಗ ಏನಾಗ್ಬಿಡುತ್ತೆ ಎ ಸಿ ಪ್ಲಸ್ ಬಿ ಡಿ ನಾಟ್ ಈಕ್ವಲ್ ಟು 0. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಇವಾಗ ಎ ಸಿ ಪ್ಲಸ್ ಬಿ ಡಿ ನಾಟ್ ಈಕ್ವಲ್ ಟು 0. ಸೊ ಆಪ್ಷನ್ 1 ಕರೆಕ್ಟ್ ಇದೆ. ಕರೆಕ್ಟ್ ಇದೆ ಅಲ್ವಾ ಇದು. ನೋಡಿ ಇನಿಷಿಯಲ್ ಕರ್ವ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನೀವು ಇನಿಷಿಯಲ್ ಕರ್ವ್ ಬರ್ಕೊಳಕ್ ಬರ್ಬೇಕು ನಿಮ್ಗೆ. ಏನಂತಂದ್ರೆ ಎಕ್ಸ್ ನಾಟ್ ಈಕ್ವಲ್ ಟು ಟಿ ತಗೋಬೇಕು. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕಂಡೀಷನ್ ಸಿ ಎಕ್ಸ್ ನಾಟ್ ಆಗುತ್ತೆ, ಸೊ ಡಿ ವೈ ನಾಟ್ ಆಗುತ್ತೆ. ಸೊ ವೈ ನಾಟ್ ಕಂಡು ಹಿಡ್ಕೊಂಡೆ ನಾನು, ಇದು ವೈ ನಾಟ್ ಮೈನಸ್ ಸಿ ಟಿ ಬೈ ಡಿ. ಸೊ ಇನಿಷಿಯಲ್ ಕರ್ವ್ ಏನಾಗ್ಬಿಡುತ್ತೆ ಎಕ್ಸ್ ನಾಟ್ ಟಿ ತಗೊಂಡ್ವಿ, ವೈ ನಾಟ್ ಮೈನಸ್ ಸಿ ಟಿ ಬೈ ಡಿ ತಗೊಂಡ್ವಿ, ಸೊ ಕಾಮ 0 ತಗೊಂಡಾಗ ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಸೊ ಯು ಆಫ್ ಎಕ್ಸ್ ಕಾಮ ವೈ ಬಿ ದ ಸೊಲ್ಯೂಷನ್ ಆಫ್, ಸೊ ಪಿ ಡಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಪಿ ಡಿ ಕೊಟ್ಟಿದ್ದಾರೆ ಲೀನಿಯರ್ ಪಿ ಡಿ ಬರ್ಕೊಂಡ್ಬಿಡಿ ಡೈರೆಕ್ಟ್ ಆಗಿ. ಸೊ ಪಿ ಈಕ್ವಲ್ ಟು ಎಕ್ಸ್, ಕ್ಯೂ ಈಕ್ವಲ್ ಟು ವೈ, ಸೊ ಡಿಪೆಂಡೆಂಟ್ ವೇರಿಯಬಲ್ ಯು ಕೊಟ್ಟಿದ್ದಾರೆ, ಯು ಈಕ್ವಲ್ ಟು 4u ಆಗುತ್ತೆ. ಸಾರಿ ಆರ್ ಅಲ್ವಾ ಇದು, ಆರ್ ಈಕ್ವಲ್ ಟು 4u. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಸ್ಯಾಟಿಸ್ಫೈಯಿಂಗ್ ದ ಕಂಡೀಷನ್ ಯು ಆಫ್ ಎಕ್ಸ್ ಕಾಮ ವೈ ಈಕ್ವಲ್ ಟು 1 ಆನ್ ದ ಸರ್ಕಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು 1. ಓಕೆನಾ, ಯೂನಿಟ್ ಸರ್ಕಲ್ ಕೊಟ್ಟಿದ್ದಾರೆ. ಸೊ ಯು ಈಕ್ವಲ್ ಟು 1 ಆಗಿರುತ್ತಂತೆ. ಸೊ ದೆನ್ ಯು ಆಫ್ 2 ಕಾಮ 2 ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಇದು ಈಸಿ ಇದೆ, ಸಾಲ್ವ್ ಮಾಡಿ. ಫಸ್ಟ್ ಸೊಲ್ಯೂಷನ್ ಕಂಡು ಹಿಡ್ಕೊಂಡ್ಬಿಡಿ. ಇಲ್ಲಿ ನೋಡಿ ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಈಕ್ವಲ್ ಟು ಡಿ ವೈ ಡಿವೈಡೆಡ್ ಬೈ ವೈ ಈಕ್ವಲ್ ಟು ಡಿ ಯು ಡಿವೈಡೆಡ್ ಬೈ 4u. ಇವೆರಡು ಸಾಲ್ವ್ ಮಾಡೋದು ಏನ್ ಬರುತ್ತೆ, ಈ ಫಸ್ಟ್ ಇಂಟಿಗ್ರೇಷನ್ ಮತ್ತು ಸೆಕೆಂಡ್ ಸಾಲ್ವ್ ಮಾಡಿದ್ರೆ ಲಾಗ್ ಎಕ್ಸ್ ಈಕ್ವಲ್ ಟು ಲಾಗ್ ವೈ ಪ್ಲಸ್ ಲಾಗ್ c1. ಇವಾಗ ಏನಾಗುತ್ತೆ ಲಾಗ್ ಆಫ್ ಎಕ್ಸ್ ಬೈ ವೈ ಈಕ್ವಲ್ ಟು ಲಾಗ್ c1 ವಿಚ್ ಇಂಪ್ಲೈಸ್ ದಟ್ ಎಕ್ಸ್ ಬೈ ವೈ ಈಕ್ವಲ್ ಟು ಏನಾಗುತ್ತೆ c1. ಕರೆಕ್ಟ್ ಅಲ್ವಾ ಇದು. ಇನ್ನೊಂದು ಸೊಲ್ಯೂಷನ್ ಕಂಡುಹಿಡಿಯಕ್ಕೆ ಏನ್ ಮಾಡ್ತೀರಾ ಅಂದ್ರೆ, ಸೊ ಡಿ ವೈ ಬೈ ವೈ ಈಕ್ವಲ್ ಟು ಡಿ ಯು ಬೈ 4u ತಗೊಳ್ಳಿ. ಅವಾಗ ಏನಾಗುತ್ತೆ 1/4 ಲಾಗ್ ಯು ಆಗುತ್ತೆ ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ. ನೆಕ್ಸ್ಟ್ ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಲಾಗ್ ವೈ ಆಗುತ್ತೆ ಪ್ಲಸ್ ಲಾಗ್ c2. ಇವಾಗ ನೋಡಿ 1/4, ಸೊ ಪವರ್ ಇಲ್ಲಿ ಹೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಸೊ ಲಾಗ್ ಯು ಪವರ್ 1/4 ಈಕ್ವಲ್ ಟು ಲಾಗ್ ಎ ಪ್ಲಸ್ ಲಾಗ್ ಬಿ ಏನಾಗುತ್ತೆ ಪ್ರಾಡಕ್ಟ್ c2y. ಸೊ ಲಾಗ್ ಮತ್ತೆ ಲಾಗ್ ಇಟ್ ಕ್ಯಾನ್ಸಲ್. ಸೊ ಇವಾಗ ಏನಾಗುತ್ತೆ ಯು ಈಕ್ವಲ್ ಟು, ಸೊ 1/4 ಆ ಕಡೆ ತಗೊಂಡ್ಬಿಡಿ, c2 ಪವರ್ 4 ನೆಕ್ಸ್ಟ್ y ಪವರ್ 4 ತಗೋಬೋದಾ, ಈಕ್ವಲ್ ಟು c2 ಪವರ್ 4 ಏನ್ ತಗೊಳ್ತೀರಾ, c2 ಇಂಟು y ಪವರ್ 4 ತಗೊಳ್ಳಿ ಅಷ್ಟೇ. ಈಗೇನ್ ಮತ್ತೆ ಕಾನ್ಸ್ಟೆಂಟ್ ಅಂತ ತಗೊಳ್ಳಿ. ಓಕೆನಾ. ಓಕೆ ಇವಾಗ ನೋಡಿ ಯು ಈಕ್ವಲ್ ಟು c2 y ಪವರ್ 4 ಬಂತು, ಎಕ್ಸ್ ಬೈ ವೈ ಈಕ್ವಲ್ ಟು c1 ಬಂದಿದೆ. ಓಕೆನಾ. ಸೊ ಎರಡು ಸೊಲ್ಯೂಷನ್ ಬಂತು ಇಲ್ಲಿ. ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೀವು ಇಲ್ಲಿ ನೋಡಿ ಯು ಈಕ್ವಲ್ ಟು 1 ಆಗುತ್ತಂತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು 1 ಕೊಟ್ಟಿದ್ದಾರೆ. ಈಗ ಏನ್ ಮಾಡ್ತೀರಾ ಅಂದ್ರೆ ಎಕ್ಸ್ ಆಫ್ ಟಿ ಈಕ್ವಲ್ ಟು ಟಿ ತಗೊಳ್ಳಿ. ಓಕೆನಾ. ಸೊ ಇವಾಗ ವೈ ಸ್ಕ್ವೇರ್ ಏನಾಗ್ಬಿಡುತ್ತೆ, ಅದ್ರ ಪ್ರಕಾರ ವೈ ಸ್ಕ್ವೇರ್ ಆಫ್ ಟಿ 1 ಮೈನಸ್ ಟಿ ಸ್ಕ್ವೇರ್ ಆಗುತ್ತೆ ಅಲ್ವಾ. ಸೊ ಇವಾಗ ನಾವು ಈ ಕರ್ವ್ ತಗೊಂಡಾಗ, ಸರ್ಕಲ್ ತಗೊಂಡಾಗ, ಯೂನಿಟ್ ಸರ್ಕಲ್ ಯು ಈಕ್ವಲ್ ಟು ಏನಾಗ್ಬಿಡುತ್ತೆ 1 ಆಗುತ್ತೆ. ಅವರೇ ಕೊಟ್ಟಿದ್ದಾರೆ. ಸೊ ಯು ಆಫ್ ಟಿ ಈಕ್ವಲ್ ಟು 1 ತಗೊಳ್ಳಿ. ಓಕೆನಾ. ಸೊ ಇವಾಗ ಏನ್ ಮಾಡ್ತೀರಾ ಅಂದ್ರೆ ರಿಲೇಷನ್ ಬಿಟ್ವೀನ್ c1 ಮತ್ತೆ c2 ಕಂಡು ಹಿಡ್ಕೊಳ್ಳಿ. ಇಲ್ಲಿ ಎಕ್ಸ್ ಬೈ ವೈ ಇದೆ, ಎಕ್ಸ್ ಏನ್ ತಗೊಂಡಿದೀವಿ ಟಿ ತಗೊಂಡಿದೀವಿ,
ಟಿ ಡಿವೈಡೆಡ್ ಬೈ ವೈ ಅಂತ ತಗೊಂಡಿದ್ದೀವಿ. ವೈ ಆಕ್ಚುಲಿ 1 ಮೈನಸ್ ಟಿ ಸ್ಕ್ವೇರ್. ಅದಕ್ಕೆ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ವೈ ಸ್ಕ್ವೇರ್ ಬೇಕು ಅಂದ್ರೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿ. ಅವಾಗ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ವೈ ಸ್ಕ್ವೇರ್ ಈಕ್ವಲ್ ಟು C1 ಸ್ಕ್ವೇರ್ ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನಿದೆ ನೋಡಿ, ಟಿ ಸ್ಕ್ವೇರ್ ತಗೊಂಡಿದ್ದೀವಿ. ಟಿ ಸ್ಕ್ವೇರ್ ಡಿವೈಡೆಡ್ ಬೈ ಇಲ್ಲಿ ವೈ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ ನೋಡಿ, ವೈ ಸ್ಕ್ವೇರ್ 1 ಮೈನಸ್ ಟಿ ಸ್ಕ್ವೇರ್ ತಗೊಳ್ಳಿ. ಇಲ್ಲಿ 1 ಮೈನಸ್ ಟಿ ಸ್ಕ್ವೇರ್ ಈಕ್ವಲ್ ಟು C1 ಇದೆ ಅಲ್ವಾ. ಇವಾಗ ಏನ್ ಮಾಡ್ತೀರಾ, ರೆಸಿಪ್ರೋಕಲ್ ತಗೊಂಡ್ಬಿಡಿ. ಇದು ರೆಸಿಪ್ರೋಕಲ್ ತಗೊಂಡ್ರೆ ಏನಾಗುತ್ತೆ, 1 ಮೈನಸ್ ಟಿ ಸ್ಕ್ವೇರ್ ಡಿವೈಡೆಡ್ ಬೈ ಟಿ ಸ್ಕ್ವೇರ್ ಈಕ್ವಲ್ ಟು 1 ಬೈ C1 ಆಗುತ್ತೆ. ಸಪರೇಟ್ ಡಿವೈಡ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಹೇಳಿ, 1 ಬೈ ಟಿ ಸ್ಕ್ವೇರ್ ಈಕ್ವಲ್ ಟು ಅಲ್ಲ ಟಿ ಸ್ಕ್ವೇರ್ ಮೈನಸ್ 1 ಈಕ್ವಲ್ ಟು 1 ಬೈ C1 ಆಗುತ್ತೆ. ಸೊ 1 ಬೈ ಟಿ ಸ್ಕ್ವೇರ್ ಈಕ್ವಲ್ ಏನಾಗುತ್ತೆ, 1 ಬೈ C1 ಪ್ಲಸ್ 1 ಆಗ್ತಿದೆ. ಓಕೆನಾ, ಸದ್ಯಕ್ಕೆ ಸಾಕು, ಈ ತರ ಬರ್ತಿದೆ. ನೆಕ್ಸ್ಟ್ ಈಗ ಇಲ್ಲಿಗೆ ಬರೋಣ. ಯು ಈಕ್ವಲ್ ಟು C2 ವೈ ಪವರ್ 4 ಇದೆ. ಸೊ ಯು ಈಕ್ವಲ್ ಟು 1 ಇದೆ, C2 ವೈ ಪವರ್ 4 ಇದೆ. ಹಂಗಾಗಿ ಏನ್ ಮಾಡುತ್ತೆ, 1 ಮೈನಸ್ ಟಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗುತ್ತಲ್ವಾ. ಇದು ವೈ ಅಂತಂದ್ರೆ 1 ಮೈನಸ್ ಟಿ ಸ್ಕ್ವೇರ್. ಸೊ ಇಲ್ಲಿರೋದೇನು, ವೈ ಪವರ್ 4 ಇದೆ ಅಂದ್ರೆ ವೈ ಸ್ಕ್ವೇರ್ ಈಕ್ವಲ್ ಟು 1 ಮೈನಸ್ ಟಿ ಸ್ಕ್ವೇರ್. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ವೈ ಪವರ್ 4 ಈಕ್ವಲ್ ಟು 1 ಮೈನಸ್ ಟಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗುತ್ತೆ. ಕರೆಕ್ಟ್ ಅಲ್ವಾ? 1 ಮೈನಸ್ ಟಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗುತ್ತೆ. ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಇಲ್ಲಿ ಟಿ ಸ್ಕ್ವೇರ್ ಬಂದಿದೆ, ಇಲ್ಲಿ ಟಿ ಸ್ಕ್ವೇರ್ ಬಂದಿದೆ. ಅದನ್ನ ಕಂಡುಹಿಡ್ಕೊಳ್ತೀನಿ ನಾನು ಇವಾಗ. ಈಗ ನೋಡಿ, 1 ಬೈ ಟಿ ಸ್ಕ್ವೇರ್ ಈಕ್ವಲ್ ಟು ಏನಾಗುತ್ತೆ, 1 ಪ್ಲಸ್ C1 ಬೈ C1 ಆಗುತ್ತೆ. ಸೊ ಟಿ ಸ್ಕ್ವೇರ್ ಏನಾಗ್ಬಿಡುತ್ತೆ, ದೇರ್ ಫಾರ್ ಟಿ ಸ್ಕ್ವೇರ್ C1 ಡಿವೈಡೆಡ್ ಬೈ 1 ಪ್ಲಸ್ C1 ಆಗುತ್ತೆ. ಸೊ ಅದನ್ನ ತಗೊಂಡ್ಬಿಟ್ಟು ಇಲ್ಲಿ ಹಾಕಿ ನೀವು. ಅವಾಗ ಏನಾಗುತ್ತೆ, 1 ಈಕ್ವಲ್ ಟು C2 1 ಮೈನಸ್ C1 ಡಿವೈಡೆಡ್ ಬೈ 1 ಪ್ಲಸ್ C1 ಆಗುತ್ತೆ ಅಲ್ವಾ. ಇವಾಗ 1 ಈಕ್ವಲ್ ಟು C2 ಇಂಟು 1 ಪ್ಲಸ್ C1 ಮೈನಸ್ C1 ಡಿವೈಡೆಡ್ ಬೈ 1 ಪ್ಲಸ್ C1. ಸೊ ಪ್ಲಸ್ C1 ಮೈನಸ್ C1 ಗೆಟ್ ಕ್ಯಾನ್ಸಲ್. ಇವಾಗ ಏನಾಗುತ್ತೆ, 1 ಪ್ಲಸ್ C1 ಈ ಕಡೆ ತಗೊಂಬಿಡಿ ಈಕ್ವಲ್ ಟು C2. ಕರೆಕ್ಟ್ ಇದೆಯಲ್ವಾ ಇದು? ವಿಚ್ ಇಂಪ್ಲೈಸ್ ದಟ್, ಕರೆಕ್ಟ್ ಇದೆಯಲ್ವಾ? 1 ಪ್ಲಸ್ C1 ಈ ಕಡೆ ತಗೊಂಡ್ರೆ ಇವಾಗ ಏನಾಗುತ್ತೆ, C2 ಮೈನಸ್ C1 ಮೈನಸ್ 1 ಈಕ್ವಲ್ ಟು 0. ಓಕೆ, C2 ಏನ್ ಬಂದಿದೆ ಸೊಲ್ಯೂಷನ್, C2 ಯು ಬೈ ವೈ ಪವರ್ 4 ಬರ್ತಿದೆ. ಇಲ್ಲಿ ತಗೊಳ್ಳಿ ನೀವು, ಅಥವಾ ಒಂದು ಕೆಲಸ ಮಾಡಿ, C2 ಇಲ್ಲೇ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ಯು ಬೈ ಇಲ್ಲಿ ಬಂದಿದೆ ನೋಡಿ C2 ವೈ ಪವರ್ 4 ಈಕ್ವಲ್ ಟು 1 ಪ್ಲಸ್ C1 ಏನ್ ಬಂದಿತ್ತು ಸೊಲ್ಯೂಷನ್, ಎಕ್ಸ್ ಬೈ ವೈ. ಎಕ್ಸ್ ಬೈ ವೈ ಕೊಡಿ, ಎಕ್ಸ್ ಬೈ ವೈ. ಇವಾಗ ನಮಗೇನ್ ಬೇಕು, ಯು ಆಫ್ ಎಕ್ಸ್ ಕಾಮ ವೈ ಬೇಕು ಅಲ್ವಾ. ಸೊ ಯು ಆಫ್ ಎಕ್ಸ್ ಕಾಮ ವೈ ಈಕ್ವಲ್ ಟು ನೋಡಿ, ಯು ಆಫ್ ಎಕ್ಸ್ ಕಾಮ ವೈ, ಈ ವೈ ಪವರ್ 4 ಆ ಕಡೆ ತಗೊಂಡ್ಬಿಟ್ರೆ ಆಗುತ್ತೆ, ಇಂಟು ಆಗುತ್ತೆ ವೈ ಪವರ್ 4 ಇಂಟು 1 ಪ್ಲಸ್ ಎಕ್ಸ್ ಬೈ ವೈ. ಕರೆಕ್ಟ್ ಅಲ್ವಾ? ಅವ್ರೇನ್ ಕೇಳಿದಾರೆ ಕ್ವಶನ್ ಇವಾಗ, ಯು ಆಫ್ 2, 2 ಏನ್ ಬರುತ್ತೆ ಅಂತ ಕೇಳಿದಾರೆ. ಇಲ್ಲಿ ಕೊಡಿ, ಯು ಆಫ್ 2, 2 ಎಕ್ಸ್ ಈಕ್ವಲ್ ಟು 2 ವೈ ಈಕ್ವಲ್ ಟು 2. ಅವಾಗ ಏನಾಗುತ್ತೆ, 2 ಪವರ್ 4 ಇಂಟು 1 ಪ್ಲಸ್ 2 ಬೈ 2. ಸೊ ಇವಾಗ ಏನಾಗುತ್ತೆ, 2 ಪವರ್ 4 ಇಂಟು 1 ಪ್ಲಸ್ 1 2 ಪವರ್ 5 ಆಗ್ತಿದೆ. 2 ಪವರ್ 5 ಅಂದ್ರೆ ಏನಾಗುತ್ತೆ, ಏನಾಗುತ್ತೆ ಹೇಳಿ, 32 ನಾ 64. 32 ನಾ ಅಷ್ಟೇನಾ? ತಪ್ಪಾಯ್ತಲ್ಲ ಹಂಗಾರೆ ಇದು ಪ್ರಾಬ್ಲಮ್. 2 ಬೈ 2. ಓಕೆ, 2 ಪವರ್ 5. ಸೊ 2 ಇಂಟು 2 ಇಂಟು 2 ಇಂಟು 2 ಏನೋ ಮಿಸ್ಟೇಕ್ ಆಗಿದೆ ಇದು. ಸೊ ಇನ್ನೂ 2 ಮಿಸ್ಟೇಕ್ ಆಗಿದೆ. 30 ಎಲ್ಲಿ ಮಿಸ್ಟೇಕ್ ಆಯ್ತಿದು? ಒಂದು ಸೆಕೆಂಡ್ ಇರಿ. ಯು ಆಫ್ ಎಕ್ಸ್ ಕಾಮ ವೈ ನೋಡಿ, ಎಲ್ಲಾದ್ರೂ ಮಿಸ್ಟೇಕ್ ಆಗಿದೆ ಕ್ಯಾಲ್ಕುಲೇಷನ್. 1 ಪ್ಲಸ್ C1 ಮೈನಸ್ C1. C2 ಕರೆಕ್ಟ್ ಇದೆ. ಸೊ ಯು ಬೈ ವೈ ಪವರ್ 4. ಓಕೆ, ಯು ಬೈ ವೈ ಪವರ್ 4 ಈಕ್ವಲ್ ಟು 1 ಪ್ಲಸ್ ಎಕ್ಸ್ ಬೈ ವೈ C1. ಓಕೆ, ವೈ ಪವರ್ 4 ಇಂಟು 2 ಬೈ 2 ಕರೆಕ್ಟ್ ಇದೆ. 2 ಪವರ್ 4 ರಾಂಗ್ ಆಯ್ತಿದು. ಸೊ ಕರೆಕ್ಟ್ ಆಗಿ ನೋಡಿ, ಡಿ ಎಕ್ಸ್ ಬೈ ಎಕ್ಸ್ ಈಕ್ವಲ್ ಟು ಡಿ ವೈ ಬೈ ವೈ ಈಕ್ವಲ್ ಟು ಏನಾಗುತ್ತೆ, ಸೊ ಡಿ ಯು ಬೈ
4u. ಓಕೆನಾ? ಇವಾಗ ಎರಡು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ಹೇಳಿ. ಸೊ ಲಾಗ್ ಎಕ್ಸ್ ಈಕ್ವಲ್ ಟು ಲಾಗ್ ವೈ ಪ್ಲಸ್ ಲಾಗ್ C1. ಇವಾಗ ಏನಾಗುತ್ತೆ, ಎಕ್ಸ್ ಬೈ ವೈ ಈಕ್ವಲ್ ಟು C1. ಓಕೆನಾ? ಕರೆಕ್ಟ್ ಇದೆ. ನೆಕ್ಸ್ಟ್ ಇದು ಒಂದು ಕೆಲಸ ಮಾಡಿ ನೀವು, ಇದು ಯಾಕೋ ಕಾಂಪ್ಲಿಕೇಟ್ ಆಗ್ತಿರೋದ್ರಿಂದ ಡಿಯು ಬೈ ಯು ಈಕ್ವಲ್ ಟು ಈ 4 ಆ ಕಡೆ ತಗೊಂಬಿಡಿ. ಅವಾಗ ಏನಾಗುತ್ತೆ 4 ಇಂಟು ಡಿ ಎಕ್ಸ್ ಬೈ ಎಕ್ಸ್ ಆಗುತ್ತೆ. ಇವಾಗ ಲಾಗ್ ಯು ಈಕ್ವಲ್ ಟು ಸೊ 4 ಲಾಗ್ ಎಕ್ಸ್ ಪ್ಲಸ್ ಲಾಗ್ C2 ತಗೋಬೋದಾ? ಇವಾಗ ಏನಾಗುತ್ತೆ ಯು ಈಕ್ವಲ್ ಟು C2 ಎಕ್ಸ್ ಪವರ್ 4 ಆಗ್ತಿದೆ. ಓಕೆನಾ? C2 ಎಕ್ಸ್ ಪವರ್ 4 ವಿಚ್ ಇಂಪ್ಲೈಸ್ ದಟ್ C2 ಏನಾಗ್ತಿದೆ ನೋಡಿ, C2 ಏನಾಗ್ತಿದೆ ಯು ಬೈ ಎಕ್ಸ್ ಪವರ್ 4 ಆಗ್ತಿದೆ. ಓಕೆನಾ? ನೆಕ್ಸ್ಟ್ C1 ಎಕ್ಸ್ ಬೈ ಯು ಬರ್ತಿದೆ. ಓಕೆ, ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಎಕ್ಸ್ ಈಕ್ವಲ್ ಟು ಟಿ ತಗೊಳ್ಳಿ, ವೈ ಈಕ್ವಲ್ ಟು ವೈ ಸ್ಕ್ವೇರ್ ಈಕ್ವಲ್ ಆಗುತ್ತೆ 1 ಮೈನಸ್ ಟಿ ಸ್ಕ್ವೇರ್ ಆಗುತ್ತೆ, ಯು ಈಕ್ವಲ್ ಟು 1 ಆಗುತ್ತೆ. ಇವಾಗ ಇಲ್ಲಿ ಏನಾಗುತ್ತೆ ಎಕ್ಸ್ ಬೈ ವೈ ಅಂತಂದ್ರೆ ಎಕ್ಸ್ ಬೈ ವೈ, ಅಥವಾ 1 ಬೈ C1 ಈಕ್ವಲ್ ಟು ಏನಾಗುತ್ತೆ ನೋಡಿ ವೈ ಬೈ ಎಕ್ಸ್ ಆಗುತ್ತೆ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ 1 ಬೈ C1 ಸ್ಕ್ವೇರ್ ವೈ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್. ಇವಾಗ ಏನಾಗುತ್ತೆ ಹೇಳಿ, 1 ಮೈನಸ್ ಟಿ ಸ್ಕ್ವೇರ್ ಡಿವೈಡೆಡ್ ಬೈ ಟಿ ಸ್ಕ್ವೇರ್ 1 ಬೈ ಟಿ ಸ್ಕ್ವೇರ್ ಮೈನಸ್ 1. ಕರೆಕ್ಟ್ ಇದೆ ಅಲ್ವಾ ಇದು? ಇವಾಗ 1 ಬೈ ಟಿ ಸ್ಕ್ವೇರ್ ಈಕ್ವಲ್ ಟು 1 ಬೈ C1 ಸ್ಕ್ವೇರ್ ಪ್ಲಸ್ 1. ಇವಾಗ ಏನಾಗುತ್ತೆ 1 ಬೈ ಟಿ ಸ್ಕ್ವೇರ್ ಈಕ್ವಲ್ ಟು 1 ಪ್ಲಸ್ C1 ಸ್ಕ್ವೇರ್ ಡಿವೈಡೆಡ್ ಬೈ C1 ಸ್ಕ್ವೇರ್. ಇವಾಗ ಏನಾಗುತ್ತೆ ಟಿ ಸ್ಕ್ವೇರ್ ಈಕ್ವಲ್ ಟು C1 ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ C1 ಸ್ಕ್ವೇರ್. ಕರೆಕ್ಟ್ ಇದೆ ಅಲ್ವಾ ಇದು? ಇದು ಬಂತು ಇವಾಗ. ಕರೆಕ್ಟ್ ಇದೆ ಅಲ್ವಾ? ನೆಕ್ಸ್ಟ್ C2 ಕೊಡಿ. C2 ಏನಾಗುತ್ತೆ ನೋಡಿ ತಗೊಂಡ್ರೆ, C2 ಈಕ್ವಲ್ ಏನ್ ಬಂದಿದೆ ಯು ಬೈ ಎಕ್ಸ್ ಪವರ್ 4 ಬಂದಿದೆ. ಇವಾಗ ಏನಾಗುತ್ತೆ C2 ಈಕ್ವಲ್ ಟು ಯು ಅಂತಂದ್ರೆ 1, ಎಕ್ಸ್ ಅಂದ್ರೆ ಟಿ ತಗೊಂಡಿದ್ವಿ ಟಿ ಪವರ್ 4. ಓಕೆನಾ? ಬಟ್ ನಮಗೆ ಇಲ್ಲಿ ಏನ್ ಬಂದಿದೆ ಟಿ ಸ್ಕ್ವೇರ್ ಅಂತಂದ್ರೆ C1 ಸ್ಕ್ವೇರ್ ಇಂಟು ಸಾರಿ ಡಿವೈಡ್ ಬೈ 1 ಪ್ಲಸ್ C1 ಸ್ಕ್ವೇರ್ ಬಂದಿದೆ. ಅದಕ್ಕೆ ಇಲ್ಲಿ ಏನಾಗ್ಬಿಡುತ್ತೆ C2 ಈಕ್ವಲ್ ಟು ರೆಸಿಪ್ರೋಕಲ್ ತಗೊಂಡ್ರೆ ಏನಾಗ್ಬಿಡುತ್ತೆ 1 ಪ್ಲಸ್ C1 ಸ್ಕ್ವೇರ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ C1 ಪವರ್ 4. ಕರೆಕ್ಟ್ ಇದೆ ಅಲ್ವಾ ಇದು? 1 ಬೈ ಟಿ ಪವರ್ 4 ಅಂತಂದ್ರೆ ನೋಡಿ, ಟಿ ಪವರ್ 4 ಅಂತಂದ್ರೆ C1 ಸ್ಕ್ವೇರ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ C1 ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಡೈರೆಕ್ಟ್ ಆಗಿ ತಗೊಂಡೆ ನಾನು. ಇವಾಗ ಏನಾಗುತ್ತೆ ನೋಡಿ, ಇದು 1 ಪ್ಲಸ್ C1 ಸ್ಕ್ವೇರ್ ಹೋಲ್ ಸ್ಕ್ವೇರ್ ಈಕ್ವಲ್ ಟು C1 ಪವರ್ 4 ಇಂಟು C2. ಓಕೆ, ಇವಾಗ ಇಲ್ಲಿ ಕೊಡಿ ಏನ್ ಬರುತ್ತೆ, 1 ಪ್ಲಸ್ C1 ಅಂದ್ರೆ ಏನ್ ಬಂದಿತ್ತು ಎಕ್ಸ್ ಬೈ ಅಂದ್ರೆ ಎಕ್ಸ್ ಸ್ಕ್ವೇರ್ ಬೈ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಇಲ್ಲಿ ಏನಾಗುತ್ತೆ ಹೇಳಿ, ಎಕ್ಸ್ ಪವರ್ 4 ಡಿವೈಡೆಡ್ ಬೈ ವೈ ಪವರ್ 4 ಆಗುತ್ತೆ. C2 ಅಂದ್ರೆ ಏನ್ ಬಂದಿದೆ ಯು ಬೈ ಪವರ್ 4 ಬಂದಿದೆ C2. ಕರೆಕ್ಟ್ ಅಲ್ವಾ? ಇವಾಗ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಆಗ್ಬಿಡುತ್ತೆ ನೋಡಿ ಇಲ್ಲಿ. ಇವಾಗ ಏನ್ ಬಂತು ಹಂಗಾರೆ ಯು ಈಕ್ವಲ್ ಟು ವೈ ಪವರ್ 4 ಇಂಟು ಇಲ್ಲಿ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಇವಾಗ ಏನಾಗುತ್ತೆ ಯು ಆಫ್ ಎಕ್ಸ್ ಕಾಮ ವೈ ಈಕ್ವಲ್ ಟು ಸೊ ವೈ ಪವರ್ 4 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇಲ್ಲಿ ಏನಾಗುತ್ತೆ ವೈ ಪವರ್ 4 ಆಗುತ್ತೆ. ಸೊ ಕ್ಯಾನ್ಸಲ್ ಏನ್ ಬಂತು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬರ್ತಿದೆ ಅಲ್ವಾ? ಇದೇ ಸೊಲ್ಯೂಷನ್ ಇವಾಗ. ಸೊ ಯು ಆಫ್ 2, 2 ಏನ್ ಬರುತ್ತೆ ನೋಡಿ ಹಂಗಾರೆ ಇವಾಗ 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಹೋಲ್ ಸ್ಕ್ವೇರ್. ಸೊ 4 ಪ್ಲಸ್ 4 ಹೋಲ್ ಸ್ಕ್ವೇರ್. ಸೊ 8 ಸ್ಕ್ವೇರ್ ಆಗುತ್ತೆ 64. ಓಕೆನಾ? 64 ಇಸ್ ದ ರೈಟ್ ಆನ್ಸರ್. ಸೊ ಸ್ವಲ್ಪ ಕ್ಯಾಲ್ಕುಲೇಷನ್ ಮಿಸ್ ಆದ್ರೂ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಇದು. ಸೊ ಹಾಗಾಗಿ ಆಪ್ಷನ್ 3 ಇದೆ ನೋಡಿ, ಅದು ಕರೆಕ್ಟ್. ಓಕೆ, ಇದು ಹೇಳಿ ನೋಡೋಣ. ಈಸಿ ಕ್ವಶನ್. ಆರ್ಬಿಟ್ರಿ ಫಂಕ್ಷನ್ ಕೊಟ್ಟಿದ್ದಾರೆ ನೋಡಿ, ಎಫ್ ಕೊಟ್ಟಿದ್ದಾರೆ. ಸೊ ಎಲಿಮಿನೇಟ್ ಮಾಡ್ಬಿಟ್ಟು PDE ಕಂಡುಹಿಡಿಯಬೇಕು. ಏನ್ ಮಾಡ್ತೀರಾ, ಫಸ್ಟ್ ಪಾರ್ಷಿಯಲಿ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಅವಾಗ ಏನಾಗುತ್ತೆ ದೋ ಯು ಬೈ ದೋ ಎಕ್ಸ್ ಈಕ್ವಲ್ ಟು 1 ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ವೈ ಇಂಟು ವೈ. ಇವಾಗ ನೋಡಿ ಎಫ್ ಡ್ಯಾಶ್ ಆಫ್ ಎಕ್ಸ್ ವೈ ಇಂಟು ವೈ. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀರಾ, ದೋ ಯು ಬೈ ದೋ ವೈ ಮಾಡಿ. ಅವಾಗ ಏನಾಗುತ್ತೆ 1 ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ವೈ ಇಂಟು ಎಕ್ಸ್ ಅಲ್ವಾ? ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಇಲ್ಲಿ ಇದಕ್ಕೆ ಎಕ್ಸ್ ಮಲ್ಟಿಪ್ಲೈ ಮಾಡಿ, ಇದಕ್ಕೆ ಎಕ್ಸ್ ಮಲ್ಟಿಪ್ಲೈ ಮಾಡಿ, ಇದಕ್ಕೆ ವೈ ಮಲ್ಟಿಪ್ಲೈ ಮಾಡಿ. ಅವಾಗ ಏನಾಗುತ್ತೆ ಎಕ್ಸ್ ಇಂಟು ದೋ ಯು ಬೈ ದೋ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್
ಎಕ್ಸ್ ವೈ ಎಫ್ ಡ್ಯಾಶ್ ಆಫ್ ಎಕ್ಸ್ ವೈ ಆಯಿತು. ನೆಕ್ಸ್ಟ್ ಇದಕ್ಕೆ ವೈ ಮಲ್ಟಿಪ್ಲೈ ಮಾಡಿದ್ರೆ ವೈ ಇಂಟು ದೋ ಯು ಬೈ ದೋ ವೈ ಈಕ್ವಲ್ ಟು ವೈ ಪ್ಲಸ್ ಎಕ್ಸ್ ವೈ ಎಫ್ ಡ್ಯಾಶ್ ಆಫ್ ಎಕ್ಸ್ ವೈ. ಸೊ ಈಕ್ವೇಶನ್ 1 ಈಕ್ವೇಶನ್ 2 ತಗೊಂಡು ಇವಾಗ ಏನು ಮಾಡ್ತೀರಾ 1 - 2 ಮಾಡಿ 1 - 2 ಮಾಡಿ. ಅವಾಗ ಏನಾಗುತ್ತೆ ಎಕ್ಸ್ ದೋ ಯು ಬೈ ದೋ ಎಕ್ಸ್ ಮೈನಸ್ ವೈ ದೋ ಯು ಬೈ ದೋ ವೈ ಈಕ್ವಲ್ ಟು ಎಕ್ಸ್ ಮೈನಸ್ ವೈ. ನೆಕ್ಸ್ಟ್ ಇಲ್ಲಿ ಇಟ್ ಕ್ಯಾನ್ಸಲ್ ಅಲ್ವಾ. ಸೊ ಹಾಗಾಗಿ ಯಾವ ಆಪ್ಷನ್ ಕರೆಕ್ಟ್ ಆಗ್ಬಿಡುತ್ತೆ ಎಕ್ಸ್ ದೋ ಯು ಬೈ ದೋ ಎಕ್ಸ್ ಮೈನಸ್ ವೈ ದೋ ಯು ಬೈ ದೋ ಎಕ್ಸ್ ಮೈನಸ್ ವೈ. ಸೊ ಆಪ್ಷನ್ 3 ಕರೆಕ್ಟ್ ಇದೆ. ಓಕೆ, ಇದು ನೋಡಿ. ಸೊ ಕೌಶಿ ಪ್ರಾಬ್ಲಮ್ ಯು ಎಕ್ಸ್ ಪ್ಲಸ್ ಯು ವೈ ಈಕ್ವಲ್ ಟು 0. ಸೊ ಯು ಎಕ್ಸ್ ಎಕ್ಸ್ ಈಕ್ವಲ್ ಟು 0 ಕೊಟ್ಟಿದ್ದಾರೆ. ಓಕೆನಾ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಎ ಯೂನಿಕ್ ಸೊಲ್ಯೂಷನ್ ಎ ಫ್ಯಾಮಿಲಿ ಆಫ್ ಸ್ಟ್ರೈಟ್ ಲೈನ್ಸ್ ಆಸ್ ಕ್ಯಾರೆಕ್ಟರಿಸ್ಟಿಕ್ ಸೊಲ್ಯೂಷನ್ ವಿಚ್ ವ್ಯಾನಿಸ್ ಅಟ್ 2, 1. ನೆಕ್ಸ್ಟ್ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್ ಈ ತರ ಎಲ್ಲ ಕೊಟ್ಟಿದಾರಲ್ವಾ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಇವಾಗ ಒಂದು ಕೆಲಸ ಮಾಡಿ ನೋಡಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಎಕ್ಸ್ ಕಾಮ ವೈ ಕೊಟ್ಟಿದ್ದಾರೆ. ಅಂದ್ರೆ ಇದು ಏನಾಗ್ಬಿಡುತ್ತೆ ಇದು ಸೆಮಿ ಲೀನಿಯರ್ ಆಗ್ಬಿಡುತ್ತಲ್ವಾ. ಇವಾಗ ಕ್ಯಾರೆಕ್ಟರಿಸ್ಟಿಕ್ ಕಂಡಿಡಿಯಕ್ಕೆ ಏನ್ ಮಾಡ್ತೀರಾ ನೀವು dy ಬೈ ಡಿ ಎಕ್ಸ್ ಈಕ್ವಲ್ ಟು ಕ್ಯೂ ಆಫ್ ಎಕ್ಸ್ ಕಾಮ ವೈ ಡಿವೈಡೆಡ್ ಬೈ ಪಿ ಆಫ್ ಎಕ್ಸ್ ಕಾಮ ವೈ ಮಾಡ್ತೀರಾ. ಇವಾಗ ಇಲ್ಲಿ ಏನಾಗ್ಬಿಡುತ್ತೆ dy ಬೈ ಡಿ ಎಕ್ಸ್ ಈಕ್ವಲ್ ಟು ಸೊ ಕ್ಯೂ ಆಫ್ ಎಕ್ಸ್ ಕಾಮ ವೈ. ಈಗ ಕ್ಯೂ ಏನ್ ಬಂದಿದೆ 1 ಇದೆ ನೋಡಿ. ಇಲ್ಲಿ 1 ಕೊಟ್ಟಿದ್ದಾರೆ 1 ಡಿವೈಡೆಡ್ ಬೈ ಪಿ ಏನ್ ಕೊಟ್ಟಿದ್ದಾರೆ 1 ಕೊಟ್ಟಿದ್ದಾರೆ. ಸೊ ಇಲ್ಲಿ 1 ಆಗುತ್ತೆ. ಇವಾಗ ಏನಾಗುತ್ತೆ dy ಈಕ್ವಲ್ ಟು ಡಿ ಎಕ್ಸ್ ಆಗುತ್ತೆ. ಇಂಟಿಗ್ರೇಟಿಂಗ್ ಅನ್ ಬೋತ್ ಸೈಡ್ ಮಾಡಿದ್ರೆ y ಈಕ್ವಲ್ ಟು ಎಕ್ಸ್ ಪ್ಲಸ್ ಸಿ ಬರ್ತಿದೆ. ಸೊ ಇವಾಗ ಏನಾಗ್ಬಿಡುತ್ತೆ ಇದು ಏನ್ ಬರ್ತಿದೆ y ಮೈನಸ್ ಎಕ್ಸ್ ಮೈನಸ್ ಸಿ ಈಕ್ವಲ್ ಟು 0. ಇದೇನಿದು ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಅಲ್ವಾ. ಸೊ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು 0 ಫಾರ್ಮ್ ಅಲ್ಲಿ ಬಂದ್ರೆ ಸ್ಟ್ರೈಟ್ ಲೈನ್. ಓಕೆನಾ. ಸೊ ಹಾಗಾಗಿ ಇದು ಸ್ಟ್ರೈಟ್ ಲೈನ್ ಆಯ್ತು. ಹಾಗಾಗಿ ಏನಾಗುತ್ತೆ ಈ ಫ್ಯಾಮಿಲಿ ಆಫ್ ಸ್ಟ್ರೈಟ್ ಲೈನ್ ಬರ್ತಿದೆ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಅಲ್ವಾ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಹೇಳಿ ಸರ್. ಆಗ್ಲೇ ನೀವು ಈಕ್ವೇಶನ್ ಸೆಮಿ ಲೀನಿಯರ್ ಅಂತ ತಗೊಂಡ್ರಲ್ಲ, ಹಾ ಅದು ಲೀನಿಯರ್ ಯಾಕೆ ಆಗೋದಿಲ್ಲ ಸರ್? ಅದು ಯಾವ್ದು ಹೇಳಿ ಮ್ಯಾಮ್? ಈಗ ಇದು ಈಕ್ವೇಶನ್ ಕೊಟ್ಟಿರೋ 31 ಕ್ವಶನ್ ಅಲ್ಲಿ ಹಾ ಸೆಮಿ ಲೀನಿಯರ್ ಅಂತ ತಗೊಂಡ್ರಲ್ಲ ನೀವು, ಲೀನಿಯರ್ ಸ್ವಲ್ಪ ಸೆಮಿ ಲೀನಿಯರ್ ಅಲ್ಲಿ ಕನ್ಫ್ಯೂಷನ್ ಆಗ್ತಿದೆ ಸರ್. ಅಲ್ಲ, ಎಲ್ಲಾ ಲೀನಿಯರು ಸೆಮಿ ಲೀನಿಯರ್ ಆಗಲ್ಲ. ಕೌಶಿ ಲೀನಿಯರ್. ಓಕೆನಾ, ಒಂದ್ ಸೆಕೆಂಡು. ಫಸ್ಟ್ ಇದೆ ನೋಡಿದೆ ಕೌಶಿ ಲೀನಿಯರ್ ಇಂಪ್ಲೈಸ್ ಸೆಮಿ ಲೀನಿಯರ್, ಸೆಮಿ ಲೀನಿಯರ್ ಇಂಪ್ಲೈಸ್ ಲೀನಿಯರ್. ಹಾ ಸರ್. ಫಾರ್ಮೇಟ್ ಇದೆ ನೋಡಿ. ಫಸ್ಟ್ ಏನು ಅದನ್ನ ಓದ್ಕೊಳ್ಳಿ. ಫಾರ್ಮ್ ಅಲ್ಲಿ ಬಂದ್ರೆ ಓಕೆ. ಸೊ ಪಿ ಆಫ್ ಎಕ್ಸ್ ಕಾಮ ವೈ ಪಿ ಪ್ಲಸ್ ಕ್ಯೂ ಆಫ್ ಎಕ್ಸ್ ಕಾಮ ವೈ ಕ್ಯೂ ಈಕ್ವಲ್ ಟು ಆರ್ ಆಫ್ ಎಕ್ಸ್ ಕಾಮ ವೈ ಪ್ಲಸ್ ಎಸ್ ಆಫ್ ಎಕ್ಸ್ ಕಾಮ ವೈ. ಈ ತರ ಇದೆ ಅಲ್ವಾ. ಸೊ ಇದು ಲೀನಿಯರ್. ಸೊ ಲೀನಿಯರ್ ಇದು ಝೆಡ್ ಬರುತ್ತೆ ಇಲ್ಲಿ. ಸೊ ಲೀನಿಯರ್ ಇನ್ ಪಿ ಕ್ಯೂ ಝೆಡ್. ಓಕೆನಾ. ಸೊ ಇಲ್ಲಿ ಈಕ್ವಲ್ ಟು 0 ತಗೊಂಡ್ರೆ ಹೋಮೋಜಿನಿಯಸ್, ನಾಟ್ ಈಕ್ವಲ್ ಟು 0 ತಗೊಂಡ್ರೆ ನಾನ್ ಹೋಮೋಜಿನಿಯಸ್. ಓಕೆನಾ ಮ್ಯಾಮ್. ಆಕ್ಚುಲಿ ಏನಂತಂದ್ರೆ ನೋಡಿ, ನಾವು ಲೀನಿಯರ್ ಅನ್ನ ಹೇಳ್ತೀವಿ ಅಂತಂದ್ರೆ ಯಾವ ತರ ಅಂದ್ರೆ ಈಗ ಇಲ್ಲಿ ನೋಡಿ. ಸೊ ಓಡಿಯಲ್ಲಿ ಯಾವ ತರ ಹೇಳ್ತೀವಿ ಅಂದ್ರೆ ಡಿಪೆಂಡೆಂಟ್ ವೇರಿಯಬಲ್ ವೈ ಇರುತ್ತೆ, ಇಂಡಿಪೆಂಡೆಂಟ್ ವೇರಿಯಬಲ್ ಎಕ್ಸ್ ಇರುತ್ತೆ. ಕರೆಕ್ಟ್ ಅಲ್ವಾ. ಈ ತರ ಇದ್ದಾಗ ನಾವು ಯಾವ ತರ ಹೇಳ್ತೀವಿ ಅಂದ್ರೆ ಒಂದ್ ಸೆಟ್ ತಗೊಳ್ತೀವಿ ಡಿಪೆಂಡೆಂಟ್ ವೇರಿಯಬಲ್ಗೆ ವೈ ಡ್ಯಾಶ್ ವೈ ಡಬಲ್ ಡ್ಯಾಶ್ ವೈ ತ್ರಿಬಲ್ ಡ್ಯಾಶ್ ಅಂಡ್ ಸೊ ಆನ್ ವೈ ಎನ್ ಟೈಮ್ಸ್ ಡಿಫರೆನ್ಷಿಯೇಟ್. ಇಲ್ಲಿ ಟುಗೆದರ್ ಯಾವುದು ಮಲ್ಟಿಪ್ಲೈ ಆಗಿರಬಾರ್ದು ಲೀನಿಯರ್ ಅಂತಂದ್ರೆ. ಕರೆಕ್ಟ್ ಅಲ್ವಾ. ಇವಾಗ ಇಲ್ಲಿ ಏನಾಗುತ್ತಂದ್ರೆ ಝೆಡ್ ಬರುತ್ತೆ ಏನೋ ಡಿಪೆಂಡೆಂಟ್ ವೇರಿಯಬಲ್. ಇವಾಗ ಇಂಡಿಪೆಂಡೆಂಟ್ ವೇರಿಯಬಲ್ ಎಕ್ಸ್ ಮತ್ತೆ ವೈ ಅಂತ ತಗೊಂಡ್ರೆ ನೀವು ಎಕ್ಸ್ ಮತ್ತೆ ವೈ ಅಂತ ತಗೊಂಡ್ರೆ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ನೋಡಿ ಸೆಟ್ ಇವಾಗ ಫಸ್ಟ್ ಝೆಡ್ ಬರುತ್ತೆ, ನೆಕ್ಸ್ಟ್ ಝೆಡ್ ಎಕ್ಸ್, ನೆಕ್ಸ್ಟ್ ಪಾರ್ಷಿಯಲ್ ಡಿಫರೆನ್ಶಿಯೇಟ್ ಝೆಡ್ ವೈ, ನೆಕ್ಸ್ಟ್ ಝೆಡ್ ಎಕ್ಸ್ ವೈ, ನೆಕ್ಸ್ಟ್ ಹೇಳಿ ಅದೇ ಈ ತರ ಬರ್ತಾ ಹೋಗುತ್ತಲ್ವಾ ಸೆಟ್. ಈ ತರ ಬರ್ತಾ ಹೋಗುತ್ತೆ ಒಟ್ಟಿನಲ್ಲಿ. ಸೊ ಈ ಸೆಟ್ ನಲ್ಲಿ ಟುಗೆದರ್ ಯಾವುದು ಮಲ್ಟಿಪ್ಲೈ ಆಗಿರಬಾರ್ದು. ಓಕೆನಾ. ಸೊ ಟುಗೆದರ್ ಮಲ್ಟಿಪ್ಲೈ ಆಗಿರಬಾರ್ದು. ಸೊ ಅದಕ್ಕೆ ಏನ್ ಮಾಡಿದಾರೆ ಅಂದ್ರೆ 3 ಕೇಸ್ ತಗೊಂಡಿದ್ದಾರೆ ಅವರು. ಫಸ್ಟ್ ಏನು ಲೀನಿಯರ್, ಕಂಪ್ಲೀಟ್ ಲೀನಿಯರ್. ಓಕೆನಾ. ಪಿ ಕ್ಯೂ ಆರ್ ಅಲ್ಲಿ ಲೀನಿಯರ್. ನೋ, ಪಿ ಕ್ಯೂ ಝೆಡ್, ಪಿ ಕ್ಯೂ ಝೆಡ್ ಡಿಪೆಂಡೆಂಟ್ ವೇರಿಯಬಲ್. ಪಿ ಕ್ಯೂ ಝೆಡ್ ನೋಡಿ, ಇದು ಪಿ, ಇದು ಕ್ಯೂ, ಇದು ಝೆಡ್. ಓಕೆನಾ. ನೆಕ್ಸ್ಟ್ ಏನ್ ಹೇಳ್ಬಿಟ್ಟ ಸೆಮಿ, ಕಂಪ್ಲೀಟ್ ಅಲ್ಲ ಸೆಮಿ. ಈ ಫಾರ್ಮ್ ಅಲ್ಲಿ ಬಂದ್ರೆ ಸೆಮಿ ಅಂತ ತಗೊಳ್ಳಿ ಅಂತ ಹೆಸರಿಟ್ಟಿದ್ದಾರೆ. ನೆಕ್ಸ್ಟ್ ಕೌಶಿ ಇದೆ ನೋಡಿ, ಅದು ಏನಂತಂದ್ರೆ ರಿಸ್ಟ್ರಿಕ್ಷನ್. ಝಡ್ಡಿಗೆ ಬಿಟ್ಬಿಟ್ಟ ಅಲ್ಲಿ ಅಲ್ವಾ. ಝಡ್ ಅನ್ನ ಬಿಟ್ಬಿಟ್ಟು ಪಿ ಮತ್ತೆ ಕ್ಯೂ ಅಲ್ಲಿ ಹೇಳ್ತಾನೆ. ಬಟ್ ಏನಂತಂದ್ರೆ ಸೊ ಪಿ ಆಫ್ ಎಕ್ಸ್ ವೈ ಝಡ್ ತಗೊಳ್ಳಿ ನೀವು, ನೆಕ್ಸ್ಟ್ ಪಿ ತಗೊಳ್ಳಿ ಪ್ಲಸ್ ಕ್ಯೂ ಆಫ್ ಎಕ್ಸ್ ವೈ ಝಡ್ ಅಂದ್ರೆ ಫಂಕ್ಷನ್ ಆಫ್ ಎಕ್ಸ್ ವೈ ಝಡ್ ತಗೊಳ್ಳಿ, ಕ್ಯೂ ತಗೊಳ್ಳಿ ಈಕ್ವಲ್ ಟು ಆರ್ ಆಫ್ ಎಕ್ಸ್ ವೈ ಝಡ್ ಅಂತ. ಓಕೆನಾ. ಇದು ಕಂಪ್ಲೀಟ್ ಲೀನಿಯರ್ ಅಲ್ಲ ಇದು.
ಕ್ವಾಸಿ ಬಟ್ ಲೀನಿಯರ್. ಕೌಶಿ ಲೀನಿಯರ್ ಅಂತ ಇದು. ಓಕೆನಾ? ಅದಕ್ಕೆ ಅವ್ರು ಹೇಳೋದು. ಸರಿ, ಮೂರು ಅವ್ರಿಗೆ ಲೀನಿಯರ್ ಆಗುತ್ತೆ, ಸೆಮಿ ಲೀನಿಯರ್ ಆಗುತ್ತೆ ಸರ್. ಅದಿದೆ ನೋಡಿ, ಫಸ್ಟ್ ಗೆ ರಿಸಲ್ಟ್ ಇದೆ, ನೋಡಿಲ್ವಾ ಅದು? ಇವಾಗ ನೋಡಿ ಏನಂತಂದ್ರೆ ಫಸ್ಟ್ ಲೀನಿಯರ್ ಅಂದ್ರೆ ಏನು ಹೇಳಿ ನೋಡೋಣ. ಲೀನಿಯರ್ ಅಂದ್ರೆ ಏನು? PQ and Z ಸರ್. ಇಲ್ಲಿ ನೋಡಿ, ಲೀನಿಯರ್ ಇರ್ಬೇಕು ಸರ್. ನೋಡಿ P of XY P plus Q of XY Q equal to R of XY Z plus S of X, Y ಅಲ್ವಾ? ಈ ತರ ಇರುತ್ತೆ. ಇವಾಗ ಇಲ್ಲಿ ನೋಡಿ, ಇದು ಲೀನಿಯರ್. ಇದು ನೀವು ಕೇಳಿದ ಕ್ವಶನ್ ಏನು? P of XYZ P plus Q of XYZ Q equal to R of XYZ. ಇದು ಕೌಶಿ ಲೀನಿಯರ್. ಇವಾಗ ನೀವ್ ಹೇಳಿ ಯಾವ್ದು, ಇವಾಗ ನೀವೇ ಥಿಂಕ್ ಮಾಡಿ. ಎಲ್ಲಾ ಲೀನಿಯರ್ ಕೌಶಿ ಆಗುತ್ತಾ? ನಿನ್ನೆ ಮೂರನೇ ಕ್ವಶನ್ ಹೇಳಿದ್ರಿ ಸರ್, 2x plus 3y into p ಅಂತ ಹೇಳಿತ್ತು. ಥರ್ಡ್ ಕ್ವಶನ್ ಯಾವ್ದು ಹೇಳಿ ಸ್ವಲ್ಪ? ಥರ್ಡ್ ಕ್ವಶನ್ ಸರ್. ಥರ್ಡ್ ಕ್ವಶನ್ ಸೆಕೆಂಡ್ ಥರ್ಡ್ ಏನೋ ಇದೆ ಸೆಮಿ ಲೀನಿಯರ್ ಅಂತ ತಗೊಂಡಿದ್ರಿ. ಓಕೆ ಮ್ಯಾಮ್. ಇಲ್ಲಿ ಇದು ನೋಡಿ ಏನಾಗಿದೆ ಇದು? ಲೀನಿಯರ್ ಅಲ್ವಾ ಸರ್ ಇದು? ಲೀನಿಯರ್ ಆದ್ರೆ ಈಗ ಏನಂದ್ರೆ ನೋಡಿ ಅಲ್ಲಿ ಓಕೆ ತಗೋಬಹುದು, ಅದು ಎರಡೂ ಬರುತ್ತದು. ಬಟ್ ಏನಾದ್ರು ನೋಡಿ ಇಲ್ಲಿ ಹೋಮೋಜಿನಿಯಸ್ ಅಂದ್ರೆ ಏನ್ ಹೇಳಿ? ಲೀನಿಯರ್ ಆಗ್ಬೇಕಾದ್ರೆ ಸರ್ ಲೀನಿಯರ್ ಇನ್ Z ಆಲ್ಸೋನು ಬೇಕು ಸರ್. ಲೀನಿಯರ್ ಅಂತ ಕರೆಕ್ಟ್, ಹೌದಲ್ವಾ? ಎಸ್ ಸರ್. ಈ ಫಾರ್ಮ್ ಅಲ್ಲಿ ಇರ್ಬೇಕು. ಅದು ಯಾವ್ದಂತಂದ್ರೆ ಈಗ ನೋಡಿ, ಪವರ್ ಪ್ಲಸ್ ಕ್ಯೂ ಕ್ಯೂ. ಹೌದು, ಇಲ್ಲೆಲ್ಲ ಕರೆಕ್ಟ್ ಇದೆ ಬಿಡಿ. ಸೊ ಪಿ ಕ್ಯೂ ಇದೆ ನೋಡಿ, ಲೀನಿಯರ್ ಇದು. ಓಕೆನಾ? ಮಲ್ಟಿಪಲ್ ಯಾವ್ದು ಟುಗೆದರ್ ಅಂದ್ರೆ ಟುಗೆದರ್ ಮಲ್ಟಿಪಲ್ ಆಗಿಲ್ಲ ಅಲ್ಲಿ. ಇವಾಗ ನೋಡಿ ಸ್ವಲ್ಪ ಥಿಂಕ್ ಮಾಡಿ ನೀವು. ಇಲ್ಲಿ ಝಡ್ ಇಲ್ಲ, ಇಲ್ಲಿ ಕರೆಕ್ಟ್ ಅಲ್ವಾ? ಝಡ್ ಇಲ್ಲ. ಸೆಮಿ ಲೀನಿಯರ್ ಅಂದ್ರೆ ಏನಿದೆ? ಯಾವ ಫಾರ್ಮ್ ಅಲ್ಲಿ ಇದೆ? ಪಿ ಆಫ್ ಎಕ್ಸ್ ಕಾಮ ವೈ ಪಿ ಪ್ಲಸ್ ಕ್ಯೂ ಆಫ್ ಎಕ್ಸ್ ಕಾಮ ವೈ ಕ್ಯೂ ಈಕ್ವಲ್ ಟು ಆರ್ ಆಫ್ ಎಕ್ಸ್ ಕಾಮ ವೈ ಅಲ್ವಾ? ಸೊ ಲೀನಿಯರ್ ಇನ್ ಪಿ ಅಂಡ್ ಕ್ಯೂ ಓನ್ಲಿ ಇದು ಅಲ್ವಾ? ಹೌದು. ಈಗ ಸೆಮಿಲಿನಿಯರ್ ಯಾವ ಫಾರ್ಮ್ ಇರುತ್ತೆ ಅಂದ್ರೆ ನೋಡಿ, ಸೆಮಿಲಿನಿಯರ್ ಇದು ಸೆಮಿಲಿನಿಯರ್. ಲೀನಿಯರ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂದ್ರೆ ಪಿ ಆಫ್ ಎಕ್ಸ್ ಕಾಮ ವೈ ಪಿ ಪ್ಲಸ್ ಕ್ಯೂ ಆಫ್ ಎಕ್ಸ್ ಕಾಮ ವೈ ಕ್ಯೂ ಈಕ್ವಲ್ ಟು ಆರ್ ಆಫ್ ಎಕ್ಸ್ ಕಾಮ ವೈ ಝೆಡ್ ಪ್ಲಸ್ ಎಸ್ ಆಫ್ ಎಕ್ಸ್ ಕಾಮ ವೈ. ಅಂದ್ರೆ ಏನಾಗಿದೆ? ಲೀನಿಯರ್ ಇನ್ ಪಿ ಕ್ಯೂ ಝೆಡ್ ಮೂರು ಇರಬೇಕು. ಯಾಕಂದ್ರೆ ಇಲ್ಲಿ ಡಿಪೆಂಡೆಂಟ್ ವೇರಿಯಬಲ್ ಇವು ಝೆಡ್ ಅಲ್ವಾ? ಕರೆಕ್ಟ್ ಅಲ್ವಾ? ಇದು ಕಂಪ್ಲೀಟ್ ಲೀನಿಯರ್ ಇದು. ಓಕೆನಾ? ಇದು ಸೆಮಿ ಲೀನಿಯರ್ ಇದು. ಸೊ ಪಿ ಮತ್ತೆ ಕ್ಯೂ ಮಾತ್ರ ಲೀನಿಯರು. ಓಕೆನಾ? ಎಕ್ಸ್ ವೈ ಝೆಡ್ ಇಲ್ಲಿ ಆಕ್ಚುಲಿ ಆರ್ ಆಫ್ ಎಕ್ಸ್ ವೈ ಝೆಡ್ ಇದು. ಸರ್ ಈಗ ಇದೇ ಕ್ವಶನ್ ಅಲ್ಲಿ ರೈಟ್ ಹ್ಯಾಂಡ್ ಸೈಡ್ ಎಕ್ಸ್ ಪ್ಲಸ್ ವೈ ಇಂಟು ಝೆಡ್ ಸ್ಕ್ವೇರ್ ಅಂತ ಬಂದಿತ್ತು. ಅಂದ್ರೆ ಅವಾಗ ಸೆಮಿ ಲೀನಿಯರ್ ಆಗುತ್ತಿಲ್ಲ ಸರ್? ಇಲ್ಲಿ ನೋಡಿ, ಎಕ್ಸ್ ಪ್ಲಸ್ ವೈ ಝೆಡ್ ಸ್ಕ್ವೇರ್ ಅಂತ ಬಂತಂದ್ರೆ ನಾನು ಆಗ್ಲೇ ಸೆಟ್ ತಗೊಂಡಿರ್ಬೋದು. ಡಿಪೆಂಡೆಂಟ್ ವೇರಿಯಬಲ್ ಝೆಡ್ ಇಂಟು ಝೆಡ್ ಮಲ್ಟಿಪ್ಲೈ ಆಗ್ತಿದೆ, ಲೀನಿಯರ್ ಆಗದೇ ಇಲ್ಲ ಅದು. ಇವಾಗ ನೀವೇನ್ ಮಾಡ್ಬೇಕು? ಇನ್ನೆರಡು ಇದೆ ನೋಡ್ರಿ, ಅಲ್ಲಿಗೆ ಬರ್ಬೇಕು. ಎಕ್ಸ್ ಪ್ಲಸ್ ವೈ ಇಂಟು ಝೆಡ್ ಸ್ಕ್ವೇರ್ ಅಂತ ಬಂದಿರೋದಕ್ಕೆ ಕೌಶಿ ಆಗ್ಬಿಡುತ್ತೆ. ಓಕೆನಾ? ಸೆಮಿ ಲೀನಿಯರ್ ಆಗಲ್ಲ ಮ್ಯಾಮ್. ಸೆಮಿ ಲೀನಿಯರ್ ಪಿ ಆಫ್ ಎಕ್ಸ್ ವೈ ಇದೆ, ಫಂಕ್ಷನ್ ಆಫ್ ಎಕ್ಸ್ ಅಂಡ್ ವೈ ಅಷ್ಟೇ ಇರೋದು ಇಲ್ಲಿ. ಇದು ಫಂಕ್ಷನ್ ಆಫ್ ಎಕ್ಸ್ ವೈ ಝೆಡ್. ಇದು ಎಕ್ಸ್ ಪ್ಲಸ್ ವೈ ಇಂಟು ಝೆಡ್ ಸ್ಕ್ವೇರ್ ಫಂಕ್ಷನ್ ಆಫ್ ಎಕ್ಸ್ ವೈ ಝೆಡ್. ಇದು ಪಿ ಆಫ್ ಎಕ್ಸ್ ವೈ ಝೆಡ್ ಇವಾಗ. ಬಟ್ ಇಲ್ಲಿದೆ ನೋಡಿ ಕೌಶಿ, ಪಿ ಆಫ್ ಎಕ್ಸ್ ಕಾಮ ವೈ ಫಂಕ್ಷನ್ ಆಫ್ ಎಕ್ಸ್ ಅಂಡ್ ವೈ ಓನ್ಲಿ ಅದು ಅಲ್ವಾ? ಅಲ್ವಾ ಮ್ಯಾಮ್? ಎಕ್ಸ್ ಪ್ಲಸ್ ವೈ ಇಂಟು ಝೆಡ್ ಸ್ಕ್ವೇರ್ ಬಂದ್ರೆ ಕೌಶಿ ಅಲ್ಲ ಸರ್. ನಾನ್ ಹೇಳ್ತಾ ಇರೋದು ಈ ಕ್ವಶನ್ ಅಲ್ಲಿ, ಈಗ ಥರ್ಡ್ ಕ್ವಶನ್ ಅಲ್ಲಿ ರೈಟ್ ಹ್ಯಾಂಡ್ ಸೈಡ್ ಎಕ್ಸ್ ಪ್ಲಸ್ ವೈ ಬದಲಾಗಿ ಎಕ್ಸ್ ಪ್ಲಸ್ ವೈ ಇಂಟು ಝೆಡ್ ಸ್ಕ್ವೇರ್ ಅಂತ ಕೊಟ್ಟಿದ್ರೆ ರೈಟ್ ಹ್ಯಾಂಡ್ ಸೈಡ್ ಇಲ್ಲಿ ಎಲ್ಲಿ ಮ್ಯಾಮ್? ಎಲ್ಲಿ ಇಲ್ಲ, ರೈಟ್ ಹ್ಯಾಂಡ್ ಸೈಡ್ ಎಕ್ಸ್ ಪ್ಲಸ್ ವೈ ಇಂಟು ಝೆಡ್ ಸ್ಕ್ವೇರ್ ಅಂತ ಕೊಟ್ಟಿದ್ರೆ ಎಕ್ಸ್ ಪ್ಲಸ್ ವೈ ಬದಲಾಗಿ ಎಕ್ಸ್ ಪ್ಲಸ್ ವೈ ಇಂಟು ಝೆಡ್ ಸ್ಕ್ವೇರ್ ಅಂತ ಕೊಟ್ಟಿದ್ರೆ ಸರ್ ಇಂಟು ಝೆಡ್ ಸ್ಕ್ವೇರ್ ಅಂತ ಇಷ್ಟಿದ್ರೆ ಈಗ ಸೆಮಿ ಲೀನಿಯರ್ ಸರ್ ಇದು? ನಾನ್ ಲೀನಿಯರ್ ಲೀನಿಯರ್ ಅಂತೂ ಅಲ್ಲ ಸರ್ ಇದು. ಲೀನಿಯರ್ ಅಲ್ಲ. ಓಕೆನಾ? ಸರ್ ಓಕೆ, ಇವಾಗ ಇದು ಕೌಶಿ ಆಗತ್ತೆ ಇದು. ಬಟ್ ಎಲ್ ಎಚ್ ಎಸ್ ಅಲ್ಲಿ ಪಿ ಇದು ಕೊಯಿಫಿಷಿಯಂಟ್ ಇದೆ ಅಲ್ಲ ಸರ್, ಅದರಲ್ಲಿ ಝೆಡ್ ಫಂಕ್ಷನ್ ಇಲ್ಲ ಅಲ್ಲ ಸರ್? ಪ್ಲಸ್ 0 ಝೆಡ್ ಝೆಡ್ ಇಲ್ಲ ಅಲ್ವಾ ಈ ಕಡೆ? ಎಲ್ ಎಚ್ ಎಸ್ ಅಲ್ಲಿ ಎರಡು ಕೂಡ ಮ್ಯಾಮ್ ಅಲ್ಲಲ್ಲ, ಬರ್ಲೇಬೇಕಂತಿಲ್ಲ. ಪ್ಲಸ್ 0 ಝೆಡ್. ಓಕೆ.
2x + 3y + 0z ಇದೆಯಲ್ಲ. ಓಕೆ ಓಕೆ ಸರ್. ಫಂಕ್ಷನ್ ಆಫ್ x y z ಅಲ್ವಾ? ಸರಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಬೇಸಿಕಲಿ ಲೀನಿಯರ್ ಆದ್ರೆ ನೆಕ್ಸ್ಟ್ ಟೈಪ್ಸ್ ಬರುತ್ತಲ್ವಾ ಸರ್ ಅದರಲ್ಲಿ? ಯಾವುದು? ಈಗ ಲೀನಿಯರ್ ಟೈಪ್ಸ್ ಅಲ್ಲ ಮ್ಯಾಮ್ ಅದು. ಸೊ ಲೀನಿಯರ್ ಟೈಪ್ಸ್ ಅಲ್ಲ ಅದು. ಸೊ ಇವಾಗ ನೋಡಿ ಏನಂತಂದ್ರೆ ಸೆಮಿ ಅಂತಂದ್ರೆ ಆಫ್ ಅಂತ ಅಲ್ವಾ? ಅಂದ್ರೆ ಇಲ್ಲಿ ಏನಂತಂದ್ರೆ ಜಸ್ಟ್ ಫಸ್ಟ್ ನೋಡಿ ಲೀನಿಯರ್ ಅಂತಂದ್ರೆ ಪಿ ಕ್ಯೂ ಝಡ್ ಇವು ಮೂರು. ಸೊ ಮೂರಲ್ಲೂ ಲೀನಿಯರ್ ಆಗಿರ್ಬೇಕು. ಓಕೆನಾ? ಸೊ ಲೀನಿಯರ್ ಆಗುತ್ತಲ್ವಾ? ಸೊ ಸೆಮಿ ಲೀನಿಯರ್ ಏನಾಗ್ಬಿಡುತ್ತೆ, ಪಿ ಮತ್ತೆ ಕ್ಯೂ ಅಲ್ಲಿ ಮಾತ್ರ ಲೀನಿಯರ್ ಆಗಿದೆ. ಓಕೆನಾ? ನೆಕ್ಸ್ಟ್ ಕೌಶಿ ಅಂತ ಏನಾಗಿದೆ, ಪಿ ಮತ್ತೆ ಕ್ಯೂ ಅಲ್ಲಿ ಮಾತ್ರ ಲೀನಿಯರ್, ಬಟ್ ಯಾವ ಫಾರ್ಮ್ ಅಲ್ಲಿ ಇದೆ ಅಂದ್ರೆ ಪಿ ಆಫ್ ಎಕ್ಸ್ ವೈ ಝಡ್ ಪಿ ಪ್ಲಸ್ ಕ್ಯೂ ಆಫ್ ಎಕ್ಸ್ ವೈ ಝಡ್ ಕ್ಯೂ. ಓಕೆನಾ? ಈಕ್ವಲ್ ಟು ಸೊ ಆರ್ ಆಫ್ ಎಕ್ಸ್ ವೈ ಝಡ್. ಸೊ ನಾಟ್ ಲೀನಿಯರ್ ಇನ್ ಝಡ್. ಓಕೆನಾ ಮ್ಯಾಮ್? ಇದು ಕೌಶಿ ಲೀನಿಯರ್. ಸೊ ನೋಡಿ ಲೀನಿಯರ್ ಆಗುತ್ತೋ ಆಗಲ್ವ ಅಂತ ಕೇಳಿದ್ರೆ ನಿಮ್ಗೆ ಏನಂದ್ರೆ ಸೆಟ್ ಏನ್ಬಿಟ್ಕೊಳ್ಳಿ, ಝಡ್ ಝಡ್ ಎಕ್ಸ್ ಝಡ್ ವೈ. ಓಕೆನಾ? ಡಿಪೆಂಡೆಂಟ್ ವೇರಿಯಬಲ್ ಅಂತ ಇಟ್ಕೊಂಡು ನೀವು ಸೊ ಟುಗೆದರ್ ಮಲ್ಟಿಪ್ಲೈ ಆಗಿರಬಾರ್ದು. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಸೊ ಪಿ ಕ್ಯೂ ಈಕ್ವಲ್ ಟು 1 ಅಂತ ಇದೆ ಅನ್ಕೊಳ್ಳಿ, ಇದು ನಾನ್ ಲೀನಿಯರ್. ಇದು ಯಾಕೆಂದ್ರೆ ದೋ ಝಡ್ ಬೈ ದೋ ಎಕ್ಸ್ ಇಂಟು ದೋ ಝಡ್ ಬೈ ದೋ ವೈ. ಸೊ ಟುಗೆದರ್ ಮಲ್ಟಿಪ್ಲೈ ಆಗ್ತಿದೆ ನೋಡಿ, ಝಡ್ ಎಕ್ಸ್ ಝಡ್ ವೈ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ಝಡ್ ಎಕ್ಸ್ ಇಂಟು ಝಡ್ ವೈ ಇದು. ಸೊ ನಾನ್ ಲೀನಿಯರ್. ನೆಕ್ಸ್ಟ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಇರುತ್ತೆ ಅನ್ಕೊಳ್ಳಿ, ನೋಡಿ ಪಿ ಸ್ಕ್ವೇರ್ ಪಿ ಇಂಟು ಪಿ ಆಗ್ತಿದೆ. ಸೊ ನಾನ್ ಲೀನಿಯರ್. ಕರೆಕ್ಟ್ ಅಲ್ವಾ? ಓಕೆ, ಇದನ್ನು ಆನ್ಸರ್ ಹೇಳಿ ನೋಡೋಣ ಏನ್ ಬರುತ್ತೆ. ಸಾಲ್ವ್ ಮಾಡಿ. ಸೊ ನೋಡಿ ಇಲ್ಲಿ ಎಕ್ಸ್ ಇಂಟು ದೋ ಝಡ್ ಬೈ ದೋ ಎಕ್ಸ್ ಪ್ಲಸ್ ವೈ ಇಂಟು ದೋ ಝಡ್ ಬೈ ದೋ ವೈ ಈಕ್ವಲ್ ಟು ಝಡ್ ಕೊಟ್ಟಿದ್ದಾರೆ. ಇವಾಗ ಇದು ಲೀನಿಯರ್ ಆಗುತ್ತಾ ಇದು? ಹೇಳಿ ನೋಡೋಣ. ಸೊ ಲೀನಿಯರ್ ಆಗುತ್ತಾ? ಎಸ್ ಲೀನಿಯರ್ ಇದು ಅಲ್ವಾ? ನೆಕ್ಸ್ಟ್ ಇವಾಗ ಸಿಮಿಲಿಯರ್ ಆಗುತ್ತಾ? ಆಗುತ್ತೆ ಸರ್. ಲೀನಿಯರ್ ಇಂಪ್ಲೈಸ್ ಸೆಮಿ. ಎಸ್. ನೆಕ್ಸ್ಟ್ ನೋಡಿ ಕೌಶಿ ಆಗ್ತಿದೆ ನೋಡಿ. ಹಾ ಸರ್. ನೋಡಿ ಕೌಶಿನೂ ಆಗ್ತಿದೆ. ಓಕೆನಾ? ಇಲ್ಲೇ ಗೊತ್ತಾಗ್ತಿದೆ ಇವಾಗ ಏನಂದ್ರೆ ಲೀನಿಯರ್ ಇಂಪ್ಲೈಸ್ ಸೆಮಿ ಲೀನಿಯರ್ ಪ್ಲಸ್ ಕೌಶಿ ಲೀನಿಯರ್. ಓಕೆನಾ? ಸೊ ಕಾನ್ವರ್ಸ್ ನೀಡ್ ನಾಟ್ ಟು ಬಿ ಟ್ರೂ. ಸೊ ಆತರ ನೀವೇ ಥಿಂಕ್ ಮಾಡ್ಬೇಕು ಓಕೆನಾ ಅಷ್ಟೇ. ನೀವು ನೋಡಿ ಇವಾಗ ಏನ್ ಬರುತ್ತೆ ನೋಡಿ, ಸೊ ಡಿ ಎಕ್ಸ್ ಬೈ ಎಕ್ಸ್ ನೆಕ್ಸ್ಟ್ ಡಿ ವೈ ಬೈ ವೈ ಈಕ್ವಲ್ ಟು ಡಿ ಝಡ್ ಬೈ ಝಡ್ ಆಗುತ್ತೆ. ಇವಾಗ ಏನಾಗುತ್ತೆ ನೋಡಿ, ಎರಡು ಸಾಲ್ವ್ ಮಾಡಿದ್ರೆ ಸೊ ಲಾಗ್ ಎಕ್ಸ್ ಈಕ್ವಲ್ ಟು ಲಾಗ್ ವೈ ಪ್ಲಸ್ ಲಾಗ್ C1 ಅಲ್ವಾ? ಇವಾಗ ಎಕ್ಸ್ ಬೈ ವೈ ಈಕ್ವಲ್ ಟು C1 ಆಗ್ತಿದೆ. ನೆಕ್ಸ್ಟು ಎರಡು ಸಾಲ್ವ್ ಮಾಡಿ. ಸೊ ಇಂಟಿಗ್ರೇಟ್ ಮಾಡಿದ್ರೆ ಸೊ ಲಾಗ್ ಝಡ್ ಈಕ್ವಲ್ ಟು ಸೊ ಲಾಗ್ ವೈ ಪ್ಲಸ್ ಲಾಗ್ C2. ಸೊ ಇವಾಗ ಏನಾಗುತ್ತೆ, ಝಡ್ ಬೈ ವೈ ಈಕ್ವಲ್ ಟು C2. ಕರೆಕ್ಟ್ ಅಲ್ವಾ ಇದು? ಸೊ ಇವಾಗ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು 1, ಝಡ್ ಈಕ್ವಲ್ 1 ಕೊಟ್ಟಿದ್ದಾರೆ. ಇವಾಗ ಡೈರೆಕ್ಟ್ ಆಗಿ ಝಡ್ ಆಫ್ ಟಿ ಈಕ್ವಲ್ ಟು 1. ನೆಕ್ಸ್ಟು ಎಕ್ಸ್ ಆಫ್ ಟಿ ಅಂತ ತಗೊಳ್ತೀರಾ, ಟಿ ತಗೊಳ್ಳಿ. ಸೊ ವೈ ಸ್ಕ್ವೇರ್ ಆಫ್ ಟಿ ಏನಾಗುತ್ತೆ, 1 ಮೈನಸ್ ಟಿ ಸ್ಕ್ವೇರ್. ಇವಾಗ C1 ಏನ್ ಬರುತ್ತೆ ನೋಡಿ, C1 ಈಕ್ವಲ್ ಟು ಎಕ್ಸ್ ಬೈ ವೈ ಇದೆ, ಅದಕ್ಕೆ C1 ಸ್ಕ್ವೇರ್ ಮಾಡಿ. ಅವಾಗ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಬೈ ವೈ ಸ್ಕ್ವೇರ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಅಂದ್ರೆ ಟಿ ಸ್ಕ್ವೇರ್, ವೈ ಸ್ಕ್ವೇರ್ ಅಂದ್ರೆ 1 ಮೈನಸ್ ಟಿ ಸ್ಕ್ವೇರ್. ಇವಾಗ ಏನಾಗುತ್ತೆ ನೋಡಿ, 1 ಬೈ C1 ಸ್ಕ್ವೇರ್ ಈಕ್ವಲ್ ಟು 1 ಮೈನಸ್ ಟಿ ಸ್ಕ್ವೇರ್ ಡಿವೈಡೆಡ್ ಬೈ ಟಿ ಸ್ಕ್ವೇರ್ 1 ಬೈ ಟಿ ಸ್ಕ್ವೇರ್ ಮೈನಸ್ 1. ಇವಾಗ ಏನಾಗುತ್ತೆ, 1 ಬೈ ಟಿ ಸ್ಕ್ವೇರ್ ಈಕ್ವಲ್ ಟು 1 ಬೈ C1 ಸ್ಕ್ವೇರ್ ಪ್ಲಸ್ 1. ಕರೆಕ್ಟ್ ಇದೆ ಅಲ್ವಾ ಇದು? ಈ ತರ ಬಂತು. ನೆಕ್ಸ್ಟ್ ಏನ್ ಮಾಡ್ತೀರಾ, ಸೊ C2 ಬರ್ರಿ. ಝಡ್ ಏನ್ ಕೊಟ್ಟಿದ್ದಾರೆ, 1 ಕೊಟ್ಟಿದ್ದಾರೆ ಡಿವೈಡೆಡ್ ಬೈ ಸೊ ವೈ ಅಂತಂದ್ರೆ ಮತ್ತೆ ಬೇಕಲ್ವಾ ಇವಾಗ. ಓಕೆ, ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ C2 ಸ್ಕ್ವೇರ್. ನೆಕ್ಸ್ಟ್ ಇಲ್ಲಿ ವೈ ಸ್ಕ್ವೇರ್ ಆಗುತ್ತೆ 1 ಮೈನಸ್ ಟಿ ಸ್ಕ್ವೇರ್. ಓಕೆ, ಇವಾಗ ಏನ್ ಮಾಡ್ಬೋದು ಹೇಳಿ,
1 by c2 square equal to 1 minus t square. 1 by t square ಅಂದ್ರೆ ಏನ್ ಬಂದಿದೆ ನಮಗೆ? 1 by t square ಏನ್ ಬಂದಿದೆ ಹೇಳಿ? 1 plus c1 square divided by c1 square ಆಗುತ್ತೆ, which implies that t square equal ಏನಾಗುತ್ತೆ? c1 square divided by 1 plus c1 square. ಇವಾಗ ಏನಾಗುತ್ತೆ ಇಲ್ಲಿ? 1 by c2 square equal to 1 minus c1 square divided by 1 plus c1 square. ಇವಾಗ ಏನಾಗುತ್ತೆ? 1 by c2 square equal to 1 plus c1 square minus c1 square divided by 1 plus c1 square. It cancel. ಇವಾಗ 1 plus c1 square equal to c2 square ಆಗ್ತಿದೆ. ಕರೆಕ್ಟ್ ಅಲ್ವಾ ಇದು? c2 ಅಂದ್ರೆ ಏನ್ ಬಂದಿದೆ ನೋಡಿ? c2 ಅಂದ್ರೆ c1 ಅಂದ್ರೆ x by y, c2 ಅಂದ್ರೆ z by y. ಓಕೆ, ಇಲ್ಲಿ z square by y square equal to 1 plus c1 square ಏನ್ ಬಂದಿದೆ? c1 square. ಓಕೆ, c1 square. ಓಕೆ, x square by y square, x square by y square. ಇವಾಗ ಏನಾಗುತ್ತೆ? z square by y square equal to y square into 1 y square ಅಂದ್ರೆ x square plus y square divided by y square. ಸೊ ಕ್ಯಾನ್ಸಲ್. ಸೊ z square equal ಏನ್ ಬರ್ತಿದೆ ನೋಡಿ? x square plus y square ಬರ್ತಿದೆ. ಈಗ ಫಸ್ಟ್ ಆಪ್ಷನ್ z square ಇಲ್ಲ, ಅಲ್ಲಿ ಒಳಗೆ ಬರಲ್ಲ. ನೆಕ್ಸ್ಟ್ z equal to ಅಂತ ಕೊಟ್ಟಿದ್ದಾರೆ, x square plus y square ಇಲ್ಲ ಅಲ್ಲಿ ನೋಡಿ. ನೆಕ್ಸ್ಟ್ ಇದು ಬರಲ್ಲ. ನೆಕ್ಸ್ಟ್ ನೋಡಿ z equal to x square plus y square whole power 1/2. ಕರೆಕ್ಟ್ ಅಲ್ವಾ ಇದು? z equal ಏನಾಗ್ಬಿಡುತ್ತೆ? x square plus y square whole power 1/2 is the right answer. So option 4 ಕರೆಕ್ಟ್ ಇದೆ. ಓಕೆ, ನೆಕ್ಸ್ಟ್ ಇದು ಏನ್ ಬರುತ್ತೆ ಹೇಳಿ? ಸೊಲ್ಯೂಷನ್. ಸೊ ಇಲ್ಲಿ ನೋಡ್ಬೇಕು ನೀವು, x ಇದೆ ಅದಕ್ಕೆ dx by 1, ನೆಕ್ಸ್ಟ್ y ಇದೆ dy by 2, ಸೊ du by 0. ಸೊ ಡೈರೆಕ್ಟ್ ಏನಾಗುತ್ತೆ? u equal to c1. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ? y equal to 2x plus c2. ಕರೆಕ್ಟ್ ಅಲ್ವಾ? ಇವಾಗ ಸೊಲ್ಯೂಷನ್ ಏನಾಗುತ್ತೆ ಹೇಳಿ? ಸೊಲ್ಯೂಷನ್ ಗೊತ್ತಿದೆ ನಿಮಗೆ, u equal to pi of y minus 2x. ಸೊ y minus 2x. ಸೊ ಅಂದ್ರೆ u of x comma y equal to pi of y minus 2x ಬರ್ತಿದೆ. ಸೊ u of 0 comma y ಕೊಟ್ಟಿದ್ದಾರೆ, ಅಂದ್ರೆ ಇವಾಗ x equal to 0 ಆಗ್ಬಿಡುತ್ತೆ. ಸೊ pi of y equal to 4 into e power minus 2y. ಸೊ pi of y equal to ಈ ಫಂಕ್ಷನ್ ಬರ್ತೀನಿ ಅಂದ್ರೆ y minus 2x ಏನ್ ಬರುತ್ತೆ ಹೇಳಿ? ಸೊ y ಇದ್ದಾಗ 4 into e power minus 2y ಬರ್ತಿದೆ. ಸೊ 4 into e power minus 2 ನೋಡಿ, y ಇಲ್ಲಿದೆ, y minus 2x ಬರುತ್ತೆ ಇಲ್ಲಿ. ಕರೆಕ್ಟ್ ಅಲ್ವಾ? y ಬದಲಿ y minus 2x ಬರುತ್ತೆ. ಸೊ ಇವಾಗ ಇದು ಸೊಲ್ಯೂಷನ್. ಇವಾಗ ನಮಗೆ ಏನ್ ಬೇಕು? u of 1, 1 ಬೇಕು. u of 1, 1 ಅಂದ್ರೆ 4 into e power minus 2 into 1 minus 2 ಆಗುತ್ತೆ. ಇವಾಗ ಏನಾಗುತ್ತೆ? 4 into e power minus 2 into minus 1 ಆಗುತ್ತೆ. ಸೊ 4 into e power minus 2 minus plus ಆಗುತ್ತೆ 4e square. ಸೊ ಆಪ್ಷನ್ 2 ಕರೆಕ್ಟ್ ಇದೆ ನೋಡಿ. ಓಕೆ, ನೆಕ್ಸ್ಟ್ ಇದು CSIR ನೆಟ್ ಕ್ವಶನ್. ಜಸ್ಟ್ ಆಗ್ಲೇ ನಾವು ಸಾಲ್ವ್ ಮಾಡಿದ್ವಿ. ಇಲ್ಲಿ ಏನಾಗಿದೆ ನೋಡಿ? a square plus b square not equal to 0 ಕೊಟ್ಟಿದ್ದಾರೆ. ಸೊ ದೆನ್ ಕೌಶಿ ಪ್ರಾಬ್ಲಮ್. ಇವಾಗ ಏನಾಗ್ಬಿಡುತ್ತೆ? p equal to a, q equal to b ಆಗುತ್ತೆ. ಸೊ r equal to 1. ಸೊ 3 ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇನಿಷಿಯಲ್ ಕರ್ವ್ ನೀವು ಕಂಡುಹಿಡ್ಕೋಬೇಕು. ಇವಾಗ ಏನಾದ್ರೆ ಇನಿಷಿಯಲ್ ಕರ್ವ್ಗೆ x0 equal to t ತಗೊಳ್ತೀರಾ. x0 ಏನ್ ತಗೊಳ್ತೀರಾ ಹೇಳಿ? t ತಗೊಳ್ತೀರಾ. ಈಗ y0 ಏನಾಗ್ಬಿಡುತ್ತೆ? ಸೊ by equal to 1 minus ax ಆಗುತ್ತೆ. ಸೊ y equal to ಏನಾಗುತ್ತೆ? 1 minus ax divided by b ಆಗುತ್ತೆ. ಸೊ y0 equal to ಏನಾಗ್ಬಿಡುತ್ತೆ ಅಂದ್ರೆ 1 minus a x0 ಆಗುತ್ತೆ. x0 ಅಂದ್ರೆ ಏನ್ ತಗೊಂಡಿದೀವಿ? t ತಗೊಂಡಿದೀವಿ, ಡಿವೈಡೆಡ್ ಬೈ b. x0 ಗೊತ್ತಾಯ್ತು, y0 ಗೊತ್ತಾಯ್ತು. ನೆಕ್ಸ್ಟ್ u0 ಏನಾಗುತ್ತೆ ಅಂದ್ರೆ ನೋಡಿ, u0 ಇಲ್ಲಿ x0 ಆಗುತ್ತೆ. u0 equal to x0 ಆಗುತ್ತೆ. x0 ಅಂದ್ರೆ ಏನ್ ತಗೊಂಡಿದೀವಿ? t ತಗೊಂಡಿದೀವಿ. ಸೊ u0 ಏನ್ ಬರ್ತಿದೆ? t ಬರ್ತಿದೆ. ಓಕೆನಾ? ಇವಾಗ ಏನ್ ಹೇಳ್ತಾನೆ ಅಂತಂದ್ರೆ ಎಷ್ಟು ಸೊಲ್ಯೂಷನ್ಸ್ ಇದೆ ಅಂತ ಆಪ್ಷನ್ಸ್ ಅಲ್ಲಿ. ನೋ ಸೊಲ್ಯೂಷನ್, ಯೂನಿಕ್ ಸೊಲ್ಯೂಷನ್, ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್, ಈ ತರ ಎಲ್ಲ ಇದೆ. ಇವಾಗ ಫಸ್ಟ್ ಏನ್ ಮಾಡ್ತೀರಿ ಅಂದ್ರೆ ನೋಡಿ, ಸೊ ಡೆಲ್ಟಾ ಮಾಡ್ಬಿಡಿ. ಡೆಲ್ಟಾ ಏನ್ ಬರುತ್ತೆ ನೋಡಿ, ಅಥವಾ ಬೇಡ ಡೆಲ್ಟಾ ಸುಮ್ಮನೆ ಯಾಕೆ. ಸೊ ಇವಾಗ p ಡಿವೈಡೆಡ್ ಬೈ dx0 by dt, ಸೊ q ಡಿವೈಡೆಡ್ ಬೈ dy0 by dt. ನೆಕ್ಸ್ಟ್ ಸೊ r ಡಿವೈಡೆಡ್ ಬೈ dz0 by dt. ಕರೆಕ್ಟ್ ಇದೆ ಅಲ್ವಾ? ಸೊ p ಏನ್ ಬಂದಿದೆ? ಯಾವುದು?
ಕರೆಕ್ಟ್ ಇದೆ ಸರ್. ಡಿ Okay. ಯು ನಾಟ್. ಸೊ 1 ಡಿವೈಡೆಡ್ ಬೈ ಡಿ ಎಕ್ಸ್ ನಾಟ್ ಮಾಡಿದ್ರೆ 1 ಆಗುತ್ತೆ. ಸೊ ಓಕೆ ಓಕೆ ಎ ಅಲ್ವಾ ಇದು ಎ. ನೆಕ್ಸ್ಟ್ ಇಲ್ಲಿ ಬಿ ಡಿವೈಡೆಡ್ ಬೈ ಡಿ ವೈ ನಾಟ್ ಬೈ ಡಿ ಟಿ ಇದೆ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, ವಿತ್ ರೆಸ್ಪೆಕ್ಟ್ ಟು ಟಿ ಮೈನಸ್ ಎ ಬೈ ಬಿ ಆಗುತ್ತೆ. ಡಿ. ಹಾ, ಸೊ ಇಲ್ಲಿ ಮೈನಸ್ ಎ ಬೈ ಬಿ ಮೈನಸ್ ಎ ಬೈ ಬಿ. ಓಕೆ ಓಕೆ, ಇಲ್ಲೇ ಗೊತ್ತಾಗ್ತಿದೆ ನೋಡಿ ಏನಂತಂದ್ರೆ, ಇಲ್ಲಿ ಏನಾಗ್ತಿದೆ ನೋಡಿ. ಯುನಿಕ್ಸ್. ಸೊ ಇಲ್ಲಿ ಈಗ ವಿಚ್ ಇಂಪ್ಲೈಸ್ ದಟ್ ಎ ಬೈ 1 ಈಕ್ವಲ್ ಟು ಮೈನಸ್ ಬಿ ಸ್ಕ್ವೇರ್ ಬೈ ಎ ಬರ್ತಿದೆ ಅಲ್ವಾ. ಸೊ ಮೈನಸ್ ಬಿ ಸ್ಕ್ವೇರ್ ಬೈ ಎ ಬರ್ತಿದೆ. ಸೊ ನಾಟ್ ಈಕ್ವಲ್ ಬರ್ತಿದೆ. ಸೊ ನಾಟ್ ಈಕ್ವಲ್ ಬರ್ದೆ ಏನಾಗ್ಬಿಡುತ್ತೆ ಹೇಳಿ, ಇದು ಯೂನಿಕ್ ಸೊಲ್ಯೂಷನ್. ಓಕೆನಾ? ಅಥವಾ ಡೆಲ್ ಮಾಡಿ ನೋಡೋಣ ಇದು. ಸೊ ಡೆಲ್ ಮಾಡಿ. ಡೆಲ್ ಈಕ್ವಲ್ ಏನಿದೆ, ಪಿ ಇದೆ, ದಟ್ ಈಸ್ ಎ ಕ್ಯೂ ಬಿ. ನೆಕ್ಸ್ಟ್ ಇಲ್ಲಿ ಏನಿದೆ ನೋಡಿ, ಡಿಫ್ರೆನ್ಶಿಯೇಟ್ ಮಾಡಿದಾಗ 1 ಬಂತು. 1 ಮೈನಸ್ ಮೈನಸ್ ಎ ಬೈ. ಓಕೆ, ಮೈನಸ್ ಎ ಬೈ ಬಿ. ಸೊ ಇವಾಗ ಡೆಲ್ ಮಾಡೋದು ಏನಾಗುತ್ತೆ, ಇದು ಮೈನಸ್ ಎ ಸ್ಕ್ವೇರ್ ಬೈ ಬಿ ಮೈನಸ್ ಬಿ. ಇವಾಗ ಏನಾಗುತ್ತೆ, ಮೈನಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಬರ್ತಿದೆ ಅಲ್ವಾ. ಇವಾಗ ಏನಾಗುತ್ತೆ, ಮೈನಸ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಬರ್ತಿದೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಏನು ಕೊಟ್ಟಿದ್ದಾರೆ ನೋಡಿ, ನಾಟ್ ಈಕ್ವಲ್ ಟು 0 ಕೊಟ್ಟಿದ್ದಾರೆ ಅಲ್ವಾ. ಸೊ ನಾಟ್ ಈಕ್ವಲ್ ಟು 0 ಕೊಟ್ಟಿರೋದು ಏನಾಗ್ಬಿಡ್ತಿದ್ದು, ನಾಟ್ ಈಕ್ವಲ್ ಟು 0. ಕರೆಕ್ಟ್ ಅಲ್ವಾ? ಸೊ ಅವಾಗ ಏನಾಗ್ಬಿಡುತ್ತಿದ್ದು, ಯೂನಿಕ್ ಸೊಲ್ಯೂಷನ್. ಕರೆಕ್ಟ್. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಹೇಳಿ ಇವಾಗ ನೋಡೋಣ, ಇದು ಏನಾಗುತ್ತೆ, ಇದು ಎಕ್ಸ್ ಮೈನಸ್ ವೈ ದೋ ಯು ಬೈ ದೋ ಎಕ್ಸ್ ಪ್ಲಸ್ ವೈ ಮೈನಸ್ ಎಕ್ಸ್ ಮೈನಸ್ ಯು ದೋ ಯು ಬೈ ದೋ ವೈ ಇಕ್ವಲ್ ಟು ಯು ಕೊಟ್ಟಿದ್ದಾರೆ. ಸೊ ಲೀನಿಯರ್ ಆಗುತ್ತಾ? ನಾನ್ ಲೀನಿಯರ್ ಅಲ್ವಾ. ಯಾಕೆಂದ್ರೆ ನೋಡಿ ಇಲ್ಲಿ ಯು ಬಂದ್ಬಿಟ್ಟಿದೆ, ಡಿಪೆಂಡೆಂಟ್ ವೇರಿಯಬಲ್ ಮಲ್ಟಿಪಲ್ ಆಗ್ತಿದೆ ಇಲ್ಲಿ ಟುಗೆದರ್. ಸೊ ಹಾಗಾಗಿ ನಾನ್ ಲೀನಿಯರ್. ಓಕೆನಾ? ನೆಕ್ಸ್ಟ್ ಇದಾಗುತ್ತಾ ನೋಡಿ, ಸೆಮಿಲೀನಿಯರ್. ಅದು ಕೂಡ ಆಗಲ್ಲ ಅಲ್ವಾ. ನೆಕ್ಸ್ಟ್ ಕೌಶಿ ಆಗುತ್ತಾ ನೋಡಿ. ಎಸ್. ಕೌಶಿ ಆಗ್ಲೇಬೇಕಲ್ವಾ ಇದು, ಯಾಕೆ ಹೇಳಿ. ಸೊ ಪಿ ಆಫ್ ಎಕ್ಸ್ ಕಾಮ ವೈ ಕಾಮ ಯು ಆಗುತ್ತೆ ಇವಾಗ. ಪಿ ಪ್ಲಸ್ ಕ್ಯೂ ಆಫ್ ಎಕ್ಸ್ ಕಾಮ ವೈ ಕಾಮ ಯು ಕ್ಯೂ ಈಕ್ವಲ್ ಟು ಆರ್ ಆಫ್ ಎಕ್ಸ್ ಕಾಮ ವೈ ಕಾಮ ಯು ಆಗುತ್ತೆ. ಓಕೆನಾ? ಸೊ ಹಾಗಾಗಿ ಇದೇನಾಗ್ಬಿಡುತ್ತೆ ಹೇಳಿ, ಕೌಶಿ ಲೀನಿಯರ್ ಆಗುತ್ತೆ. ಸೊ ಕೌಶಿ ಲೀನಿಯರ್ಗೆ ನಾವು ಎಕ್ಸಾಕ್ಟ್ ಈಕ್ವೇಷನ್ ಕಂಡು ಹಿಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ಎಸ್ ಸರ್. ಓಕೆ, ಇವಾಗ ಸಾಲ್ವ್ ಮಾಡಿದ್ ಏನ್ ಬರುತ್ತೆ ನೋಡಿ. ಇಲ್ಲಿ ಎಕ್ಸ್ ಇದೆ, ಅದಕ್ಕೆ ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಸೊ ಡಿ ವೈ ಡಿವೈಡೆಡ್ ಬೈ ವೈ ಮೈನಸ್ ಎಕ್ಸ್ ಮೈನಸ್ ಯು ಈಕ್ವಲ್ ಟು ಸೊ ಡಿ ಯು ಡಿವೈಡೆಡ್ ಬೈ ಯು ಇದೆ. ಇವಾಗ ಏನ್ ಕೊಟ್ಟಿದ್ದಾರೆ ಜೊತೆಗೆ, ಯು ಆಫ್ ಎಕ್ಸ್ ಕಾಮ 0 ಈಕ್ವಲ್ ಟು 1 ಕೊಟ್ಟಿದ್ದಾರೆ. ಯಾವ ತರ ಸಾಲ್ವ್ ಮಾಡ್ತಿರೋದು ಹೇಳಿ ನೋಡೋಣ. ಮಲ್ಟಿಪ್ಲೇಯರ್ಸ್ ಹೇಳಿ. ಎಕ್ಸ್ ಇದೆ ವೈ ಗೆಟ್ ಕ್ಯಾನ್ಸಲ್, ಯು ಗೆಟ್ ಕ್ಯಾನ್ಸಲ್. ಓಕೆ, 1 ಕಾಮ 1 ಕಾಮ 1 ತಗೋಬೋದಲ್ವಾ. ಡಿ ಎಕ್ಸ್ ಪ್ಲಸ್ ಡಿ ವೈ ಪ್ಲಸ್ ಡಿ ಯು ಡಿವೈಡೆಡ್ ಬೈ ಡೈರೆಕ್ಟ್ ಆ್ಯಡ್ ಮಾಡ್ಬಿಟ್ರೆ ಎಕ್ಸ್ ಮೈನಸ್ ವೈ ಪ್ಲಸ್ ವೈ ಮೈನಸ್ ಎಕ್ಸ್ ಮೈನಸ್ ಯು ಪ್ಲಸ್ ಯು ಗೆಟ್ ಕ್ಯಾನ್ಸಲ್. ಸೊ ಇವಾಗ ಏನಾಗ್ಬಿಡುತ್ತೆ, ಡಿನಾಮಿನೇಟರ್ 0 ಬರ್ತಿದೆ, ಹಾಗಾಗಿ ಇಂಟಿಗ್ರೇಟ್ ಮಾಡ್ಬಿಟ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಯು ಈಕ್ವಲ್ ಟು C1 ಅಲ್ವಾ. ಇದೊಂದು ಸೊಲ್ಯೂಷನ್. ನೆಕ್ಸ್ಟ್ ಇನ್ನೊಂದು ಸೊಲ್ಯೂಷನ್ ಬೇಕು, ಅದೇ ಯಾವ ತರ ಮಾಡ್ಬೋದು. ಇನ್ನೊಂದು ಸೊಲ್ಯೂಷನ್ ಬೇಕು. ಯಾವ ತರ ಮಾಡ್ತೀರಾ? ಅಲ್ಲ ಇಲ್ಲಿ ನೋಡಿ, ಇಲ್ಲಿ ಏನಂತಂದ್ರೆ ಇಲ್ಲಿ ಆಪ್ಷನ್ಸ್ ಫಸ್ಟ್ ನೋಡಿ, ಎಕ್ಸ್ ಪ್ಲಸ್ ವೈ ಪ್ಲಸ್ ಎಲ್ಲಿದೆ ನೋಡಿ,
ಇಲ್ಲಿಲ್ಲ ಅಲ್ವಾ ಇಲ್ಲಿ, ಬಟ್ ಇಲ್ಲಿದೆ. ಸೆಕೆಂಡ್ ಆಪ್ಷನ್ ಮಾತ್ರ ಇದೆ, ಮಿಕ್ಕಿದ ಎಲ್ಲೂ ಇಲ್ಲ ಅಲ್ಲಿ. ಎಕ್ಸ್ ಪ್ಲಸ್ ವೈ ಪ್ಲಸ್ ಯು. ಥರ್ಡ್ ಆಪ್ಷನ್ ಇದೆ ಸರ್, ಸೆಕೆಂಡ್ ಎಸ್ ಇಲ್ಲಿದೆ ಅಲ್ವಾ. ಅಲ್ಲ ನಡೆಯುತ್ತೆ ಮ್ಯಾಮ್, ಇಷ್ಟು ಬಂದ್ರೆ ಮುಗೀತು. ಸೊ ಆಪ್ಷನ್ 2 ಮತ್ತೆ ಆಪ್ಷನ್ 3 ಕರೆಕ್ಟ್ ಇದೆ ಇವಾಗ. ಓಕೆ, ಹೇಳಿ ಏನ್ ಮಾಡ್ಬೋದು. ಎಕ್ಸ್ 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 ಸರ್. ಎಕ್ಸ್ 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 ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ಎಕ್ಸ್ ವೈ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಯು ಎಕ್ಸ್ ಪ್ಲಸ್ ಎಕ್ಸ್ ಯು ಅಂತ ಆಗುತ್ತೆ ಸರ್. 0 ಆಗುತ್ತೆ. ಮಲ್ಟಿಪ್ಲಯರ್ಸ್ ಒಂದು ಗೊತ್ತಾಯ್ತು. ಇನ್ನೊಂದು ಡಿ ಎಕ್ಸ್ ಪ್ಲಸ್ ಡಿ ವೈ ಮಾಡಿದ್ರೆ ಅಥವಾ ಡಿ ಎಕ್ಸ್ ಮೈನಸ್. ಓಕೆ, ಒಂದು ಕೆಲಸ ಮಾಡಿ, ಇದು ಈಸಿ ಇದೆ. ಇಲ್ಲಿ ಏನಂತಂದ್ರೆ ಎಕ್ಸ್ ಮೈನಸ್ ಯು ಬದಲಿ ಏನ್ ತಗೋಬೋದು ನಾವು, ಎಕ್ಸ್ ಮೈನಸ್ ಯು ಬದಲಿ C1 ಮೈನಸ್ ವೈ ಅಲ್ವಾ. ಇಲ್ಲಿ ತಗೊಳ್ಳಿ, ಇಲ್ಲಿ ವೈ ಈಕ್ವಲ್ ಟು, ಓಕೆ ಒಂದು ಕೆಲಸ ಮಾಡಿ, ಇದು ಆ ಕಡೆ ತಗೊಂಬಿಡಿ, ಎಕ್ಸ್ ಪ್ಲಸ್ ಯು ಆ ಕಡೆ ತಗೊಂಬಿಡಿ. ಅವಾಗ ಏನಾಗುತ್ತೆ, ವೈ ಮೈನಸ್ C1 ಈಕ್ವಲ್ ಟು ಮೈನಸ್ ಎಕ್ಸ್ ಮೈನಸ್ ಯು ಆಗುತ್ತೆ. ಇಲ್ಲಿ ಕೊಟ್ರೆ ಏನಾಗುತ್ತೆ ನೋಡಿ, dy ಡಿವೈಡೆಡ್ ಬೈ ವೈ ಪ್ಲಸ್ ವೈ ಮೈನಸ್ C1 ಪ್ಲಸ್ ವೈ ಮೈನಸ್ C1 ಈಕ್ವಲ್ ಟು du ಬೈ ಯು ಆಗುತ್ತೆ ಅಲ್ವಾ. ಬಟ್ ಮತ್ತೆ ಕಾಂಪ್ಲಿಕೇಟ್ ಆಗ್ಬೋದಾ. ಓಕೆ, ಸಾಲ್ವ್ ಮಾಡಿ ನೋಡೋಣ ಏನ್ ಬರುತ್ತೆ. ಸಾಲ್ವ್ ಮಾಡಿ. ಸೊ dy ಡಿವೈಡೆಡ್ ಬೈ 2y ಮೈನಸ್ C1 ಈಕ್ವಲ್ ಟು du ಬೈ ಯು ಬರ್ದಿದೆ. ಇಂಟಿಗ್ರೇಟಿಂಗ್ ಅನ್ನು ಬೋತ್ ಸೈಡ್ ಮಾಡೋದು ಏನಾಗುತ್ತೆ, ಸೊ ಲಾಗ್ ಯು ಈಕ್ವಲ್ ಟು, ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡೋದು ಏನಾಗುತ್ತೆ, 1/2 ಲಾಗ್ ಆಫ್ 2y ಮೈನಸ್ C1. ನೋಡಿ ಡಿಫ್ರೆನ್ಶಿಯೇಟ್ ಮಾಡೋದು 1/2y ಮೈನಸ್ C1, ನೆಕ್ಸ್ಟ್ ಇಂಟು ಬರುತ್ತೆ. ಓಕೆ ಕರೆಕ್ಟ್ ಇದೆ. ಪ್ಲಸ್ ಲಾಗ್ C2 ಅಲ್ವಾ. ಇವಾಗ ಏನಾಗುತ್ತೆ ಹೇಳಿ, ಯು ಈಕ್ವಲ್ ಟು, ಅಥವಾ ಒಂದು ಕೆಲಸ ಮಾಡಿ 2 ಈ ಕಡೆ ತಗೊಂಬಿಡಿ. ಅವಾಗ ಏನಾಗುತ್ತೆ, 2 ಲಾಗ್ ಯು ಈಕ್ವಲ್ ಟು ಲಾಗ್ ಇಲ್ಲಿ C2 ಇಂಟು 2y ಮೈನಸ್ C1. ಸೊ ಲಾಗ್ ಯು ಸ್ಕ್ವೇರ್ ಆಗುತ್ತೆ. ಸೊ ಯು ಸ್ಕ್ವೇರ್ ಕೂಡ ಏನಾಗ್ಬಿಡುತ್ತೆ, ಲಾಗ್ ಲಾಗ್ ಇಟ್ ಕ್ಯಾನ್ಸಲ್, C2 ಇಂಟು 2y ಮೈನಸ್ C1 ಅಲ್ವಾ. ಸೊ ಇವಾಗ ಏನಾಗುತ್ತೆ, ಯು ಸ್ಕ್ವೇರ್ ಈಕ್ವಲ್ ಟು C2 ಅಂದ್ರೆ ಏನ್ ತಗೊಂಡಿದ್ವಿ, ಅಲ್ಲ ಸಾರಿ C1 ಏನ್ ತಗೊಂಡಿದೀವಿ ಹೇಳಿ, C1 ಏನ್ ತಗೊಂಡಿದೀವಿ, ಎಕ್ಸ್ ಪ್ಲಸ್ ವೈ ಪ್ಲಸ್ ಯು, ಎಕ್ಸ್ ಮೈನಸ್ ವೈ ಮೈನಸ್ ಯು ಆಗುತ್ತೆ. ಸೊ ಇವಾಗ ಏನಾಗುತ್ತೆ, ಯು ಸ್ಕ್ವೇರ್ ಈಕ್ವಲ್ ಟು C2, 2y ಮೈನಸ್ ವೈ ಏನಾಗುತ್ತೆ, ವೈ ಆಗುತ್ತೆ, ಮೈನಸ್ ಎಕ್ಸ್ ಮೈನಸ್ ಯು. C2 ಏನ್ ಬರ್ತಿದೆ, ಯು ಸ್ಕ್ವೇರ್ ಡಿವೈಡೆಡ್ ಬೈ ವೈ ಮೈನಸ್ ಎಕ್ಸ್ ಮೈನಸ್ ಯು ಬರ್ತಿದೆ. ಕರೆಕ್ಟ್ ಅಲ್ವಾ. ಇವಾಗ ಸೊಲ್ಯೂಷನ್ ಏನಾಗುತ್ತೆ, ಯು ಸ್ಕ್ವೇರ್ ಡಿವೈಡೆಡ್ ಬೈ ವೈ ಮೈನಸ್ ಎಕ್ಸ್ ಮೈನಸ್ ಯು ಈಕ್ವಲ್ ಟು ಪೈ ಆಫ್, ಇಲ್ಲೇನು ಬಂದಿದೆ C1 ಎಕ್ಸ್ ಪ್ಲಸ್ ವೈ ಪ್ಲಸ್ ಯು ಬಂದಿದೆ ಅಲ್ವಾ. ಕರೆಕ್ಟ್ ಇದೆ ಅಲ್ವಾ ಇದು. ಇವಾಗ ಏನಾಗುತ್ತೆ, ಯು ಸ್ಕ್ವೇರ್ ಈಕ್ವಲ್ ಟು ವೈ ಮೈನಸ್ ಎಕ್ಸ್ ಮೈನಸ್ ಯು, ಸೊ ಪೈ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಯು ಬರ್ತಿದೆ ಅಲ್ವಾ. ಆಮೇಲೆ ಕಂಡೀಷನ್ ಏನು ಕೊಟ್ಟಿದ್ದಾರೆ ನೋಡಿ, ಯು ಆಫ್ ಎಕ್ಸ್ ಕಾಮ 0 ಈಕ್ವಲ್ ಟು 1 ಕೊಟ್ಟಿದ್ದಾರೆ. ಇಲ್ಲಿ ಕೊಡಿ, ಅಂದ್ರೆ ಎಕ್ಸ್ ಕಾಮ 0 ಕೊಟ್ಟಾಗ ನಮಗೆ 1 ಬರುತ್ತೆ. ಸೊ ಹಾಗಾಗಿ ಯು 1 ಸ್ಕ್ವೇರ್ ಆಗುತ್ತೆ, 1 ಈಕ್ವಲ್ ಟು, ಸೊ ವೈ ಅಂದ್ರೆ 0, ಇದು 0, ನೆಕ್ಸ್ಟ್ ಇದೇನಾಗ್ಬಿಡುತ್ತೆ ಹೇಳಿ, ಮೈನಸ್ ಎಕ್ಸ್ ಮೈನಸ್ ಎಕ್ಸ್ ಮೈನಸ್ 1. ಓಕೆನಾ. ನೆಕ್ಸ್ಟ್ ಇಲ್ಲಿ, ಸೊ ಪೈ ಆಫ್ ಇಲ್ಲಿ ಏನಾಗುತ್ತೆ ಹೇಳಿ, ಎಕ್ಸ್ ಪ್ಲಸ್ 1 ಆಗುತ್ತೆ ಅಲ್ವಾ. ಸೊ ಇವಾಗ ಪೈ ಆಫ್ ಎಕ್ಸ್ ಪ್ಲಸ್ 1 ಏನಾಗುತ್ತೆ ನೋಡಿ, ಸೊ ಪೈ ಆಫ್ ಎಕ್ಸ್ ಪ್ಲಸ್ 1 ಈಕ್ವಲ್ ಏನಾಗುತ್ತೆ, ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಆಗ್ತಿದೆ. ಕರೆಕ್ಟ್ ಅಲ್ವಾ. ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಆಗ್ತಿದೆ, ಪೈ ಆಫ್ ಎಕ್ಸ್ ಪ್ಲಸ್ 1. ಇವಾಗ ಸೊಲ್ಯೂಷನ್ ಇಲ್ಲಿ ಏನಿದೆ ನೋಡಿ, ಸ್ವಲ್ಪ ಪೈ ಆಫ್ ಎಕ್ಸ್ ಪ್ಲಸ್ 1 ತಗೊಂಡಾಗ ಏನ್ ಬರ್ತಿದೆ ನಮಗೆ, ಮೈನಸ್ 1 ಬೈ ಎಕ್ಸ್ ಪ್ಲಸ್ 1 ಬರ್ತಿದೆ. ಬೇಕಾದ್ರೆ ನೀವು ಎಕ್ಸ್ ಪ್ಲಸ್ 1 ಈಕ್ವಲ್ ಟು ಟಿ ಅಂತ ತಗೊಳ್ಳಿ. ಅವಾಗ ಏನಾಗುತ್ತೆ, ಇದು ಪೈ ಆಫ್ ಟಿ ಈಕ್ವಲ್ ಟು ಮೈನಸ್ 1 ಬೈ ಟಿ ಬರ್ತಿದೆ ಅಲ್ವಾ. ಇವಾಗ ಇಲ್ಲೇನಾಗುತ್ತೆ ನೋಡಿ, ಪೈ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಯು ಬಂದಾಗ ಏನಾಗುತ್ತೆ ಹೇಳಿ, ಅಂದ್ರೆ ಯು ಸ್ಕ್ವೇರ್ ಈಕ್ವಲ್ ಟು
ಯು ಸ್ಕ್ವೇರ್ ಈಕ್ವಲ್ ಟು ಇಲ್ಲೇನಿದೆ y ಮೈನಸ್ ಎಕ್ಸ್ ಮೈನಸ್ ಯು ಇಂಟು ಇಲ್ಲಿ ಅಬ್ಸರ್ವ್ ಮಾಡಿ ನೀವು ಸ್ವಲ್ಪ ಏನಂತಂದ್ರೆ ಪೈ ಆಫ್ ಟಿ ಈಕ್ವಲ್ ಟು ಮೈನಸ್ 1/t ಬರ್ತಿದೆ. ಓಕೆನಾ? ಇಲ್ಲಿ ಪೈ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಯು ಈಕ್ವಲ್ ಏನ್ ಬರುತ್ತೆ ಹೇಳಿ -1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಯು ಪ್ಲಸ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಯು ಬರುತ್ತೆ. ಕರೆಕ್ಟ್ ಅಲ್ವಾ? ಎಕ್ಸ್ ಪ್ಲಸ್ ವೈ ಪ್ಲಸ್ ಯು ಬರುತ್ತೆ. -1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಯು ಪ್ಲಸ್ ಓಕೆ ಇದು ಬರ್ತಿದೆ. ಈಗ ಏನ್ ಮಾಡ್ತೀರಾ ಎಕ್ಸ್ ಪ್ಲಸ್ ವೈ ಪ್ಲಸ್ ಯು ಆ ಕಡೆ ತಗೊಂಬಿಡಿ. ಅವಾಗ ಏನಾಗುತ್ತೆ ಯು ಸ್ಕ್ವೇರ್ ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಯು ನೆಕ್ಸ್ಟ್ ಇಲ್ಲಿ ಮೈನಸ್ ವೈ ಮೈನಸ್ ಎಕ್ಸ್ ಮೈನಸ್ ಯು. ಈಗ ಮೈನಸ್ ಆ ಕಡೆ ತಗೊಂಬಿಟ್ರೆ ಏನಾಗುತ್ತೆ ಹೇಳಿ ಯು ಸ್ಕ್ವೇರ್ ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಯು ಪ್ಲಸ್ ವೈ ಮೈನಸ್ ಎಕ್ಸ್ ಮೈನಸ್ ಯು ಈಕ್ವಲ್ ಟು 0. ಸೊ ಯಾವ ಆಪ್ಷನ್ ಇದೆ ನೋಡಿ? ಯಾವ ಆಪ್ಷನ್ ಇದೆ? ಆಪ್ಷನ್ ಸೆಕೆಂಡ್ ಕರೆಕ್ಟ್ ಇದೆ. ಓಕೆನಾ? ಸೊ ಏನೋ ಡೌಟ್ ಇದೆ ಕೇಳಿ ಇಲ್ಲಿ. ಏನಾದ್ರು ಅರ್ಥ ಆಗ್ಲಿಲ್ವಾ ಇಲ್ಲಿ? ಸ್ಟ್ರಕ್ ಆಗ್ಬಿಡ್ತೀವಿ, ಹೆಂಗ್ ಮೂವ್ ಆಗ್ಬೇಕಂತ ಗೊತ್ತಾಗಲ್ಲ, ಸ್ಟ್ರಕ್ ಆಗ್ಬಿಡ್ತೀವಿ ಸರ್. ಮುಂದೆ ಸಾಲ್ವ್ ಮಾಡ್ತಾ ಇರ್ಬೇಕಾದ್ರೆ ಮುಂದೆ ಹೆಂಗ್ ಮೂವ್ ಆಗ್ಬೇಕು ಅಲ್ಲ, ಈಸಿ ಇದೆ ಇದು, ಸಾಲ್ವ್ ಮಾಡ್ಬೇಕಷ್ಟೇ. ಓಕೆನಾ? ಇದು ನೋಡಿ, ಇದು ಯಾಕೆ ಇಷ್ಟು ಲೆಂತ್ ಇದೆ ಅಂದ್ರೆ 4.75 ಮಾರ್ಕ್ಸ್ ಇದು. ಸೊ 4.75 ಮಾರ್ಕ್ಸ್ ಇದು. ಓಕೆನಾ? ಇಲ್ಲ 3 ಮಾರ್ಕ್ಸ್. ಓಕೆ, ಇದು ಸಾಲ್ವ್ ಮಾಡಿ. ಇದು ಕೌಶಿ ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಸಾಲ್ವ್ ಮಾಡಿ ಅಷ್ಟೇ. ಇದು ಸಾಲ್ವ್ ಮಾಡಿ ಹೇಳ್ತೀನಿ ನಾನು. ಇವಾಗ ಏನ್ ಬರುತ್ತೆ ನೋಡಿ, ವಿತ್ ರೆಸ್ಪೆಕ್ಟ್ ಟು ಟಿ ಇದೆ. ಸೊ ಏನಾಗುತ್ತೆ dt/1 ಆಗುತ್ತೆ ಈಕ್ವಲ್ ಟು ನೆಕ್ಸ್ಟ್ ಎಕ್ಸ್ ಇದೆ dx/- u ಆಗುತ್ತೆ ಈಕ್ವಲ್ ಟು ಇಲ್ಲಿ 0 ಇದೆ. ಅವಾಗ ಏನಾಗುತ್ತೆ ಹೇಳಿ du/0. ಸೊ ಡೈರೆಕ್ಟ್ ಆಗಿ u ಈಕ್ವಲ್ ಟು c1. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ dt ಈಕ್ವಲ್ ಟು ಮೈನಸ್ dx ಡಿವೈಡೆಡ್ ಬೈ c1. c1 ಆ ಕಡೆ ತಗೊಂಡ್ಬಿಟ್ರೆ ಏನಾಗುತ್ತೆ ಹೇಳಿ c1 dt ಪ್ಲಸ್ dx ಈಕ್ವಲ್ ಟು 0. ಇಂಟಿಗ್ರೇಟಿಂಗ್ ಅನ್ನು ಬೋತ್ ಸೈಡ್ ಮಾಡಿದ್ರೆ c1t ಪ್ಲಸ್ x ಈಕ್ವಲ್ ಟು c2. c1 ಅಂದ್ರೆ ಏನ್ ಬಂದಿದೆ u ಬಂದಿದೆ. ಸೊ ut ಪ್ಲಸ್ x ಈಕ್ವಲ್ ಟು c2 ಅಂತ ಇವಾಗ. ಓಕೆನಾ? 2 ಸೊಲ್ಯೂಷನ್ ಬಂತು. ಸೊ ಇವಾಗ ಏನಾಗುತ್ತೆ ಹೇಳಿ ನೋಡೋಣ. 2 ಸೊಲ್ಯೂಷನ್ ಬಂದಿದೆ. ಈಗ ಏನಂತ ಬರ್ಕೋಬಹುದು ನಾನು ut ಪ್ಲಸ್ x ಈಕ್ವಲ್ ಟು ಸೊ ಪೈ ಆಫ್ u ಅಂತ ಬರ್ಕೋಬೋದಾ? ಪೈ ಆಫ್ u ಇದೇ ಸೊಲ್ಯೂಷನ್. ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಅಲ್ಲಿ ಕೊಟ್ಟಿದ್ದಾರೆ ಇನಿಷಿಯಲ್ ಕಂಡೀಷನ್ u ಆಫ್ x, 0 ಕೊಟ್ಟು x ಕೊಟ್ಟಿದ್ದಾರೆ. ನಮಗೆ ಏನ್ ಬಂದಿದೆ ಸೊಲ್ಯೂಷನ್ ut ಪ್ಲಸ್ x ಈಕ್ವಲ್ ಟು ಪೈ ಆಫ್ u ಬಂದಿದೆ. u ಆಫ್ x, 0 ಅಂದ್ರೆ ಏನ್ ಕೊಟ್ಟಿದ್ದಾರೆ x ಕೊಟ್ಟಿದ್ದಾರೆ. ಇಲ್ಲಿ ಕೊಡಿ ನೀವು ಅಂದ್ರೆ u ಆಫ್ x, t ಅಂತ ಅಂದ್ರೆ t ಈಕ್ವಲ್ ಟು 0 ಇವಾಗ. ಓಕೆನಾ? ಸೊ t ಈಕ್ವಲ್ ಟು 0. ಇಲ್ಲಿ ಏನಾಗುತ್ತೆ ನೋಡಿ, ಸೊ u ಅಂದ್ರೆ x, t ಅಂದ್ರೆ 0 ಪ್ಲಸ್ x ಈಕ್ವಲ್ ಟು ಸೊ ಪೈ ಆಫ್ u ಅಂದ್ರೆ ಏನ್ ಕೊಟ್ಟಿದ್ದಾರೆ ನೋಡಿ x ಕೊಟ್ಟಿದ್ದಾರೆ. u ಬದಲು ಏನ್ ಬರುತ್ತೆ ಅವಾಗ x ಬರುತ್ತೆ. ಸೊ ದೇರ್ ಫಾರ್ ಪೈ ಆಫ್ x ಏನ್ ಬರ್ತಿದೆ x ಬರ್ತಿದೆ ಅಲ್ವಾ? ಸೊ ಪೈ ಆಫ್ x ಏನ್ ಬರ್ತಿದೆ x ಬರ್ತಿದೆ. ಐಡೆಂಟಿಟಿ ಫಂಕ್ಷನ್ ಇದು. ಇವಾಗ ಇಲ್ಲೇನಾಗುತ್ತೆ ನೋಡಿ, ಇಲ್ಲಿ ಕೊಡಿ ನೀವು. ಸೊ ಪೈ ಆಫ್ u ಇದೆ, ಅವಾಗ ಏನಾಗ್ಬಿಡುತ್ತೆ ಹೇಳಿ ಐಡೆಂಟಿಟಿ ಫಂಕ್ಷನ್ ಯುವೇ ಬರುತ್ತೆ. ಅವಾಗ ಏನಾಗ್ಬಿಡುತ್ತೆ ಸೊಲ್ಯೂಷನ್ ut ಪ್ಲಸ್ x ಈಕ್ವಲ್ ಟು ಸೊ ಪೈ ಆಫ್ u ಅಂತ ಇದೆ ಅಂದ್ರೆ ಯುವೇ ಬರುತ್ತೆ. ಯಾಕಂದ್ರೆ ಬಂದಿದೆ ನೋಡಿ ಪೈ ಆಫ್ x ಕೂಡ x ಬರುತ್ತೆ ಅಂತ. ಇವಾಗ ಏನ್ ಮಾಡ್ತೀರಾ ut u ಈ ಕಡೆ ತಗೊಳ್ಳಿ ಮೈನಸ್ u ಈಕ್ವಲ್ ಟು ಮೈನಸ್ x ಆಗುತ್ತೆ. ಸೊ ಇವಾಗ u ಕಾಮನ್ ತಗೊಂಡ್ರೆ t-1 ಈಕ್ವಲ್ ಟು ಮೈನಸ್ x ಆಗ್ತಿದೆ. ಸೊ u ಈಕ್ವಲ್ ಟು ಮೈನಸ್ x ಡಿವೈಡೆಡ್ ಬೈ t-1. ಇವಾಗ ಏನಾಗುತ್ತೆ u ಈಕ್ವಲ್ ಟು ಸೊ ಮೈನಸ್ ಅನ್ನ ಕೆಳ ತಗೊಂಡ್ಬಿಟ್ರೆ ಏನಾಗುತ್ತೆ x ಡಿವೈಡೆಡ್ ಬೈ 1 ಮೈನಸ್ t ಆಗ್ತಿದೆ. x ಡಿವೈಡೆಡ್ ಬೈ 1 ಮೈನಸ್ t. ಇವಾಗ ಏನ್ ಕೊಡ್ತಿದ್ದಾರೆ ನೋಡಿ, ಫಸ್ಟ್ ಆಪ್ಷನ್ ದ ಸೊಲ್ಯೂಷನ್ u exists ಫಾರ್ ಆಲ್ t ಗ್ರೇಟರ್ ದನ್ 0. ನೋಡಿ, ಸೊ ಫಾರ್ ಆಲ್ t ಗ್ರೇಟರ್ ದನ್ 0 ಗೆ ಸೊಲ್ಯೂಷನ್ ಸಿಗ್ತಿದೆ ಅಂತ ಹೇಳ್ತಿದೆ ಫಸ್ಟ್ ಆಪ್ಷನ್. ಇಲ್ಲಿ ನೋಡಿ ನಾನು t ಈಕ್ವಲ್ ಟು ಏನ್ ತಗೊಳ್ತೀನಿ 1 ತಗೊಳ್ತೀನಿ ಡಿನಾಮಿನೇಟರ್. ಅವಾಗ ಸೊಲ್ಯೂಷನ್ ಏನಾಗ್ಬಿಡುತ್ತೆ ಹೇಳಿ ಅಲ್ವಾ? ಸೊ ಡಿಫೈನ್ ಆಗಲ್ಲ, ಹಾಗಾಗಿ ಡಸ್ ನಾಟ್ ಎಕ್ಸಿಸ್ಟ್. ನೆಕ್ಸ್ಟ್ ದ ಸೊಲ್ಯೂಷನ್ u ಎಕ್ಸಿಸ್ಟ್ ಆಗುತ್ತೆ ಫಾರ್ t ಲೆಸ್ ದ್ಯಾನ್ 1/2. ಸೊ ಅಂಡ್ ಬ್ರೇಕ್ ಡೌನ್ ಅಟ್ t ಈಕ್ವಲ್ ಟು 1/2. ಸೊ ಬ್ರೇಕ್ ಡೌನ್ ಅಂದ್ರೆ ಏನಂತಂದ್ರೆ ನೋಡಿ, ಇಲ್ಲಿ ಆಕ್ಚುಲಿ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ನೋಡಿ ನಾನು. ಆಪ್ಷನ್ ಸಿ ಇದೆ ನೋಡಿ, ಅದು ಕರೆಕ್ಟ್ ಇದೆ. ಸೊ ಟಿ ಲೆಸ್ ದ್ಯಾನ್ 1ಗೆ ಇದು ಡಿಫೈನ್ ಆಗುತ್ತೆ. ಯಾಕಂದ್ರೆ ಸೊ ಟಿ ಇದು ಎಲ್ಲಿ ಡಿಫೈನ್ ಆಗಲ್ಲ ಅಂದ್ರೆ ಟಿ ಈಕ್ವಲ್ ಟು 1 ಹತ್ರ ಮಾತ್ರ ಡಿಫೈನ್ ಆಗಲ್ಲ. ಇದು ಇನ್ ಮಿಕ್ಕಿದ ಎಲ್ಲ ಪಾಯಿಂಟ್ ಡಿಫೈನ್ ಆಗುತ್ತಲ್ವಾ? ಸೊ ಹಾಗಾಗಿ ಆಪ್ಷನ್ 3 ಇದೆ ನೋಡಿ, ದ ಸೊಲ್ಯೂಷನ್ ಯು ಸಿಗುತ್ತೆ ಸೊ ಫಾರ್ ಟಿ ಲೆಸ್ ದ್ಯಾನ್ 1. ಓಕೆನಾ? ಕರೆಕ್ಟ್ ಇದೆ. ಸೊ ಅಂಡ್ ಬ್ರೇಕ್ ಡೌನ್ ಅಟ್
ಟಿ ಈಕ್ವಲ್ ಟು 1. ಸೊ ಬ್ರೇಕ್ ಡೌನ್ ಅಂದ್ರೆ ಏನಾಗುತ್ತೆ ಅಂದ್ರೆ ನೋಡಿ x/0 ಇನ್ಫಿನಿಟಿ ಬರುತ್ತಲ್ವಾ, ಏನ್ ಬರುತ್ತೆ ಹೇಳಿ, ಇನ್ಫಿನಿಟಿ ಬರ್ತಿದೆ ಅಲ್ವಾ. ಇಲ್ಲ ಒಂದು ಕೆಲಸ ಮಾಡಿ, ನೀವು ಇದನ್ನ ಮೈನಸ್ ಏನು ತಗೊಳ್ಳೋ ಅವಶ್ಯಕತೆ ಇಲ್ಲ, ಇದೇನ್ ಬಂದಿದೆ ಸೊಲ್ಯೂಷನ್ ಅದೇ ತಗೊಳ್ಳಿ, -x/t-1 ತಗೊಳ್ಳಿ. ಇವಾಗ ಸೊ ಆಸ್ t tends to 1 ಏನಾಗುತ್ತೆ ಹೇಳಿ ಈ ಸೊಲ್ಯೂಷನ್. ಸೊ ಲಿಮಿಟ್ t tends to 1 -x/t-1 ಏನಾಗುತ್ತೆ ಹೇಳಿ, ಮೈನಸ್ ಇನ್ಫಿನಿಟಿ ಆಗ್ತಿದೆಯಲ್ವಾ, ಕರೆಕ್ಟ್ ಅಲ್ವಾ. ಸೊ t tends to 1 ಮಾಡಿದ್ರೆ ಸೊ ಮೈನಸ್ ಇನ್ಫಿನಿಟಿ ಆಗ್ತಿದೆ. ಸೊ ಇದೇನಾಗ್ತಿದೆ ಅಂತ ನೋಡಿ, ಸೊ 1ಗೆ ಅಪ್ರೋಚ್ ಆಗ್ತಿದಂಗೆ ಸೊ ಕೆಳಗಡೆ ಬರ್ತಿದೆ, ಓಕೆನಾ. ಸೊ ಅಂದ್ರೆ ಈ ಕಡೆ ಮೈನಸ್ ಇನ್ಫಿನಿಟಿ ಕಡೆ ಹೋಗ್ತಿದೆ. ಇವಾಗ ನೋಡಿ ಏನಂತಂದ್ರೆ ಈ ತರ ತಗೊಂಡ್ರೆ ನೀವು, ಇದು x ಆಕ್ಸಿಸ್ ಇದು t ಆಕ್ಸಿಸ್ ಅಂತ ತಗೊಂಡ್ರೆ, ಸೊ 1ಗೆ ಬರ್ತಿದಂಗೆ ಸೊ ಡೌನ್ ಹೋಗ್ತಿದೆ, ಕರೆಕ್ಟ್ ಅಲ್ವಾ, ಮೈನಸ್ ಇನ್ಫಿನಿಟಿ ಕಡೆ ಹೋಗ್ತಿದೆ, ಇಲ್ಲಿ ಮೈನಸ್ ಇನ್ಫಿನಿಟಿ, ಕರೆಕ್ಟ್ ಅಲ್ವಾ. ಸೊ ಅದನ್ನೇ ಹೇಳೋದು ಏನಂತಂದ್ರೆ ನೋಡಿ, ಸೊ ಬ್ರೇಕ್ ಡೌನ್ ಅಟ್ t ಈಕ್ವಲ್ ಟು 1, ಓಕೆನಾ. ಸೊ ಆಪ್ಷನ್ 3 ಕರೆಕ್ಟ್ ಇದೆ. ಓಕೆ, ಇದು ಗ್ರೇಸ್, ಇದು ಕ್ವಶನ್ ತಪ್ಪಿದೆ, ಓಕೆನಾ. ನೆಕ್ಸ್ಟ್ ಇದಕ್ಕೆ ಆನ್ಸರ್ ಹೇಳಿ ನೋಡೋಣ. ಕೌಶಿ ಪ್ರಾಬ್ಲಮ್. ಸೊ u ಈಕ್ವಲ್ ಟು 1 ಆನ್ ದ ಲೈನ್ 3x - 2y ಈಕ್ವಲ್ ಟು 0 ಕೊಟ್ಟಿದ್ದಾರೆ. ನಾನು ಪದೇ ಪದೇ ಇದೇ ತರ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ, ನೀವು ದಯವಿಟ್ಟು ಸಾಲ್ವ್ ಮಾಡಿ. ಇಲ್ಲಿ ಏನಿದೆ ನೋಡಿ, ಫಸ್ಟ್ ಏನಿದೆ, p ಈಕ್ವಲ್ ಟು 2 ಇದೆ, q ಈಕ್ವಲ್ ಟು 3 ಇದೆ, r ಈಕ್ವಲ್ ಟು 5 ಇದೆ, ಓಕೆನಾ. ಎಕ್ಸಾಕ್ಟ್ಲಿ 1 ಸೊಲ್ಯೂಷನ್, ಎಕ್ಸಾಕ್ಟ್ಲಿ 2 ಸೊಲ್ಯೂಷನ್, ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್, ನೋ ಸೊಲ್ಯೂಷನ್, ಓಕೆನಾ. ಇವಾಗ ಏನ್ ಮಾಡ್ಬೋದು ಹೇಳಿ, ಇದು ಏನ್ ಮಾಡ್ತೀರಾ ಫಸ್ಟ್. ಸೊ p ಡಿವೈಡೆಡ್ ಬೈ dx0/dt, q ಡಿವೈಡೆಡ್ ಬೈ dy0/dt, ಸೊ r ಡಿವೈಡೆಡ್ ಬೈ du0/dt, ಯಾಕಂದ್ರೆ ಡಿಪೆಂಡೆಂಟ್ ವೇರಿಯಬಲ್ u ಕೊಟ್ಟಿದ್ದಾರೆ. ಇವಾಗ x0 ಅನ್ನ ನಾವು ಈಗ ಬರ್ಕೋಬೇಕು. ಈಗ ಇನಿಷಿಯಲ್ ಕರ್ವ್ x0 ಈಕ್ವಲ್ ಟು t ತಗೋಬೇಕು. ನೆಕ್ಸ್ಟ್ y0 ಏನಾಗುತ್ತೆ, y0 ಈಕ್ವಲ್ ಟು 3t/2 ಆಗುತ್ತೆ. ನೆಕ್ಸ್ಟ್ u0 ಅವರೇ ಕೊಟ್ಟಿದ್ದಾರೆ, ಆನ್ ದಿಸ್ ಲೈನ್ u ಏನಾಗಿದೆ 1 ಆಗಿದೆ, ಓಕೆನಾ. ಇವಾಗ ಇಲ್ಲಿ ಕೊಡಿ, p ಅಂದ್ರೆ ಕಾನ್ಸ್ಟೆಂಟ್ 2 ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ ಡಿಫರೆನ್ಶಿಯೇಟ್ ಮಾಡಿದ್ರೆ x0 ಏನಾಗುತ್ತೆ 1 ಆಗುತ್ತೆ, ಈಕ್ವಲ್ ಟು ಇಲ್ಲಿ 3 ಇದೆ, ಡಿವೈಡೆಡ್ ಬೈ 3/2 ಆಗ್ತಿದೆ, ಈಕ್ವಲ್ ಟು ಇಲ್ಲಿ r ಏನಿದೆ 5 ಇದೆ, ಡಿವೈಡೆಡ್ ಬೈ u0 ಏನ್ ಬರ್ತಿದೆ, ಡಿಫರೆನ್ಶಿಯೇಟ್ ಮಾಡಿದ್ರೆ ನಮಗೆ 0 ಬರ್ತಿದೆ. ಇವಾಗ ಇಲ್ಲಿ ಏನಾಗುತ್ತೆ ನೋಡಿ, ಸೊ 2/1 ಈಕ್ವಲ್ ಟು 3 ಗೆಟ್ ಕ್ಯಾನ್ಸಲ್, 2/1 ನಾಟ್ ಈಕ್ವಲ್ ಟು 5/0. ಸೊ ಇಲ್ಲಿ ನಾಟ್ ಈಕ್ವಲ್ ಟು ಆದ್ರೆ ಏನ್ಬಿಡಿದ್ರೆ ನೋ ಸೊಲ್ಯೂಷನ್, ನೋ ಸೊಲ್ಯೂಷನ್, ಕರೆಕ್ಟ್ ಅಲ್ವಾ, ಕರೆಕ್ಟ್ ಅಲ್ವಾ. ಸೊ ಹಾಗಾಗಿ ಏನ್ಬಿಡುತ್ತಿದ್ದು ಆಪ್ಷನ್ 4 ನೋ ಸೊಲ್ಯೂಷನ್. ಓಕೆ, ಇಲ್ಲಿ ನೋಡಿ, ಇಲ್ಲಿಂದ ಈಗ 4.75 ಮಾರ್ಕ್ಸ್ ಕ್ವಶನ್ ಇದು, ಓಕೆನಾ. ಸೊ ಮೋರ್ ದೆನ್ 1 ಆಪ್ಷನ್ ಕರೆಕ್ಟ್ ಇರುತ್ತೆ. ಇವಾಗ ಹೇಳಿ ನೋಡೋಣ, ಇಲ್ಲಿ ಏನ್ ಕೊಟ್ಟಿದ್ದಾರೆ, ದ ಜನರಲ್ ಸೊಲ್ಯೂಷನ್ ಆಫ್ ದ PDE, ಸೊ ux ಪ್ಲಸ್ uy ಈಕ್ವಲ್ ಟು x ಈಸ್ ಆಫ್ ದ ಫಾರ್ಮ್ ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ಸೊಲ್ಯೂಷನ್ ಕಂಡುಹಿಡ್ಕೊಂಡು ಹೋಗೋಣ. ನಿಮಗೆ ಗೊತ್ತಿದೆ ಇಲ್ಲಿ ಏನಾಗ್ಬಿಡುತ್ತೆ ಹೇಳಿ, ವಿತ್ ರೆಸ್ಪೆಕ್ಟ್ x ಇದೆ, ಸೊ dx ಬೈ ಇಲ್ಲಿ u ಕೊಟ್ಟಿದ್ದಾರೆ, u ಬರ್ಕೊಳ್ತೀರಾ, ಈಕ್ವಲ್ ಟು ನೆಕ್ಸ್ಟ್ dy ಬೈ y ಇದೆ, y ಬರ್ಕೊಳ್ತೀರಾ, ನೆಕ್ಸ್ಟ್ du ಬೈ x ಇದೆ, x ಬರ್ಕೊಳ್ತೀರಾ, ಕರೆಕ್ಟ್ ಅಲ್ವಾ, ಕರೆಕ್ಟ್ ಇದೆ. ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಇಲ್ಲಿ du ಬೈ u ಇದೆ, dy ಬೈ ay ಇದೆ, ಈಕ್ವಲ್ ಟು du ಬೈ x ಇದೆ ಅಲ್ವಾ. ಓಕೆ, ಇವಾಗ ಏನ್ ಮಾಡ್ಬೋದು, x dx is equal to u du, sir. ಎಸ್, ಇಲ್ಲಿ ಡೈರೆಕ್ಟ್ ಆಗಿ ಸಾಲ್ವ್ ಆಗ್ತಿದೆ ಅಲ್ವಾ, ಯಾವುದು dx ಬೈ u ಈಕ್ವಲ್ ಟು du ಬೈ x ಮಾಡ್ತೀರಾ, ಅವಾಗ ಏನಾಗುತ್ತೆ x dx ಈಕ್ವಲ್ ಟು u du, ಇಂಟಿಗ್ರೇಟ್ ಮಾಡ್ಬಿಟ್ಟು ಏನಾಗುತ್ತೆ u²/2 ಈಕ್ವಲ್ ಟು x²/2 ಪ್ಲಸ್ c1. ಸೊ ಇವಾಗ ಏನಾಗುತ್ತೆ u² ಈಕ್ವಲ್ ಟು x² ಪ್ಲಸ್ 2c1 ಆಗುತ್ತೆ, ಎಗೇನ್ ಕಾನ್ಸ್ಟೆಂಟ್ ಅಲ್ವಾ, x² ಪ್ಲಸ್ c1 ತಗೊಳ್ಳಿ. ಇವಾಗ ಏನಾಗುತ್ತೆ u² - x² ಈಕ್ವಲ್ ಟು c1 ಈಸ್ ಒನ್ ಆಫ್ ದ ಲೀನಿಯರ್ ಇಂಡಿಪೆಂಡೆಂಟ್ ಸೊಲ್ಯೂಷನ್, ಓಕೆನಾ. ಸೊ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಸಿಕ್ತು. ಇನ್ನೊಂದು ಬೇಕು ನಮಗೆ, ಸೊ ಅದ್ನ ಯಾವ ತರ ಮಾಡ್ತೀರಾ ಹೇಳಿ, ಯಾವ ತರ ಮಾಡ್ತೀರಾ, ಏನ್ ಮಾಡ್ಬೋದು,
ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ ನೋಡಿ ಈ ತರ ಮಾಡಿ ಅಷ್ಟೇ, ಈಸಿ ಇದೆ. ಇಲ್ಲಿ ನೋಡಿ dx ಬೈ ಯು ಇದೆ, du ಬೈ ಎಕ್ಸ್ ಇದೆ, ಎರಡು ಸೇಮ್ ಇದೆ ಅಲ್ವಾ, ಎರಡು ಆಡ್ ಮಾಡ್ಬಿಡಿ. ಏನ್ ಬರುತ್ತೆ ಹೇಳಿ ಎರಡು ಆಡ್ ಮಾಡಿದ್ರೆ? dx ಪ್ಲಸ್ du ಡಿವೈಡೆಡ್ ಬೈ ಯು ಪ್ಲಸ್ ಎಕ್ಸ್ ಆಗುತ್ತೆ. ಅದನ್ನ ಎಕ್ಸ್ ಪ್ಲಸ್ ಯು ಅಂತ ಬರ್ಕೋಬೋದಾ? ಈಕ್ವಲ್ ಟು ಇಲ್ಲಿ dy ಬೈ dy ಇದನ್ನ ಅಂತ ತಗೊಳ್ಳಿ. ಸೊ dy ಬೈ y. ಇವಾಗ ಏನಾಗುತ್ತೆ ನೋಡಿ, ಇಂಟಿಗ್ರೇಟಿಂಗ್ ಅನ್ನು ಬೋತ್ ಸೈಡ್ ಮಾಡ್ಬಿಟ್ರೆ ಸೊ ಇಲ್ಲಿ ಏನಾಗ್ಬಿಡುತ್ತೆ, ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಪ್ಲಸ್ ಯು ಲಾಗ್ ಆಫ್ ಎಕ್ಸ್ ಪ್ಲಸ್ ಯು ಆಗುತ್ತೆ. ಈಕ್ವಲ್ ಟು ಇಲ್ಲಿ ಇಂಟಿಗ್ರೇಷನ್ ಆಫ್ 1 ಬೈ ಏನಾಗುತ್ತೆ, ಸೊ ಲಾಗ್ ವೈ ಪ್ಲಸ್ ಲಾಗ್ c2. ಇವಾಗ ಏನಾಗುತ್ತೆ ಹೇಳಿ, ಸೊ ಲಾಗ್ ಆಫ್ ಎಕ್ಸ್ ಪ್ಲಸ್ ಯು ಡಿವೈಡೆಡ್ ಬೈ ಸೊ ಲಾಗ್ ಆಫ್ c2y. ಸೊ ಲಾಗ್ ಮತ್ತೆ ಲಾಗ್ ಇಟ್ ಕ್ಯಾನ್ಸಲ್, ಏನ್ ಬಂತು ನಮಗೆ ಎಕ್ಸ್ ಪ್ಲಸ್ ಯು ಈಕ್ವಲ್ ಟು c2y ಬರ್ತಿದೆ. ಓಕೆನಾ? ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, y ಬೈ ಎಕ್ಸ್ ಪ್ಲಸ್ ಯು ಕೊಟ್ಟಿದ್ದಾರೆ, ನೋ ಪ್ರಾಬ್ಲಮ್. ಇಲ್ಲಿ ಆರ್ಬಿಟ್ರಿ ಕಾನ್ಸ್ಟೆಂಟ್ ಅಲ್ವಾ, ಸೊ y ಬೈ ಎಕ್ಸ್ ಪ್ಲಸ್ ಯು ಆದ್ರೂ ತಗೋಬಹುದು ಅಥವಾ ಎಕ್ಸ್ ಪ್ಲಸ್ ಯು ಬೈ ವೈ ಆದ್ರೂ ತಗೋಬಹುದು. ಬೋತ್ ಆರ್ ಸೇಮ್, ಯಾಕಂದ್ರೆ ನಾವು ಆರ್ಬಿಟ್ರಿ ಫಂಕ್ಷನ್ ಗೆ ತಗೊಳ್ತೀವಿ ಅಲ್ಲಿ. ಓಕೆನಾ? ಸೊ ಹಾಗಾಗಿ ಬೋತ್ ಆರ್ ಸೊಲ್ಯೂಷನ್. ಇವಾಗ ಇಲ್ಲಿ ಏನಾಗ್ಬಿಡುತ್ತೆ ಹೇಳಿ, ಅಥವಾ ಇಲ್ಲಿ ಬೇಕಿದ್ರೆ ಇಲ್ಲೇ ಗೊತ್ತಾಗುತ್ತೆ ನೋಡಿ, y ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಯು ಏನಾಗುತ್ತೆ 1 ಬೈ c2 ಆಗುತ್ತೆ. ಅಗೇನ್ ಸಮ್ ಕಾನ್ಸ್ಟೆಂಟ್ c2 ತಗೊಳ್ಳಿ, ಕರೆಕ್ಟ್ ಅಲ್ವಾ ಇದು? y ಬೈ ಎಕ್ಸ್ ಪ್ಲಸ್ ಯು. ಸೊ ಹಾಗಾಗಿ ಸೊಲ್ಯೂಷನ್ ಏನಾಗ್ಬಿಡುತ್ತೆ ಹೇಳಿ, ಎಫ್ ಆಫ್ ಫಸ್ಟ್ ಸೊಲ್ಯೂಷನ್ ಏನ್ ಬಂದಿದೆ, ಯು ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬಂದಿದೆ. ಸೆಕೆಂಡ್ ಸೊಲ್ಯೂಷನ್ ಏನ್ ಬಂತು ನಮಗೆ, y ಬೈ ಎಕ್ಸ್ ಪ್ಲಸ್ ಯು ಬಂದಿದೆ, ಈಕ್ವಲ್ ಟು 0, ಕರೆಕ್ಟ್ ಇದೆ. ನೆಕ್ಸ್ಟ್ ಇದೇ ಸೊಲ್ಯೂಷನ್ ಏನಂತ ಬರ್ಕೋಬಹುದು ನಾವು, ಯು ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಎಫ್ ಆಫ್ ವೈ ಬೈ ಎಕ್ಸ್ ಪ್ಲಸ್ ಯು ಅಂತ ಬರ್ಕೋಬಹುದು. ಸೊ ಅವಾಗ ಏನಾಗುತ್ತೆ, ಯು ಸ್ಕ್ವೇರ್ ಈಕ್ವಲ್ ಟು ಅದ ಕಡೆ ಏನಾಗ್ಬಿಡುತ್ತೆ ಎಕ್ಸ್ ಸ್ಕ್ವೇರ್ ಎಫ್ ಆಫ್ ವೈ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಯು ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ನೋಡಿ ಸೆಕೆಂಡ್ ಆಪ್ಷನ್ ಕೂಡ ಕರೆಕ್ಟ್ ಇದೆ, ಫಸ್ಟ್ ಆಪ್ಷನ್ ಕರೆಕ್ಟ್ ಇದೆ. ನೆಕ್ಸ್ಟ್ ಸೊ ಎಫ್ ಆಫ್ ಯು ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 0, ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 0, ಇಲ್ಲಿ ಯು ಇಲ್ಲೇ ಇಲ್ಲ, ಸೊ ಡಿಪೆಂಡೆಂಟ್ ವೇರಿಯಬಲ್ ಇಲ್ಲೇ ಇಲ್ಲ, ಸೊ ಡೈರೆಕ್ಟ್ ಅದೊಳಗೆ ಬರಲ್ಲ. ನೆಕ್ಸ್ಟ್ ಇಲ್ಲಿ ಆಪ್ಷನ್ 3 ಅಲ್ಲಿ ನೋಡಿ, ಎಫ್ ಆಫ್ ಯು ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 0 ಅಂತ ಬಂದಿದೆ. ಇವಾಗ ಏನ್ ಮಾಡ್ತೀರಾ ಅಂದ್ರೆ, ಆ ಸೊಲ್ಯೂಷನ್ ತಗೊಳ್ಳಿ. ಏನ್ ತಗೊಳ್ತೀರಾ ಹೇಳಿ, ಆ ಸೊಲ್ಯೂಷನ್ ತಗೊಳ್ಳಿ. ಏನ್ ಕೊಟ್ಟಿದ್ದಾರೆ ಸೊಲ್ಯೂಷನ್, ಏನ್ ಕೊಟ್ಟಿದ್ದಾರೆ, ಎಫ್ ಆಫ್ ಹೇಳಿ ಸ್ವಲ್ಪ, ಅದು ಯು ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 0 ಕೊಟ್ಟಿದ್ದಾರೆ ಅಲ್ವಾ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ, ಪಾರ್ಷಿಯಲ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿ. ಅವಾಗ ಏನಾಗುತ್ತೆ ಹೇಳಿ, ಎಫ್ ಡ್ಯಾಶ್ ಆಫ್ ಯು ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು 2u ಡೋ ಯು ಬೈ ಡೋ ಎಕ್ಸ್ ಪ್ಲಸ್ 2x ಈಕ್ವಲ್ ಟು 0. ಈ ತರ ಬರ್ತಿದೆ ಅಲ್ವಾ, ಒಂಥರ ಮೀನಿಂಗ್ಲೆಸ್ ಇದಲ್ವಾ, ಇದೇನು ವರ್ಕ್ ಆಗ್ತಿಲ್ಲ ಇಲ್ಲಿ. ಸೊ ಅದು ಪ್ರಾಬ್ಲಮ್ ಅಷ್ಟೇ, ಏನು ಬರ್ತಿಲ್ಲ ನೋಡಿ. ಅಲ್ಲಿ ಎಫ್ ಡ್ಯಾಶ್ ಬರ್ತಿದೆ, ವಿತ್ ರೆಸ್ಪೆಕ್ಟ್ ಟು ವೈ ಇಲ್ಲ ಅಲ್ಲಿ ನಮ್ಗೆ. ನಾವೀಗ ಪಿ ಡಿ ಬೇಕಂದ್ರೆ ವಿತ್ ರೆಸ್ಪೆಕ್ಟ್ ಟು ವೈ ಇದೆ ಇಲ್ಲಿ ಅಲ್ವಾ. ಸೊ ವೈ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಆಗ್ತಿದೆ. ಸೊ ಈಗ 0 ಈಕ್ವಲ್ ಟು ತಗೊಳಕ್ ಬರಲ್ಲ ಬಿಡಿ ಅದು. ಸೊ ಹಾಗಾಗಿ ಆಪ್ಷನ್ 1 ಮತ್ತೆ ಆಪ್ಷನ್ 2 ಸೊ ಡೈರೆಕ್ಟ್ ಕರೆಕ್ಟ್ ಇದೆ ಅಷ್ಟೇ. ಇಲ್ಲಿ ಬಂದಿದೆ ನೋಡಿ, ಸಾಲ್ವ್ ಮಾಡಿದೀನಿ ನಾನು. ನೆಕ್ಸ್ಟ್, ಸೊ ದ ಡಿಫರೆನ್ಷಿಯಲ್ ಈಕ್ವೇಶನ್ x dou u by dou x plus y dou u by dou y equal to 2u satisfying the initial condition. So y equal to x into g of x, u equal to f of x. With first option ಕೊಟ್ಟಿದ್ದಾರೆ f of x equal to 2x, g of x equal to 1, yes, no solution. Second option 2x square 1, infinite number of solutions. Third option x cube equal x cube ಮತ್ತೆ x ಕೊಟ್ಟಿದ್ದಾರೆ, unique solution. Fourth option x power 4 x ಅಂತ ಕೊಟ್ಟಿದ್ದಾರೆ, as unique solution. ಈ ತರ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಸೇಮ್ ಇಲ್ಲಿ ಏನ್ ಮಾಡ್ಬೇಕಂದ್ರೆ, ಫಸ್ಟ್ ನೋಡಿ ಪಿ ಬರ್ಕೊಳ್ಳಿ. ಪಿ ಏನ್ ಕೊಟ್ಟಿದ್ದಾರೆ, ಎಕ್ಸ್. ಕ್ಯೂ ಏನ್ ಕೊಟ್ಟಿದ್ದಾರೆ, ವೈ ಕೊಟ್ಟಿದ್ದಾರೆ. ಯು ಏನ್ ಆರ್ ಏನ್ ಕೊಟ್ಟಿದ್ದಾರೆ, 2u ಅಲ್ವಾ. ವಿತ್ ಇನಿಷಿಯಲ್ ಕಂಡೀಷನ್ ಏನ್ ಕೊಟ್ಟಿದ್ದಾರೆ ನೋಡಿ, ವೈ ಈಕ್ವಲ್ ಟು ಯಾವ ಫಾರ್ಮ್ ಅಲ್ಲಿ ಇರುತ್ತಂತೆ, ಎಕ್ಸ್ ಇಂಟು ಜಿ ಆಫ್ ಎಕ್ಸ್. ಯು ಈಕ್ವಲ್ ಟು ಯಾವ ಫಾರ್ಮ್ ಅಲ್ಲಿ ಇರುತ್ತೆ, ಎಫ್ ಆಫ್ ಎಕ್ಸ್ ಫಾರ್ಮ್ ಅಲ್ಲಿ ಇರುತ್ತಂತೆ. ಓಕೆನಾ. ಈಗ ಫಸ್ಟ್ ಆಪ್ಷನ್ ಹೋಗ್ತೀನಿ ನೋಡಿ. ಸೊ ಫಸ್ಟ್ ಆಪ್ಷನ್ ಎಫ್ ಆಫ್ ಎಕ್ಸ್ 2x ತಗೊಂಡ್ರೆ, ಎಫ್ ಆಫ್ ಎಕ್ಸ್ 2x ತಗೊಂಡ್ರೆ ಫಸ್ಟ್ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಎಕ್ಸ್ ಈಕ್ವಲ್ ಟು ಟಿ ತಗೊಂಡ್ಬಿಡಿ ನೀವು, ಎಕ್ಸ್ ನಾಟ್ ಇನಿಷಿಯಲ್ ಕರ್ವ್. ನೆಕ್ಸ್ಟ್ ವೈ ನಾಟ್ ಏನಾಗುತ್ತೆ ಇಲ್ಲಿ, ವೈ ನಾಟ್ ಈಕ್ವಲ್ ಟು ಎಕ್ಸ್ ನಾಟ್ ಅಂತಂದ್ರೆ ಟಿ ಆಗುತ್ತೆ ಇಂಟು ಜಿ ಆಫ್ ಎಕ್ಸ್ ನಾಟ್. ಜಿ ಆಫ್ ಎಕ್ಸ್ ನಾಟ್ ಏನ್ ಕೊಟ್ಟಿದ್ದಾರೆ, ಫಸ್ಟ್ ಕೇಸಲ್ಲಿ 1 ಕೊಟ್ಟಿದ್ದಾರೆ ಇಂಟು 1. ನೆಕ್ಸ್ಟ್ ಯು ನಾಟ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಏನ್ ಕೊಟ್ಟಿದ್ದಾರೆ, 2x ಕೊಟ್ಟಿದ್ದಾರೆ. 2x ಎಕ್ಸ್ ಅಲ್ಲಿ ಏನ್ ತಗೊಂಡಿದೆ ನೋಡಿ, ಟಿ ತಗೊಂಡಿದೀವಿ ಆ ಕೇಸಲ್ಲಿ ಅಲ್ವಾ. ಇದೇ ಇನಿಷಿಯಲ್ ಕರ್ವ್. ಇವಾಗ ಏನ್ ಬರ್ತಿದೆ ನೋಡಿ, ಇನಿಷಿಯಲ್ ಕರ್ವ್ ಟಿ ಕಾಮ 2t. ಓಕೆನಾ.
ಟಿ ಕಾಮ ಟಿ ಕಾಮ 2t ಬರ್ತಿದೆ. ಇವಾಗ ಮಾಮೂಲಿ ಅದೇನಿದೆ ನೋಡಿ ಅದನ್ನ ಅಪ್ಲೈ ಮಾಡಿ ಅಷ್ಟೇ. ಏನ್ ಹೇಳಿ ಇಲ್ಲಿ ನೋಡಿ, ಪಿ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್ ಕಾಮ ಝಡ್ ನಾಟ್ ಮಾಡ್ತಿರ್ತೀವಿ. ಸೊ ಪಿ ಆಫ್ ಎಕ್ಸ್ ನಾಟ್ ಇವಾಗ ಏನಿದೆ ಇಲ್ಲಿ ಎಕ್ಸ್ ಇದೆ ಅಂದ್ರೆ ಎಕ್ಸ್ ನಾಟ್ ಆಗತ್ತೆ. ಇವಾಗ ಎಕ್ಸ್ ನಾಟ್ ಏನಾಗ್ಬಿಡುತ್ತೆ ಹೇಳಿ, ಟಿ ಆಗತ್ತೆ. ಸೊ ಪಿ ಅಂದ್ರೆ ಟಿ ಇವಾಗ ಡಿವೈಡೆಡ್ ಬೈ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿದ್ರೆ ಏನಾಗುತ್ತೆ ಡಿನಾಮಿನೇಟರ್ ಅಲ್ಲಿ 1 ಆಗುತ್ತೆ ಈಕ್ವಲ್ ಟು ಇಲ್ಲಿ ಕ್ಯೂ ಆಫ್ ವೈ ನಾಟ್ ಆಗುತ್ತೆ. ಸೊ ಟಿ ಡಿವೈಡೆಡ್ ಬೈ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ಹೇಳಿ 1 ಆಗುತ್ತೆ ಈಕ್ವಲ್ ಟು, ಸೊ ಇಲ್ಲಿ ಆರ್ ಈಕ್ವಲ್ ಟು 2u ಇದೆ 4t ಆಗುತ್ತೆ ಡಿವೈಡೆಡ್ ಬೈ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನೋಡಿ 2 ಆಗುತ್ತೆ. ಇಲ್ಲಿ ಈಕ್ವಲ್ ಬರ್ತಿದೆ ಬಟ್ ಇಲ್ಲಿ 2 1 2 2 ಇಲ್ಲಿ ನಾಟ್ ಈಕ್ವಲ್ ಬರ್ತಿದೆ ಅಲ್ವಾ. ಸೊ ನಾಟ್ ಈಕ್ವಲ್ ಬರ್ತಿದೆ, ಹಾಗಾಗಿ ಫಸ್ಟ್ ಆಪ್ಷನ್ ಏನಾಗ್ಬಿಡುತ್ತೆ ನೋ ಸೊಲ್ಯೂಷನ್ ಸಿಗುತ್ತೆ. ಸೊ ನೋ ಸೊಲ್ಯೂಷನ್. ಅವ್ರು ಏನ್ ಕೊಟ್ಟಿದ್ದಾರೆ ಫಸ್ಟ್ ಆಪ್ಷನ್ ನೋ ಸೊಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ 1 ಕರೆಕ್ಟ್ ಇದೆ. ನೆಕ್ಸ್ಟ್ ಆಪ್ಷನ್ 2 ನೋಡಿ, ಅದೇ ತರ ಆಪ್ಷನ್ 2 ಏನ್ ಮಾಡ್ತೀರಾ, ಆಪ್ಷನ್ 2ಗೆ ಎಕ್ಸ್ ನಾಟ್ ಅನ್ನ ಟಿ ಅನ್ನ ತಗೊಂಡ್ಬಿಡಿ ಇನಿಷಿಯಲ್ ಕರ್ವ್. ಇವಾಗ ವೈ ನಾಟ್ ಏನಾಗುತ್ತೆ ಅಂದ್ರೆ ನೋಡಿ, ಸೊ ವೈ ನಾಟ್ ಈಕ್ವಲ್ ಟು ಅವ್ರು ಡಿಫೈನ್ ಮಾಡ್ಕೊಟ್ಟಿದ್ದಾರೆ ಎಕ್ಸ್ ಇಂಟು ಜಿ ಆಫ್ ಎಕ್ಸ್. ಜಿ ಆಫ್ ಎಕ್ಸ್ ಏನ್ ಕೊಟ್ಟಿದ್ದಾರೆ 1 ಕೊಟ್ಟಿದ್ದಾರೆ, ಅಗೇನ್ ಟಿ ಆಗುತ್ತೆ. ಸೊ ಇವಾಗ ವೈ ನಾಟ್ ಏನಾಗುತ್ತೆ ನೋಡಿ, ವೈ ನಾಟ್ ಅಂದ್ರೆ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಎಫ್ ಆಫ್ ಎಕ್ಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ 2x² ಕೊಟ್ಟಿದ್ದಾರೆ 2t². ಕರೆಕ್ಟ್ ಅಲ್ವಾ. ಇಲ್ಲಿ ಬರ್ಕೊಂಡ್ಬಿಡಿ ಟಿ ಕಾಮ 2t². ಇವಾಗ ಇಲ್ಲಿ ಏನಾಗುತ್ತೆ ನೋಡಿ, ಪಿ ಈಕ್ವಲ್ ಟು ಎಕ್ಸ್ ಇದೆ, ಎಕ್ಸ್ ಏನಿದೆ ಇಲ್ಲಿ ಎಕ್ಸ್ ನಾಟು ಟಿ ಇದೆ. ಸೊ ಟಿ ಡಿವೈಡೆಡ್ ಬೈ ಡಿಫ್ರೆನ್ಶಿಯೇಟ್ ಮಾಡಿದ್ದು ಟಿ 1 ಆಗುತ್ತೆ ಈಕ್ವಲ್ ಟು ನೆಕ್ಸ್ಟ್. ಸೊ ಕ್ಯೂ ಈಕ್ವಲ್ ಟು ವೈ ಇದೆ, ಈ ವೈ ಏನ್ ಬಂದಿದೆ ನಮಗೆ ಟಿ ಬಂದಿದೆ ಡಿವೈಡೆಡ್ ಬೈ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ 1 ಆಗುತ್ತೆ ಈಕ್ವಲ್ ಟು ನೆಕ್ಸ್ಟ್ ಆರ್ ಏನಿದೆ ನೋಡಿ ಆರ್ 4t² ಆಗುತ್ತೆ 4t² ಡಿವೈಡೆಡ್ ಬೈ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನೋಡಿ 4t ಆಗುತ್ತೆ. ಇವಾಗ ಏನಾಗುತ್ತೆ t/1 ನೆಕ್ಸ್ಟ್ 4 ಗೆಟ್ ಕ್ಯಾನ್ಸಲ್ t/1 ಎಲ್ಲ ಈಕ್ವಲ್ ಬಂದ್ರೆ ಏನಾಗ್ಬಿಡುತ್ತೆ ಹೇಳಿ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್. ಸೊ ಆಪ್ಷನ್ 2 ಇದೆ ನೋಡಿ, ಇನ್ಫೈನೈಟ್ ಕರೆಕ್ಟ್ ಇದೆ. ನೆಕ್ಸ್ಟ್ ಅದೇ ತರ ಆಪ್ಷನ್ 3 ಬರ್ರಿ. ಆಪ್ಷನ್ 3 ಏನಿದೆ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು x³ ಇದೆ, ಜಿ ಆಫ್ ಎಕ್ಸ್ ಏನಿದೆ ಹೇಳಿ ಎಕ್ಸ್ ಇದೆ ಅಲ್ವಾ. ಸೊ ಅವ್ರು ಡಿಫೈನ್ ಮಾಡ್ಕೊಟ್ಟಿದ್ದಾರೆ. ಈಗ ಎಕ್ಸ್ ಏನ್ ತಗೊಳ್ತೀನಿ ಅಂದ್ರೆ ಟಿ ತಗೊಂಡ್ಬಿಡಿ, ಎಕ್ಸ್ ನಾಟ್ ಈಕ್ವಲ್ ಟು ಟಿ, ವೈ ನಾಟ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಫಸ್ಟೇ ಕೊಟ್ಬಿಟ್ಟಿದ್ದಾರೆ. ಎಕ್ಸ್ ಅಂತಂದ್ರೆ ಟಿ, ಜಿ ಆಫ್ ಎಕ್ಸ್ ಅಂದ್ರೆ ಇಲ್ಲಿ ಟಿ ಆಗುತ್ತೆ, ಟಿ ಇಂಟು ಟಿ ಆಗ್ಬಿಡುತ್ತೆ t². ನೆಕ್ಸ್ಟ್ ಯು ನಾಟ್ ಏನಾಗುತ್ತೆ ನೋಡಿ, ಯು ನಾಟ್ ಎಫ್ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಏನ್ ಕೊಟ್ಟಿದ್ದಾರೆ ಇವಾಗ x³ ಕೊಟ್ಟಿದ್ದಾರೆ ಅಂದ್ರೆ t³ ಏನ್ ಬರ್ತಿದೆ ಇವಾಗ ಇನಿಷಿಯಲ್ ಕರ್ವ್ ಬಂಗಾರೆ ಟಿ ಕಾಮ t² ಕಾಮ t³. ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಇಲ್ಲಿ ಪಿ ಕೊಟ್ಟಿದ್ದಾರೆ ಎಕ್ಸ್ ಕೊಟ್ಟಿದ್ದಾರೆ, ಎಕ್ಸ್ ಏನಿದೆ ನೋಡಿ ಟಿ ಇದೆ. ಸೊ ಟಿ ಡಿವೈಡೆಡ್ ಬೈ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ಟಿ 1 ಈಕ್ವಲ್ ಟು ನೆಕ್ಸ್ಟ್ ಕ್ಯೂ ವೈ ಇದೆ t² ಇದೆ ನೋಡಿ ಇಲ್ಲಿ ಡಿವೈಡೆಡ್ ಬೈ 2t ಈಕ್ವಲ್ ಟು ನೆಕ್ಸ್ಟ್ 2u ಇದೆ. ಸೊ 2u ಅಂದ್ರೆ t³ ಇದೆ 2t³ ಡಿವೈಡೆಡ್ ಬೈ, ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಆಗುತ್ತೆ 3t² ಆಗುತ್ತೆ. ಸೊ t/1 ಈಕ್ವಲ್ ಟು t/2 ನೋಡಿ ನಾಟ್ ಈಕ್ವಲ್ ಅಲ್ವಾ ಇಲ್ಲಿ ಕರೆಕ್ಟ್ ಅಲ್ವಾ. ಡೈರೆಕ್ಟ್ ಆಗಿ ಏನ್ ಬರ್ತಿದೆ ನಾಟ್ ಈಕ್ವಲ್ ಕರೆಕ್ಟ್. t/1 ಈಕ್ವಲ್ ಟು t/2 ಇದೆ. ಏನಾಗ್ಬಿಡುತ್ತೆ ಇದು ಯೂನಿಕ್ ಸೊಲ್ಯೂಷನ್ ಕರೆಕ್ಟ್ ಇದೆ. ನೆಕ್ಸ್ಟ್ ಅದೇ ತರ ಎಫ್ ಆಫ್ ಎಕ್ಸ್ ಏನಿದೆ ನೋಡಿ ಆಪ್ಷನ್ 4 x⁴, ಜಿ ಆಫ್ ಎಕ್ಸ್ ಏನಿದೆ ಎಕ್ಸ್ ಇದೆ. ಇವಾಗ ಎಕ್ಸ್ ನಾಟ್ ಏನಾಗುತ್ತೆ, ಎಕ್ಸ್ ನಾಟ್ ಟಿ ತಗೊಳ್ಳಿ, ವೈ ನಾಟ್ ಏನ್ ತಗೊಳ್ತೀರಾ, ವೈ ನಾಟ್ ಇಲ್ಲಿ ಕೊಟ್ಟಿದ್ದಾರೆ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಅಂದ್ರೆ ಟಿ ಇಂಟು ಜಿ ಆಫ್ ಎಕ್ಸ್ ಅಂದ್ರೆ ಇಲ್ಲಿ ಅಗೇನ್ ಟಿ ಬರುತ್ತೆ t². ನೆಕ್ಸ್ಟ್ ಯು ನಾಟ್ ಈಕ್ವಲ್ ಟು ಯು ನಾಟ್ ಏನಾಗುತ್ತೆ ಎಫ್ ಆಫ್ ಎಕ್ಸ್ ನಾಟ್ ಆಗುತ್ತೆ, ಎಫ್ ಆಫ್ ಎಕ್ಸ್ ನಾಟ್ ಅಂದ್ರೆ ಏನಾಗುತ್ತೆ ಎಕ್ಸ್ ನಾಟ್ ಪವರ್ 4 ಆಗುತ್ತೆ ಅಂದ್ರೆ t⁴. ಇವಾಗ ಏನಾಗುತ್ತೆ, ಸೊ ಪಿ ಅಂತಂದ್ರೆ ಇಲ್ಲಿದೆ, ಸೊ t/1 ಆಗುತ್ತೆ ಈಕ್ವಲ್ ಟು ನೆಕ್ಸ್ಟ್ ಕ್ಯೂ ಅಂದ್ರೆ ವೈ ನಾಟ್ ಅಲ್ವಾ, ಸೊ t² ಡಿವೈಡೆಡ್ ಬೈ 2t ಈಕ್ವಲ್ ಟು ನೆಕ್ಸ್ಟ್ ಆರ್ ಅಂದ್ರೆ 2u ಇದೆ 2 ಇಂಟು t⁴ ಡಿವೈಡೆಡ್ ಬೈ ಇಲ್ಲಿ 4t³. ಸೊ ಟಿ ಗೆಟ್ ಕ್ಯಾನ್ಸಲ್, ಇಲ್ಲೇನ್ ಬರ್ತಿದೆ t/1 ಈಕ್ವಲ್ ಟು ನಾಟ್ ಈಕ್ವಲ್ ಟು t/2 ಬರ್ತಿದೆ. ಸೊ ಏನ್ ಕೊಟ್ಟಿದ್ದಾರೆ ನೋಡಿ ಯೂನಿಕ್ ಸೊಲ್ಯೂಷನ್ ಬರುತ್ತೆ. ಆಪ್ಷನ್ 4 ಕೂಡ ಕರೆಕ್ಟ್ ಇದೆ. ಓಕೆನಾ. ಸೊ 4 ಆಪ್ಷನ್ ಕರೆಕ್ಟ್ ಇದೆ ನೋಡಿ.
ಹೋಗ್ತಾ ಇಲ್ಲ ಇದು. ಓಕೆ ಇದು ನೋಡಿ ಈಸಿ ಪ್ರಾಬ್ಲಮ್. ಸೊ 4.75 ಮಾರ್ಕ್ಸ್ ಕೇಳಿದ್ದಾರೆ ಇದು. ಸೊ ಡೈರೆಕ್ಟ್ ಆಗಿ ಅವರೇ ಸೊಲ್ಯೂಷನ್ಸ್ ಕೊಟ್ಬಿಟ್ಟಿದ್ದಾರೆ ಅಲ್ವಾ, ಕರೆಕ್ಟ್ ಅಲ್ವಾ? ಸೊ ಸೊಲ್ಯೂಷನ್ಸ್ ಕೊಟ್ಟಿದ್ದಾರೆ ನೋಡಿ. ಲೆಟ್ xy u equal to c1, x square plus y square minus 2u equal to c2. c1 ಮತ್ತೆ c2 ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್. ಸೊ ಬಿ ದ ಫಸ್ಟ್ ಇಂಟೆಗ್ರಲ್ಸ್ ಆಫ್ ದ PDE. ಓಕೆನಾ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಈ PDE ಗೆ. ಸೊ ದೆನ್ ದ ಸೊಲ್ಯೂಷನ್ ಆಫ್ ದ PDE ವಿತ್ x plus y equal to 0, u equal to 1 ಅಂತ ಕೊಟ್ಟಿದ್ದಾರೆ ನೋಡಿ. ಸೊಲ್ಯೂಷನ್ಸ್ ಅನ್ನ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ, ಅವರೇ 2 ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಕೊಟ್ಟಿದ್ದಾರೆ. ಇವಾಗ ಏನ್ ಮಾಡ್ಬೇಕಂದ್ರೆ x plus y equal to 0 ಇದೆ, x equal to ಏನು ತಗೊಳ್ತೀರಿ ಹೇಳಿ? t ತಗೊಳ್ಳಿ. ಈಗ y equal to ಏನಾಗ್ಬಿಡುತ್ತೆ? ಮೈನಸ್ x ಆಗುತ್ತೆ, ಮೈನಸ್ ಟಿ. ಯು ಏನಾಗುತ್ತೆ? ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ, ಚೇಂಜ್ ಮಾಡೋಕ್ಕಾಗಲ್ಲ, ಒಂದೇ ತಗೋಬೇಕು ನೀವು. ಓಕೆನಾ, ಇವಾಗ ಸೊಲ್ಯೂಷನ್ ಏನ್ ಕೊಟ್ಟಿದ್ದಾರೆ? ಎಕ್ಸ್ ವೈ ಯು ಈಕ್ವಲ್ ಟು c1. ಸೆಕೆಂಡ್ ಸೊಲ್ಯೂಷನ್ ಏನ್ ಕೊಟ್ಟಿದ್ದಾರೆ? x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಮೈನಸ್ 2u ಈಕ್ವಲ್ ಟು c2. ಸೊ ಇವಾಗ ಇಂಟಿಗ್ರಲ್ ಸರ್ಫೇಸ್ ಕಂಡುಹಿಡಿಯೋಣ ನಾವು, ಅಂದ್ರೆ ರಿಲೇಷನ್ ಬಿಟ್ವೀನ್ c1 ಮತ್ತೆ c2 ಮಾಡ್ಕೊಬೇಕು. x ಅಂದ್ರೆ t ಇದೆ, y ಅಂತಂದ್ರೆ ಮೈನಸ್ ಟಿ ಇದೆ, u ಅಂದ್ರೆ 1 ಇದೆ, ಈಕ್ವಲ್ ಟು c1. ಸೊ ಮೈನಸ್ ಟಿ ಸ್ಕ್ವೇರ್ ಈಕ್ವಲ್ ಟು c1 ಬರ್ತಿದೆ. ನೆಕ್ಸ್ಟ್ ಇಲ್ಲಿ ಎಕ್ಸ್ ಸ್ಕ್ವೇರ್ ತಗೊಂಡ್ರೆ ಟಿ ಸ್ಕ್ವೇರ್, ಇಲ್ಲಿ ಪ್ಲಸ್ ಟಿ ಸ್ಕ್ವೇರ್ ಮೈನಸ್ 2 ಈಕ್ವಲ್ ಟು c2. ಸೊ 2t ಸ್ಕ್ವೇರ್ ಮೈನಸ್ 2 ಈಕ್ವಲ್ ಟು c2. ಸೊ 2 ಇಂಟು ಟಿ ಸ್ಕ್ವೇರ್ ಏನಿದೆ ನೋಡಿ ಮೈನಸ್ c1 ಮೈನಸ್ 2 ಈಕ್ವಲ್ ಟು c2. ಇವಾಗ ಏನಾಗುತ್ತೆ? ಆ ಕಡೆ ತಗೊಂಡ್ಬಿಟ್ರೆ 2c1 ಪ್ಲಸ್ c2 ಪ್ಲಸ್ 2 ಈಕ್ವಲ್ ಟು 0. ಇವಾಗ ಏನ್ ಮಾಡ್ಬೇಕಂದ್ರೆ c1 ಮತ್ತೆ c2 ನ ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ. 2 ಇಂಟು c1 ಏನಿದೆ? ಎಕ್ಸ್ ವೈ ಯು ಇದೆ, ಪ್ಲಸ್ c2 ಏನಿದೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2y ಪ್ಲಸ್ 2 ಈಕ್ವಲ್ ಟು 0. ಸೊ ಇದೇ ಸೊಲ್ಯೂಷನ್. ಎಲ್ಲಿದೆ ನೋಡಿ? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ ಈಗ ಇಲ್ಲಿ 2 ಕಾಮನ್ ತಗೊಂಡ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಬರ್ಕೊಂಡ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಇಲ್ಲಿ ಮತ್ತೆ ಇಲ್ಲಿ 2 ಕಾಮನ್ ತಗೊಂಡ್ರೆ ಪ್ಲಸ್ 2 ಇಂಟು ಎಕ್ಸ್ ವೈ ಯು ಮೈನಸ್ 1 ಪ್ಲಸ್ 2 ಈಕ್ವಲ್ ಟು 0. ಸೊ ಆಪ್ಷನ್ 3 ಕರೆಕ್ಟ್ ಇದೆ ಅಲ್ವಾ? ಇದೊಂದೇ ಆಪ್ಷನ್ ಕರೆಕ್ಟ್ ಇರೋದ್ರಲ್ಲಿ. ಓಕೆ, ಏನೋ ಡೌಟ್ಸ್ ಕೇಳಿ ಮ್ಯಾಮ್, ಏನಾದ್ರು ಡೌಟ್ಸ್ ಇರೋ ಕೇಳಿ, ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ. ಕ್ವಶನ್ಸ್ ಇದಾವೆ, ಇವು ಹೆಂಗ್ ಆಗ್ಬೇಕು? ಓಕೆ, ಇಲ್ಲಿ ನೋಡಿ, ಇದನ್ನ ನಾನು ಮತ್ತೆ ಇದ್ ಮಾಡಕ್ ಹೋಗಲ್ಲ, ನಿಮ್ಗೆ ಸಾಲ್ವ್ ಮಾಡಕ್ ಹೋಗಲ್ಲ, ಟೈಮ್ ಇಲ್ಲ. ಪದೇ 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 ಇದಾಗಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಇಲ್ಲಿ ಕೊಟ್ಟಿದಾರಲ್ವಾ ಪ್ರಾಬ್ಲಮ್, ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ, ಯೂನಿಕ್ ಸೊಲ್ಯೂಷನ್, 2 ಸೊಲ್ಯೂಷನ್ಸ್, ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್, ಇದೆಲ್ಲ ಕೊಟ್ಬಿಟ್ಟ ಅಲ್ವಾ? ಇದರ ಕೊಟ್ಟಾಗ ಗೊತ್ತಿದೆಯಲ್ವಾ ರಿಸಲ್ಟ್? ಸೊ ಇಲ್ಲಿ ಕೌಶಿ ಪ್ರಾಬ್ಲಮ್ ಕೊಟ್ಟಿರೋದು ಇಲ್ಲಿ. ಓಕೆನಾ, ಸೊ ಲೀನಿಯರ್ PDE ಕೊಟ್ಟಿದ್ದಾರೆ. ಸೊ ಈ ತರ ಕೊಟ್ಟಾಗ ನಿಮ್ಗೆ ಗೊತ್ತಿದೆ, ಇನಿಷಿಯಲ್ ಕರ್ವ್ ತಗೋಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ನೋಡಿ, ಇದು ಯು ಆಫ್ ಎಕ್ಸ್ ಕಾಮ ಟಿ ಅಂತ. ಓಕೆ, ಇಲ್ಲಿ ಟಿ ಮತ್ತೆ ಎಕ್ಸ್ ಕೊಟ್ಟಿರೋದ್ರಿಂದ ಯು ಆಫ್ ಏನ್ ಹೇಳಿ? ಎಕ್ಸ್ ಕಾಮ ಟಿ ಅಂತ. ಓಕೆನಾ, ಯು ಆಫ್ ಎಕ್ಸ್ ಕಾಮ ಟಿ ಕೊಟ್ಟಿರೋದ್ರಿಂದ ಇದು ಎಕ್ಸ್, ಇದು ಟಿ, ಇಲ್ಲೇನು ಔಟ್ಪುಟ್ ಬಂದಿದಿಲ್ಲ ಅದು ಯು. ಸೊ ಇನಿಷಿಯಲ್ ಕರ್ವ್ ಏನಾಗುತ್ತೆ ಹೇಳಿ ಇವಾಗ? ಎಕ್ಸ್ ನಾಟ್ ಈಕ್ವಲ್ ಟು ಟಿ ಸ್ಕ್ವೇರ್ ಬೈ 4 ಅವರೇ ಕೊಟ್ಟಿದ್ದಾರೆ. ವೈ ನಾಟ್ ಏನಾಗುತ್ತೆ? ಸಾರಿ, ಟಿ ನಾಟ್ ಏನಾಗುತ್ತೆ? ಟಿ ನಾಟ್ ಏನಾಗುತ್ತೆ? ಎಕ್ಸ್ ಆಗುತ್ತಲ್ವಾ? ಸಾರಿ, ಟಿ ಆಗುತ್ತೆ. ಟು ನಾಟ್ ಏನಾಗುತ್ತೆ? ಟಿ ಬೈ 2 ಆಗ್ತಿದೆ. ಓಕೆನಾ, ಈ ತರ ತಗೊಂಡು, ಸೊ ಮಾಮೂಲಿ ಇದೆ ನೋಡಿ ರಿಸಲ್ಟ್ಸ್ ಇದಾವಲ್ಲ 3 ರಿಸಲ್ಟ್ಸ್, ಅದನ್ನ ತಗೊಂಡು ಚೆಕ್ ಮಾಡಿ, ನಿಮಗೆ ಬರುತ್ತೆ. ಓಕೆನಾ, ಮತ್ತೆ ಮಾಡಕ್ ಹೋಗಲ್ಲ. ಕೆಲವೊಂದು ತುಂಬಾ ಡಿಫಿಕಲ್ಟ್ ಇದೆ, ಅದನ್ನೆಲ್ಲ ಮಾಡಕ್ ಹೋಗಲ್ಲ ನಾನು. ಸೊ ಈಗ ಎಷ್ಟಾಗುತ್ತೋ ಅಷ್ಟು. ಓಕೆನಾ, ಇದು ನೆಕ್ಸ್ಟ್ ಈಗ ಇದು ಒಂದಿದೆ, 1 3 4 5 ಪ್ರಾಬ್ಲಮ್ ಇದೆ, 5 6. ಓಕೆ, ಇದು ನೀವು ಮಾಡ್ಕೊಳ್ತೀರಾ? ಇದು ಇಲ್ಲಿ ನೋಡಿ, ಜಸ್ಟ್ ಸೊಲ್ಯೂಷನ್ಸ್ ಡೈರೆಕ್ಟ್ ಆಗಿ ಮಾಡ್ಕೊಳ್ತೀರಾ? ಇದು ಸಾಲ್ವ್ ಮಾಡ್ಬೇಕಾ? ನಾನು ಮಾಡ್ಬೇಕಾ ಇದು? ಇಲ್ಲ ಮ್ಯಾಮ್, ಎಲ್ಲ ಲೀನಿಯರ್ ಇದು. ಓಕೆ ಓಕೆ, ಅಂದ್ರೆ ಕೌಶಿ ಲೀನಿಯರ್. ಓಕೆ, ಕೌಶಿ ಲೀನಿಯರ್. ಓಕೆನಾ, ಎಲ್ಲ ಕೌಶಿ ಲೀನಿಯರ್. ನಾವೇನ್ ಮಾಡ್ತೀವಲ್ಲ ಮ್ಯಾಮ್, ಅದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಲ್ವಾ, ಅದು ಕೌಶಿ ಲೀನಿಯರ್ಗೆ. ಓಕೆನಾ, ಅಂದ್ರೆ ಲೀನಿಯರ್ಗೂ ಬರುತ್ತೆ, ಸೊ ಸೆಮಿ ಲೀನಿಯರ್ಗೂ ಬರುತ್ತೆ.
ಅದಿರೋದೇ ಹಂಗೆ ಮೆಥಡ್. ಸೊ ಮೆಥಡ್ ಟು ಸಾಲ್ವ್ ಕೌಶಿ ಲೀನಿಯರ್ ಪ್ರಾಬ್ಲಮ್. ಟ್ರೈ ಮಾಡ್ತೀನಿ ಸರ್. ಓಕೆ, ಟ್ರೈ ಮಾಡಿ, ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳಿ, ಓಕೆನಾ? ಅದು ಈಸಿ ಇದೆ. ಆಮೇಲೆ ನೋಡಿ, ಇಂಥವೆಲ್ಲ ಆಗಲ್ಲ, ಇದು ಇವೆಲ್ಲ ತುಂಬಾ ಡಿಫಿಕಲ್ಟ್, ಇದೇನು ಬೇಕಾಗಲ್ಲ. ನೆಕ್ಸ್ಟ್ ಇಲ್ಲಿದೆ ನೋಡಿ, ಇವೆಲ್ಲ ಬೇಡ ಮ್ಯಾಮ್. ನೋಡಿ ODPD ಇದಲ್ವಾ, ಇದು ಹೆಂಗೆ ಅಂತಂದ್ರೆ ಎಕ್ಸಾಮ್ ತುಂಬಾ ಡಿಫಿಕಲ್ಟ್ ಬಂದಿರುತ್ತೆ, ಅಷ್ಟೇ ಈಸಿನೂ ಬಂದಿರುತ್ತೆ, ಓಕೆನಾ? ಎಕ್ಸಾಮ್ ಅಲ್ಲಿ ಈಸಿ ಇರೋದು ಮಾತ್ರ ತಗೋಬೇಕು, ಡಿಫಿಕಲ್ಟ್ ಟಚ್ ಮಾಡೋಕ್ಕೂ ಆಗಲ್ಲ, ಹಂಗಿರ್ತವೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಈಸಿ ಇರೋದು ಮಾತ್ರ ಪಿಕ್ ಮಾಡ್ಬೇಕಲ್ಲಿ ಎಕ್ಸಾಮ್ ಅಲ್ಲಿ. ಓಕೆ, ಏನು ಡೌಟ್ಸ್ ಇಲ್ಲ ಮ್ಯಾಮ್ ಇವಾಗ? ನೋ ಸರ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.